ನಮಸ್ಕಾರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ಶ್ರುತಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೂ ಹಲವಾರು ವಿಭಾಗಗಳಲ್ಲಿ ಪಾರಂಗತರಾಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳಾದಂತಹ ಶ್ರೀ ವಾಚಸ್ಪತಿ ಭಟ್ ಗುರುಜಿ ಅವರನ್ನ ಸ್ವಾಗತಿಸೋಣ. ಹಾಗೆಯೇ ಇವರು ಶಂಖಪಾದ ಪ್ರಶ್ನೆ, ಆರೂಢ ಪ್ರಶ್ನೆ ಹಾಗೂ ಕರ್ಣ ಪಿಶಾಚಿನಿ ವಿದ್ಯೆಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ಬನ್ನಿ ಈಗ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ, ಧನ್ಯವಾದ. ಗುರುಜಿ, ನಾವು 12 ರಾಶಿಯವರ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಮಾರ್ಗಗಳನ್ನ ಪಾಲಿಸಬೇಕಾಗುತ್ತೆ ಅನ್ನೋ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಕೇವಲ ಮೀನ ರಾಶಿಯವರ ವಿಚಾರಗಳನ್ನ ತಿಳಿಸಬೇಕಾಗಿದೆ. ಆದ್ರೆ ಅದಕ್ಕೂ ಮುನ್ನ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡ್ತೀರಾ? ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಚಿತ್ರಂ ವಟತರೋರ್ಮೂಲೆ ವೃದ್ಧಾ ಶಿಷ್ಯ ಗುರುರ್ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯಾಃ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಸದ್ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಮಹರ್ಷಿ ದರ್ಪಣ ಸಂಚಿಕೆಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೀನಿ. ಜೊತೆಯಲ್ಲಿ ಯಾರ್ಯಾರು ಈ ಒಂದು ಮಾರ್ಚ್ ತಿಂಗಳ 6ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಸಹ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಆಯಸ್ಸು, ಆರೋಗ್ಯ, ಐಶ್ವರ್ಯಗಳು ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗಲಿ. ಭಗವಂತ ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರಗಳಲ್ಲಿ ಪ್ರತಿಯೊಂದರಲ್ಲೂ ಸಹ ನಿಮಗೆ ವಿಜಯವನ್ನು ಕೊಡಲಿ, ನಿಮಗೆ ಸಂತುಷ್ಟಿಯನ್ನು ಕೊಡಲಿ, ಯಶಸ್ಸನ್ನು ಕೊಡಲಿ, ಶ್ರೇಯಸ್ಸನ್ನು ಕೊಡಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗೆಯೇ ಇವತ್ತಿನ ಪಂಚಾಂಗದ ಕಡೆಗೂ ಕೂಡ ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಜಯನಾಮ ಸಂವತ್ಸರದ ಶಿಶಿರ ಋತುವಿನ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ. ಈ ಪಂಚಮಿ ಅಂತಕ್ಕಂಥದ್ದು ಈಗಾಗಲೇ ಮುಗಿದು ಹೋಗಿದೆ. 7:57 ಮುಗಿದು ಹೋಗಿದೆ. ಷಷ್ಠಿ ಪ್ರಾರಂಭ ಆಗಿದೆ. ಆಚರಣೆಗೆ ಸೂರ್ಯೋದಯಕ್ಕೆ ಇದ್ದಿದ್ದರಿಂದ ಪಂಚಮಿಯನ್ನು ಆಚರಣೆ ಮಾಡಬಹುದು. ಷಷ್ಠಿಯ ಸಂಬಂಧಿತವಾದಂತಹ ಆಚರಣೆಗಳನ್ನು ಮಾಡ್ತಕ್ಕಂಥವ್ರು ಇವತ್ತೇ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಯಾಕೆ ಅಂತಂದರೆ ನಾಳೆ ಬೆಳಿಗ್ಗೆ ಹೆಚ್ಚು ಹೊತ್ತಿನ ತನಕ ಷಷ್ಠಿ ವ್ಯಾಪಿನಿ ಇಲ್ಲ. ಇನ್ನು ಭರಣಿ ನಕ್ಷತ್ರ ಇವತ್ತಿರ್ತಕ್ಕಂಥದ್ದು. ಭರಣಿ ನಕ್ಷತ್ರದಲ್ಲಿ ಚಂದ್ರನ ಚಲನೆ ಇರುತ್ತೆ. ಸರಿಸುಮಾರು ಸಾಯಂಕಾಲ 5:50 ಇರತಕ್ಕಂಥದ್ದು ಭರಣಿ ನಕ್ಷತ್ರ. ಆನಂತರ ಕೃತ್ತಿಕಾ ನಕ್ಷತ್ರ. ಅಂದರೆ ಇವತ್ತು ಹೆಚ್ಚಾಗಿ ದಿನಪೂರ್ತಿ ಸುಮಾರು ರಾತ್ರಿ 7, 6, 13 ರಾತ್ರಿ ಸುಮಾರು 1 ಗಂಟೆವರೆಗೂ ಸಹ ಈ ಒಂದು ಚಂದ್ರನ ಚಲನೆ ಅಂತಕ್ಕಂಥದ್ದು ಮೇಷರಾಶಿಯಲ್ಲೇ ಇರುತ್ತೆ. ಆನಂತರ ಚಂದ್ರ ವೃಷಭ ರಾಶಿಗೆ ಪ್ರವೇಶವನ್ನು ಹೊಂದುತ್ತಾನೆ. ಜೊತೆಯಲ್ಲಿ ಇವತ್ತಿರ್ತಕ್ಕಂಥದ್ದು ಐಂದ್ರ ನಾಮಕ ಯೋಗ ಮತ್ತು ಬಾಲವಕರಣ. ಐಂದ್ರ ನಾಮಕ ಯೋಗ ಮತ್ತು ಬಾಲವಕರಣ ಇವೆರಡರ ಸಂಯೋಗವನ್ನು ನಾವು ನೋಡಿದಾಗ ತುಂಬ ಅದ್ಭುತವಾಗಿರ್ತಕ್ಕಂಥ ಸಂಯೋಗ ಇದು. ಶೌರ್ಯವಂತರು, ಸ್ಥೈರ್ಯವಂತರು, ಮನಃಪೂರ್ವಕವಾಗಿ ಏಕೋಭಾವದಿಂದ ದೃಢಚಿತ್ತದಿಂದ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೊರಟರು ಅಂದರೆ ಐಂದ್ರ ಅಂತಂದರೆ ಆರ್ದ್ರತೆಯನ್ನು ಹೊಂದೋದು, ಅಂದರೆ ಒದ್ದೆಯಾಗೋದು ಅಂತ ಅರ್ಥ. ಆ ಪದದ ಅರ್ಥವನ್ನು ಮೊದಲು ಮಾಡ್ಕೋಬೇಕು. ನಾವು ಏನೋ ಒಂದನ್ನು ಹೇಳೋದು ದೊಡ್ಡದಲ್ಲ. ಕೈಯಲ್ಲಿ ಪಂಚಾಂಗ ಇದೆ, ಆ ಯೋಗ ಈ ಯೋಗ 27 ಯೋಗ ಹೇಗೂ ಇರೋದು. ಆ 27 ಯೋಗಗಳನ್ನು ಏನೋ ಒಂದು ಹೇಳ್ಬಿಡೋದು ದೊಡ್ಡದಲ್ಲ. ಆದರೆ ಅದರ ಒಳಾರ್ಥ ಏನು ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಅದರ ಅರ್ಥವೇ ಗೊತ್ತಿಲ್ಲದೆ ಇದ್ದರೆ ಯಾರಿಗೂ ಸಹ ಪಂಚಾಂಗ ನೋಡ್ಕೊಂಡು ಹೇಳೋದು ದೊಡ್ಡದಲ್ಲ. ಪಂಚಾಂಗದಲ್ಲಿರ್ತಕ್ಕಂಥ ವಿದ್ಯೆಯಿಂದ ಏನೂ ಬರೋದಿಲ್ಲ. ಐಂದ್ರ ಅಂದರೆ ಆರ್ದ್ರತೆ ಅಂತ ಅರ್ಥ. ಆರ್ದ್ರತೆ ಅಂತಂದರೆ ಏನರ್ಥ? ಒದ್ದೆ ಆಗ್ತಕ್ಕಂಥದ್ದು. ಭೂಮಿ ಒದ್ದೆಯಾಗಿದ್ದರೆ ಮಾತ್ರ ಅಲ್ಲಿ ಬಿತ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ. ನೆನಪಿರಲಿ. ಹಾಗಾಗಿ ಒಣಗಿದ ಭೂಮಿಯಲ್ಲಿ ಹೇಗೆ ಬಿತ್ತನೆ ಸಾಧ್ಯ ಇಲ್ಲವೋ ಹಾಗೆ ಒದ್ದೆ ಆಗಿರ್ತಕ್ಕಂಥ ಭೂಮಿಯಲ್ಲಿ ಸುಲಭವಾಗಿ ಬಿತ್ತನೆ ಅಂತಕ್ಕಂಥದ್ದನ್ನು ಮಾಡಬಹುದು. ಹಾಗಾಗಿ ಯೋಗಕರಣ ಸಂಯೋಗ ಏನು ಹೇಳ್ತದೆಯಪ್ಪ ಇವತ್ತು ಗುರುವಾರ ದಿವಸ ಅಂತಂದರೆ, ಯಾರು ಶೌರ್ಯದಿಂದ, ಸ್ಥೈರ್ಯದಿಂದ, ಧೈರ್ಯದಿಂದ ಹೆಜ್ಜೆಯನ್ನಿಟ್ಟು ಮುಂದುವರೆದು ಹೋಗ್ತಾರೆ ಅವರಿಗೆ ಇವತ್ತು ಖಂಡಿತವಾಗಿಯೂ ಸಹ ಮಾಡ್ತಕ್ಕಂಥ ಕೆಲಸದಲ್ಲಿ ಫಸಲು ಸಿಗ್ತದೆ ಅಂತ ಅರ್ಥ. ಅಂದರೆ ರಿಸಲ್ಟ್ ಖಂಡಿತವಾಗಿ ಸಿಗುತ್ತೆ ಅಂತ ಅರ್ಥ. ಇದು ಇವತ್ತಿನ ಪಂಚಾಂಗದ ವಿಶೇಷ. ಇನ್ನು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಂದ ಹಿಡಿದು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರವರೆಗೆ ವಿದ್ಯಾರ್ಥಿಗಳು ಹೇಗೆ ಅವರ ಈ ಒಂದು ಎಕ್ಸಾಮಿನೇಷನ್ ಟೈಮ್ನಲ್ಲಿ ಯಾವ ರೀತಿಯಲ್ಲಿ ಧಾರ್ಮಿಕವಾದಂಥ, ಆಧ್ಯಾತ್ಮಿಕವಾದಂಥ ಪ್ರಯತ್ನವನ್ನು ಮಾಡಿಕೊಂಡು ಅವರು ಈ ಒಂದು ಎಜುಕೇಷನ್ನಲ್ಲಿ ಎಕ್ಸಾಮ್ ಫೇಸ್ ಮಾಡೋದಕ್ಕೆ ಸಿದ್ಧರಾಗಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈವರೆಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಆಚರಣೆ ಮಾಡಿ ನೋಡಿ. ಆಮೇಲೆ ನೀವೇ ಹೇಳ್ತೀರಾ, ಗುರೂಜಿ ಹೇಳಿದ್ರನ್ನ 100% ನಾವು ಫಾಲೋ ಮಾಡಿದ್ವಿ, ಒಳ್ಳೆ ರಿಸಲ್ಟ್ ಸಿಕ್ತು ಅನ್ನೋದು ನಿಮ್ಮ ಮಾತಿನಲ್ಲಿ ಬರುತ್ತೆ. ಯಾಕೆ ಅಂತಂದರೆ ನನ್ನ ಗಡ್ಡ, ತಲೆ ಕೂದಲು ಎಲ್ಲ ಸುಮ್ಮನೆ ಹಣ್ಣಾಗಿದ್ದಲ್ಲ, ಅನುಭವದ ಮೇಲೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಹೇಳಿದ್ದೀನಿ ಅಂತಂದ್ರ ಮೇಲೆ ಅದರಲ್ಲಿ ಏನೋ ಒಂದು ಸಾಧನೆಯನ್ನು ನಾನು ಈ ಹಿಂದೆ ಮಾಡಿದ್ದೀನಿ. ಸಾಕಷ್ಟು ಜನರಿಗೆ ಅದರ ಬಗ್ಗೆ ನಾನು ಕೊಟ್ಟು ಫೇಲ್ ಆದಂಥವ್ರು ಕೂಡ ಒಂದೇ ಅಟೆಂಪ್ಟ್ನಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ದಾಖಲೆ ನನ್ನ ಹತ್ರ ಇದೆ.
ಹಾಗಾಗಿ ನಾನು ಧೈರ್ಯವಾಗಿ ಹೇಳ್ತೀನಿ, ಈ ಎಲ್ಲ ರೀತಿಯಾದಂಥ ವಿಚಾರಗಳನ್ನು ನಿಮ್ಗೇನು ಹೇಳಿದ್ದೀನಿ ಇದನ್ನು ಶ್ರದ್ಧೆಯಿಂದ ಮಾಡಿ. ಶ್ರದ್ಧೆ ಇಲ್ಲದೆ ಇದ್ರ ಉಪಯೋಗ ಇಲ್ಲ. ಏನೋ ನಾನು ಹೇಳ್ತಾ ಇದ್ದೀನಿ ಅಂತ ಮಾಡ್ತೀರಿ, ನಿಜ ಒಪ್ತೀನಿ, ಆದರೆ ನಿಮ್ಮ ಭಾವನೆ ಕೂಡ ಪ್ರಧಾನವಾಗಿ ಇರಬೇಕು, ನೆನಪಿರಲಿ. ಯಾವಾಗ ನಿಮ್ಮ ಭಾವನೆಯನ್ನು ನೀವು ಇಟ್ಕೊಂಡು ಕೆಲಸ ಮಾಡ್ತೀರಿ ಆವಾಗ ಖಂಡಿತವಾಗ್ಲೂ ನಿಮಗೆ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಇವಾಗ ಮೀನರಾಶಿಯವರು ಏನು ಮಾಡಬೇಕು ಅಂತ ನೋಡೋಣ. ಮೊದಲು ಮೀನರಾಶಿಗೆ ಸಂಬಂಧಪಟ್ಟಂತಹ ಗ್ರಹಗತಿ ಏನಿದೆ ಅಂತ ನೋಡೋಣ. ಈಗ ಮೀನರಾಶಿಯಲ್ಲಿ ಏನು ಹುಟ್ಟಿರ್ತೀರಾ, ನಿಮಗೆ ಅಷ್ಟಮ ಭಾವದಲ್ಲಿ ಶನಿ ಇದ್ದಾನೆ, ಕುಜ ಕೂಡ ಅಲ್ಲೇ ಇದ್ದಾನೆ, ರಾಹುನು ಅಲ್ಲೇ ಇದ್ದಾನೆ, ಗುರು ಚತುರ್ಥ ಭಾವದಲ್ಲಿ 4ನೇ ಮನೆಯಲ್ಲಿದ್ದಾನೆ, 2ನೇ ಮನೆಯಲ್ಲಿ ಕೇತು ಇದ್ದಾನೆ. ಹಾಗೆಯೇ ಸದ್ಯ ನಿಮಗೆ 12ನೇ ಮನೆಯಲ್ಲಿ ರವಿ ಇದ್ದರೆ 11ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಈ ಗ್ರಹಗಳಿದ್ದಾವೆ. ಈ ರೀತಿಯಾಗಿರ್ತಕ್ಕಂಥದ್ದಾದ್ರಿಂದ ಇಲ್ಲಿ ಪ್ರಧಾನವಾಗಿ ಪಂಚಮ ಭಾವವನ್ನು ನೋಡಬೇಕು. 5ನೇ ಮನೆ, 5ನೇ ಮನೆಯಲ್ಲಿ ಅಧಿಪತಿ ಯಾರಪ್ಪ, ವಿದ್ಯೆಗೆ ಸಂಬಂಧಪಟ್ಟ ಸ್ಥಾನ ಅದು ಅಂತ ಇಟ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹ ಯಾವುದು ಅಂತಂದರೆ ಚಂದ್ರ. ಹಾಗಾಗಿ ಚಂದ್ರ ಏನು ಮಾಡ್ತಾನೆ, ಅತ್ಯಂತ ಶೀಘ್ರವಾಗಿ ಓಡಾಡ್ತಕ್ಕಂಥ ಗ್ರಹ. 2.5 ದಿವಸದ ಮೇಲೆ ಅವನು ಒಂದು ಮನೆಯಲ್ಲಿ ಇರೋದಿಲ್ಲ. ಅವನ ಸ್ವಭಾವ ಅದು, ಅವನ ನಡವಳಿಕೆ ಹಾಗಿರುತ್ತೆ, ಅವನ ಚಲನೆ ಅಂತಕ್ಕಂಥದ್ದು ಅಷ್ಟು ಶೀಘ್ರವಾಗಿರ್ತಕ್ಕಂಥದ್ದಾದ್ರಿಂದ ಒಂದು ಕ್ಷಣ ಇದ್ದ ಬುದ್ಧಿ ನಿಮಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ನಿಮ್ಮ ರಾಶಿಯ ಸ್ವಭಾವ ಕೂಡ ಹಾಗೇನೆ. ಮೀನ ರಾಶಿ, ಮೀನಿನ ಸ್ವಭಾವ ಏನು, ಹಾಗೆ ನಿಮ್ಮ ಸ್ವಭಾವ ಕೂಡ ಅತ್ಯಂತ ಚಂಚಲ, ಒಂದು ಕ್ಷಣ ಇದ್ದಲ್ಲಿ ಇನ್ನೊಂದು ಕ್ಷಣ ಇರೋದಿಲ್ಲ. ಹಾಗೆ ಬುದ್ಧಿ ಅಷ್ಟೇ ತೀಕ್ಷ್ಣವಂತಿಯಾಗಿರ್ತೀರ, ತುಂಬ ಚೆನ್ನಾಗಿ ವಿಷಯಗಳನ್ನು ಗ್ರಹಣ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರುತ್ತೆ. ಆದರೂ ಸಹ ಏನಾಗುತ್ತೆ, ನಿಮಗೆ ಎಲ್ಲೋ ಒಂದು ಸಾರಿ ಮನಸ್ಸು ಅನ್ನುವಂಥದ್ದು ಒಂದು ಕೆಲಸವನ್ನು ಹಠ ಹಿಡಿದು ಸಾಧಿಸ್ತಕ್ಕಂಥ ಒಂದು ಛಲ ಅಂತಕ್ಕಂಥದ್ದು ಬರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಆಗಾಗ ಡಿಸ್ಟರ್ಬ್ ಆಗ್ತೀರಾ, ಡಿಪ್ರೆಸ್ ಆಗ್ತೀರಾ, ಮೂಡಿ ಆಗ್ತೀರಾ, ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋಣ ಅಂಥೇಳಿ ಈ ಥರದ ಯೋಚನೆಗಳು ಕೂಡ ಬರುತ್ತೆ. ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬೇಗ ಬರ್ತಕ್ಕಂಥದ್ದು ಯಾರಿಗೆ ಅಂದರೆ ಮೀನರಾಶಿಯವರಿಗೆ. ಹಾಗಾಗಿ ಮೀನರಾಶಿಯವರು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಮನಸ್ಸು ದೃಢವಾಗಿರ್ತಕ್ಕಂಥದ್ದಕ್ಕೆ ಬೇಕಾದ್ದೇನು ಎಲ್ಲರಿಗೂ ಹೇಳಿದ್ದೀನಿ, ಮೆಡಿಟೇಷನ್ ಮಾಡಬೇಕು. ಹಾಗೆ ಅದನ್ನು ಮಾಡ್ಕೊಂಡು ಬಂದ್ರಿ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲಿ ಚಂದ್ರನ ಸಂಬಂಧಿತವಾಗಿ ನೀವೇನು ಮಾಡಿ ಅಂತಂದರೆ ಮುತ್ತುಗದ ಎಲೆಯಲ್ಲಿ ಊಟ ಮಾಡೋದನ್ನ ಅಭ್ಯಾಸ ಮಾಡಿ. ನಿಮ್ಮ ರಾಶಿಯಿಂದ ಪಂಚಮ ಭಾವಾಧಿಪತಿಯಾಗಿರ್ತಕ್ಕಂಥ ಚಂದ್ರ ವಿದ್ಯಾಸ್ಥಾನಾಧಿಪತಿಯ ಹೊರತು ಕಾರಕ ಅಲ್ಲ. ಹಾಗಾಗಿ ಕಾರಕ ಯಾರು ಅಂತಂದರೆ ಗುರು, ಅವನ ಅನುಗ್ರಹ ಇಲ್ಲ. ಯಾಕೆ ಅಂತಂದರೆ ಅವನು ಜೂನ್ ತಿಂಗಳ 3ನೇ ವಾರದವರೆಗೂ ಸಹ ಮಿಥುನ ರಾಶಿಯಲ್ಲಿರ್ತಾನೆ. ಮಿಥುನ ರಾಶಿಯಲ್ಲಿರೋದ್ರಿಂದ ನಿಮ್ಮ ಪಂಚಮಕ್ಕೆ ಅವನಿಂದ ಯಾವುದೇ ರೀತಿಯಾದಂಥ ಫಲ ಇಲ್ಲ. ಜೊತೆಯಲ್ಲಿ ವಿದ್ಯೆಗೆ ಸಂಬಂಧಪಟ್ಟಂತೆ ಪೂರ್ಣವಾದ ಆಶೀರ್ವಾದ ಅನ್ನುವಂಥದ್ದು ನಿಮಗಿರೋದಿಲ್ಲ. ಹಾಗಾಗಿ ನೀವು ಮುತ್ತುಗದ ಎಲೆಯಲ್ಲಿ ಊಟ ಮಾಡಬೇಕು. ಜೊತೆಯಲ್ಲಿ ಸ್ವಲ್ಪ ದಕ್ಷಿಣಾಮೂರ್ತಿಯ ಧ್ಯಾನವನ್ನು ಮಾಡಿಕೊಳ್ಬೇಕು. ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಯಚ್ಛ ಅನ್ನುವಂಥ ಒಂದು ಮಂತ್ರ ಇದೆ. ಅಥವಾ ದಕ್ಷಿಣಾಮೂರ್ತಯೇ ತುಭ್ಯಂ ವಟಮೂಲ ನಿವಾಸಿನೇ ಧ್ಯಾನೈಕ ನಿರತಾಂಗಾಯ ನಮೋ ರುದ್ರಾಯ ಶಂಭವೇ ಅನ್ನುವಂಥ ಸ್ತೋತ್ರ ಇದೆ. ಇದು ಸ್ತೋತ್ರಗಳು ಎಲ್ಲಿ ಬೇಕಾದರೂ ಪುಸ್ತಕ ಸಿಕ್ಕತ್ತೆ, ತಂದ್ಕೊಳ್ಳಿ, ಸರಿಯಾಗಿ ಓದಿ. ಮನಸೋ ಇಚ್ಛೆ ಓದ್ತಕ್ಕಂಥದ್ದಲ್ಲ, ಬೇಕಾಬಿಟ್ಟು ಓದುವಂಥದ್ದು ಅಲ್ಲ. ವಧ ಮತ್ತು ವರ್ಧ ಇವೆರಡಕ್ಕೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಸಂಸ್ಕೃತದಲ್ಲಿ ಒಂದು ಚುಕ್ಕಿ ಇಟ್ಟರೆ ವ್ಯತ್ಯಾಸ ಆಗುತ್ತೆ ಅರ್ಥ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿಂತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವನಂ ಅಂತ ಹೇಳುತ್ತೆ. ಚಿಂತೆಗೂ ಚಿತೆಗೂ ಒಂದು ಚುಕ್ಕಿ ಮಾತ್ರ ವ್ಯತ್ಯಾಸ ಸಂಸ್ಕೃತದಲ್ಲಿ ಬರೆದಾಗ. ಅದೇ ನಾವು ಚಿಂತೆ ಅನ್ನುವಂಥದ್ದು ಹಾಕಿದಾಗ, ಅಂದರೆ ಚುಕ್ಕಿಯನ್ನು ಹಾಕಿದಾಗ ಚಿಂತಾ ಅಂತ ಆಗುತ್ತೆ. ಚಿಂತಾ ಅನ್ನುವಂಥದ್ದು ಜೀವನವನ್ನು ಸುಡುತ್ತೆ ಅಂತ ಹೇಳುತ್ತೆ. ಹಾಗೆ ಚಿತ, ಆ ಚುಕ್ಕಿಯನ್ನು ತೆಗೆದಾಗ ಚಿತ ಆಗುತ್ತೆ. ಚಿತ ಅನ್ನುವಂಥದ್ದು ಶರೀರವನ್ನು ಸುಡುತ್ತೆ ಅಂತ ಹೇಳುತ್ತೆ. ನೆನಪಿರಲಿ, ಯಾವಾಗ ನೀವು ಜಾಸ್ತಿ ಚಿಂತೆ ಮಾಡ್ತೀರಾ ಅದು ಜೀವನವನ್ನು ಹಾಳು ಮಾಡುತ್ತೆ. ಹಾಗೇನು ಇಡ್ತಕ್ಕಂಥ ಚುಕ್ಕಿ ಹಾಳಾಯಿತು ಅಂದರೆ ಚಿಂತಾ ಅನ್ನೋ ಜಾಗದಲ್ಲಿ ಚಿತ ಅಂತ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಸರಿಯಾಗಿ ಬರ್ಕೊಳ್ಬೇಕು. ಸರಿಯಾಗಿ ಬರ್ಕೊಳ್ತೀರಿ ಅಂತ ಆದರೆ, ಅಥವಾ ಪುಸ್ತಕವನ್ನು ಸರಿಯಾಗಿ ಪ್ರಿಂಟ್ ಇರ್ತಕ್ಕಂಥದ್ದು ತನ್ನಿ. ಯಾಕೆಂದರೆ ಇವತ್ತು ಮುದ್ರಾ ರಾಕ್ಷಸನ ಹಾವಳಿ, DTP ಅಂತೇಳಿ ಅಥವಾ ಪ್ರಿಂಟ್ ಅಂತ ಏನು ಹೇಳ್ತೀವಿ ಅದನ್ನು ಮುದ್ರಾ ರಾಕ್ಷಸ ಅಂತ ಹೇಳ್ತೀವಿ ನಾವು. ಆ ಒಂದು ಮುದ್ರಾ ರಾಕ್ಷಸನ ಹಾವಳಿಯಿಂದಾಗಿ ಏನಾಗಿದೆ ಅಂತಂದರೆ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಬೇಕಾಬಿಟ್ಟಿ ಮೊದಲ ಗುರಿ ಅನ್ನುವಂಥದ್ದನ್ನು ಒಂದು ಅಕ್ಷರ ಹಿಂದೆ ಮುಂದೆ ಮಾಡಿಬಿಡ್ತಾರೆ. ಅದು ಮೊದಲ ಗುರಿ ಹೋಗಿ ಮೊಲದ ಗುರಿ ಆಗ್ಬಿಡುತ್ತೆ. ಹಾಗೆ ಆ ಥರದ ವ್ಯತ್ಯಾಸಗಳಿದ್ದರೆ ಸರಿಯಾಗಿ ಗಮನಿಸ್ಕೊಳ್ಳಿ. ಮೊಲದ ಗುರಿ ಬೇಕೋ ಮೊದಲ ಗುರಿ ಬೇಕೋ ಯೋಚನೆ ಮಾಡಿ. ಹಾಗೆ ದಕ್ಷಿಣಾಮೂರ್ತಿ ಧ್ಯಾನವನ್ನು ಮಾಡಬೇಕಿದ್ರು ಅಷ್ಟೇ ಪ್ರಧಾನವಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಬೇಕು. ನಿಮ್ಮ ಮನೆಯಲ್ಲೇ ಆದರೂ ಪರವಾಗಿಲ್ಲ, ಅಥವಾ ಯಾವುದೋ ಒಂದು ದೇವಸ್ಥಾನದಲ್ಲಾದ್ರೂ ಪರವಾಗಿಲ್ಲ. ಗುರು ಸಂಬಂಧಿತವಾದ ದೇವಸ್ಥಾನ ಆದರೆ ತುಂಬ ಒಳ್ಳೆಯದು.
ಆ ಗುರು ಸಂಬಂಧಿತವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಆದಷ್ಟು ಶುಭ್ರವಾದಂಥ ವಸ್ತ್ರಗಳನ್ನು ಧರಿಸ್ಕೊಳ್ಬೇಕು. ಕಪ್ಪು ಕಲರು ಅಥವಾ ನೀಲಿ ಕಲರು, ಡಾರ್ಕ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಿತವಾದಂಥ ಯಾವುದೇ ಬಣ್ಣದ ವಸ್ತ್ರಗಳನ್ನು ಧರಿಸಬೇಡಿ. ಶುಭ್ರವಾಗಿರತಕ್ಕಂಥ ಬಿಳಿಯ ಬಣ್ಣದ ವಸ್ತ್ರಗಳನ್ನು ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸ್ಕೊಂಡು ಹೋಗಿ ಕೂತ್ಕೊಂಡು ದಕ್ಷಿಣಾಮೂರ್ತಿಯ ಧ್ಯಾನವನ್ನು ಪ್ರತಿದಿನ ಅರ್ಧ ಗಂಟೆ ಕಾಲ ಮಾಡಿ. ಖಂಡಿತವಾಗಲೂ ನಿಮಗೆ ಈ ವರ್ಷ ವಿದ್ಯೆ ಅಭಿವೃದ್ಧಿ ಆಗುತ್ತೆ, ಯೋಚನೆ ಮಾಡಬೇಡಿ. ವೀಕ್ಷಕರೇ, ಇನ್ನು ಮುಂದಿನ ಭಾಗದಲ್ಲಿ ಇಂದಿನ ಗೋಚಾರ ಫಲ ಹೇಗಿದೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ. ಇನ್ನು ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪತ್ರಗಳನ್ನ ಬರೀಬಹುದು. ನಿಮ್ಮ ಸಮಸ್ಯೆಗಳನ್ನ ನಮಗೆ ತಿಳಿಸಿದ್ರೆ ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸಲಿದ್ದಾರೆ. ಇನ್ನು ಗುರೂಜಿ ನಮಗೆ ಈಗಾಗಲೇ ಹಲವಾರು ಪತ್ರಗಳನ್ನ ಬರೆದಿದ್ದಾರೆ. ಅದರಲ್ಲಿ ತ್ಯಾಗರಾಜನಗರದಿಂದ ನಾಗೇಶ್ ಅನ್ನೋರು ಪತ್ರವನ್ನ ಬರಿತಾ ಇದ್ದಾರೆ. ಅವರ ಮಗ ರಾಕೇಶ್ ಅವರ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ ಅಂತ ಕೇಳ್ತಾ ಇದ್ದಾರೆ. ಗುರುಜಿ, ರಾಕೇಶ್ ಅವರ ಹುಟ್ಟಿದ ದಿನಾಂಕ ಈ ರೀತಿಯಾಗಿದೆ: 20/7/1995 ಗುರುವಾರ ಬೆಳಗ್ಗೆ 10:30ಕ್ಕೆ ಹುಟ್ಟಿದ್ದು ಅಂತ ತಿಳಿಸಿದ್ದಾರೆ. ಜೊತೆಗೆ ಮೇಷರಾಶಿ, ಅಶ್ವಿನಿ ನಕ್ಷತ್ರ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಾಗೇಶ್ ಅವರೇ, ನಿಮ್ಮ ಮಗ ರಾಕೇಶ್ ಬಗ್ಗೆ ನೀವು ಪ್ರಶ್ನೆಯನ್ನು ಕೇಳಿದ್ದೀರಾ. ರಾಕೇಶ್ ಹುಡುಗ ಒಳ್ಳೆಯವನೇ, ಆದರೆ ಬುದ್ಧಿ ಪೂರ್ಣವಾಗಿ ಇನ್ನೂ ಬಲ್ತಿಲ್ಲ. ಅನ್ಮೆಚ್ಯೂರ್ಡ್ ಮೈಂಡ್ ಅಂತ ಹೇಳ್ತಾರಲ್ಲ, ಆ ಥರ. ಕೆಲವು ಸಂದರ್ಭ ಬಹಳ ಸೂಕ್ಷ್ಮವಾಗಿರ್ತಾನೆ, ಕೆಲವು ಸಂದರ್ಭ ಬಹಳ ಡಲ್ ಆಗ್ತಾನೆ. ಹಾಗೇನೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಿದ್ರೆ ಹಿಡಿದು ಸಾಧಿಸ್ತೀನಿ, ನಾನು ಮಾಡಿಬಿಡ್ತೀನಿ ಅನ್ನುವಂಥ ಹಠ ಅಥವಾ ಛಲ ಅವನಲ್ಲಿಲ್ಲ. ಇದು ಸ್ವಲ್ಪ ದೊಡ್ಡ ಸಮಸ್ಯೆ. ಏನು ಮಾಡಬೇಕು ಅನ್ನೋದೇ ಅವನಿಗೆ ಪೂರ್ಣ ನಿರ್ಧಾರ ಇಲ್ಲ. ಅವನಿಗೊಂದು ಸರಿಯಾದ ಡೈರೆಕ್ಷನ್ ಅಂತಕ್ಕಂಥದ್ದು ಬೇಕು. ಖಂಡಿತವಾಗ್ಲೂ ಹೇಳ್ತೀನಿ, ದಯವಿಟ್ಟು ಅವನಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಿ. ಇಲ್ಲಿ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥ ಪ್ರಕಾರವಾಗಿ ನೋಡಿದಾಗ ಪೂರ್ಣವಾಗಿ ನಿಮ್ಮ ಸಪೋರ್ಟ್ ನಿಮ್ಮ ಮಗನಿಗೆ ಇಲ್ಲ ಅಂತ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ದೈವಾನುಗ್ರಹ ಕೂಡ ಇಲ್ಲ. ನಿಮ್ಮ ಮಗನಿಗೆ ದೈವಭಕ್ತಿ ಅನ್ನುವಂಥದ್ದು ಅಂಥ ವಿಶೇಷವಾಗಿ ಇಲ್ಲ. ಯಾವುದೇ ಒಂದನ್ನು ಮಾಡೋದಿದ್ರೂ ಸ್ವಲ್ಪ ತಾತ್ಸಾರ ಮಾಡ್ತಕ್ಕಂಥ ಸ್ವಭಾವ ಅವನಲ್ಲಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಯಾವ ವಿಚಾರದಲ್ಲೂ ಅವನಿಗೆ ಒಂಥರ ಆಸಕ್ತಿ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದರೆ ಅಷ್ಟಮ ಭಾವದಲ್ಲಿರ್ತಕ್ಕಂಥ ಚಂದ್ರನ ಯೋಗ, ಜೊತೆಯಲ್ಲಿ ಕೇತುಗ್ರಸ್ತನಾಗಿರ್ತಕ್ಕಂಥದ್ದಾದ್ದರಿಂದ ಆಗಾಗ ಗ್ರಹಣ ಹಿಡಿತದೆ. ಆಗಾಗ ಗ್ರಹಣ ಹಿಡಿಯೋದು ಅಂತಂದರೆ ಏನು ಅಂದರೆ, ಇವತ್ತು ಇದ್ದಾನೆ, ಇವತ್ತಿನ ಮನಸ್ಥಿತಿ ಇನ್ನು 15 ದಿವಸಕ್ಕಿರೋದಿಲ್ಲ. ಚಂದ್ರನ ಸ್ಥಿತಿ ಹೇಗೋ ಹಾಗೆ. ಈ ಅಭಿವೃದ್ಧಿ ಆಗ್ತಕ್ಕಂಥ ಕಾಲದಲ್ಲಿ ಅಭಿವೃದ್ಧಿ, ಅವನು ಕ್ಷೀಣವಾಗ್ತಕ್ಕಂಥ ಕಾಲದಲ್ಲಿ ಕ್ಷೀಣ. ಹಾಗಾಗಿ ಏನಾಗ್ತದೆ ಅಂತಂದರೆ, ಅಶ್ವಿನಿ ನಕ್ಷತ್ರ ಮೇಷರಾಶಿ ಎನ್ನುವ ಲೆಕ್ಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಚಂದ್ರಕೇತು ಯೋಗವನ್ನು ನೋಡಿದಾಗ ಆಗಾಗ ಮನಸ್ಸು ಅನ್ನುವಂಥದ್ದು ಡಲ್ ಆಗುತ್ತೆ. ಸ್ವಲ್ಪ ಸಪೋರ್ಟ್ ಜಾಸ್ತಿ ಬೇಕು. ಅಕ್ಕಿಯ ಪದಾರ್ಥಗಳನ್ನು, ಹುರುಳಿ ಪದಾರ್ಥಗಳನ್ನು ಸ್ವಲ್ಪ ಹೆಚ್ಚಾಗಿ ತಿನ್ನಿಸಿ. ಏನು ಹುರುಳಿ ತಿನ್ಸಕ್ಕೆ ನನ್ನ ಮಗ ಕುದುರೆನೇ ಅಂತ ಕೇಳಿದರೆ, ಅಶ್ವಿನಿ ನಕ್ಷತ್ರ ಕುದುರೆನೇ ಇರತಕ್ಕಂಥದ್ದು. ಯೋನಿಕೂಟದಲ್ಲಿ ಬಂದಾಗ ನೀವು ಅಶ್ವಿನಿ ನಕ್ಷತ್ರವನ್ನು ನೋಡಿದರೆ ಅಶ್ವಿನಿ ನಕ್ಷತ್ರಕ್ಕೆ ಕುದುರೆ ಯೋನಿ ಅಂತ ಇದೆ. ಹಾಗಾಗಿ ಸ್ವಲ್ಪ ಹುರುಳಿಯನ್ನು ಆಗಾಗ ನಿಮ್ಮ ಮಗನಿಗೆ ತಿಳಿಸ್ತಕ್ಕಂಥದ್ದು, ಮೊಳಕೆ ಬರೆಸಿ ತಿನ್ನಿಸ್ತಕ್ಕಂಥದ್ದು ಮಾಡ್ತಾ ಬಂದರೆ ಕ್ರಮೇಣ ನಿಮ್ಮ ಮಗ ಸಾಕಷ್ಟು ಸುಧಾರಿಸ್ಕೊಳ್ತಾನೆ. ಜೊತೆಯಲ್ಲಿ ಸಾಧ್ಯವಾದರೆ ಆತನನ್ನು ಯಾವುದಾದ್ರೂ ಒಂದು ಗುರುಕ್ಷೇತ್ರದಲ್ಲಿ ಒಂದು 4 ದಿವಸ ವಾಸ್ತವ್ಯ ಮಾಡಿಸಿ ಅಲ್ಲಿ ಗುರು ಸೇವೆಯನ್ನು, ಕ್ಷೇತ್ರಾಧಿಪತಿಯ ಸೇವೆಯನ್ನು ಮಾಡಿಸಿದ ಪಕ್ಷದಲ್ಲಿ ಖಂಡಿತವಾಗಲೂ ನಿಮ್ಮ ಮಗನ ಭವಿಷ್ಯ ಉತ್ತಮವಾಗುತ್ತೆ. ಯೋಚನೆ ಮಾಡಬೇಡಿ. ಜುಲೈ ತಿಂಗಳ ನಂತರದಲ್ಲಿ ನಿಮ್ಮ ಮಗನ ಯೋಗಗಳು ಇನ್ನೂ ಸಾಕಷ್ಟು ಸುಧಾರಣೆ ಆಗುತ್ತೆ, ಒಳ್ಳೆಯ ಭವಿಷ್ಯ ಆಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಜಿ. ನಾಗೇಶ್ ಅವರೇ, ತಮಗೂ ಕೂಡ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದದಕ್ಕಾಗಿ. ಗುರುಜಿ, ಇನ್ನು ಹಲವಾರು ಜನರು ನಮಗೆ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದು ಅವರ ಸಮಸ್ಯೆಗಳನ್ನು ಹಂಚಿಕೊಂಡಿದ್ದಾರೆ. ನೋಡೋಣ ಈಗ ಮುಂದೆ. ಬನಶಂಕರಿಯಿಂದ ಕುಸುಮ ಅನ್ನೋರು ತಮ್ಮ ಮಗಳ ಬಗ್ಗೆ ಕೇಳಬೇಕು ಅಂತ ಬರೆದಿದ್ದಾರೆ. ಅವರ ಮಗಳ ಹೆಸರು ರಕ್ಷಿತಾ ಅಂತ. ಅವರು ಹುಟ್ಟಿದ್ದು 8ನೇ ತಾರೀಕು 9ನೇ ತಿಂಗಳು 1998ರಲ್ಲಿ ಬೆಳಗ್ಗೆ 7:05 ಮೀನರಾಶಿಯಲ್ಲಿ ಹುಟ್ಟಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಉತ್ತರ ಭಾದ್ರಾ ನಕ್ಷತ್ರ. ಇವರ ಒಂದು ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ ಗುರುಜಿ ಅಂತ ಕೇಳಿದ್ದಾರೆ. ಕುಸುಮ ಅವರೇ, ನಿಮ್ಮ ಮಗಳಾದ ರಕ್ಷಿತಾ ಬಗ್ಗೆ, ಆಕೆಯ ಭವಿಷ್ಯದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದೀರಾ. ಇದಕ್ಕೆ ನಾನು ಕರ್ಣಪಿಶಾಚಿನಿ ತಂತ್ರದ ಮೂಲಕ ನಿಮಗೆ ಉತ್ತರವನ್ನು ಕೊಡ್ತೀನಿ. ಆದರೆ ಅದಕ್ಕಿಂತಲೂ ಮೊದಲು ಮೇಷಾದಿ 12 ರಾಶಿಗಳವರ ಇವತ್ತಿನ ಯೋಗಫಲ ಹೇಗಿದೆ ಅಂತ ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಯೋಗಫಲದ ಪ್ರಕಾರ ಇವತ್ತು ರಾಶಿಯಲ್ಲಿರ್ತಕ್ಕಂಥ ಚಂದ್ರಕೇತು ಯೋಗ ಮಾನಸಿಕವಾಗಿರತಕ್ಕಂಥ ಸ್ವಲ್ಪ ಗ್ರಹಣ ಹಿಡಿತಕ್ಕಂಥದ್ದು, ಭಯಮಿಶ್ರಿತವಾದಂಥ ವಾತಾವರಣ ಇದೆ. ಶಶಿಮಂಗಲ ಯೋಗ ಇದೆ. ಹಾಗಾಗಿ ಕೌಟುಂಬಿಕ ಸೌಖ್ಯ ಸಾಧಾರಣವಾಗಿ ಚೆನ್ನಾಗೇ ಇರ್ತದೆ.
ಯೋಚನೆ ಮಾಡೋದು ಬೇಡ. ಮೇಷರಾಶಿಯವರು ಜಾಸ್ತಿ ಚಿಂತೆ ಮಾಡೋದರ ಬದಲಾಗಿ ಸ್ವಲ್ಪ ಮಟ್ಟಿಗೆ ಇವತ್ತು ಶಿವಾರಾಧನೆಯನ್ನು ಮಾಡಿಕೊಳ್ಳಿ. ಈಶ್ವರನ ಆರಾಧನೆ ಮಾಡೋದರಿಂದ ಖಂಡಿತವಾಗಿ ಮೇಷರಾಶಿಯವರಿಗೆ ಉತ್ತಮವಾದಂಥ ಫಲ ದೊರಕುತ್ತೆ. ವೃಷಭ ರಾಶಿಯವರ ಯೋಗ ಫಲದ ಪ್ರಕಾರ ವ್ಯಯಭಾವದಲ್ಲಿರ್ತಕ್ಕಂಥ ಚಂದ್ರಕೇತು ಯೋಗ. ತೃತೀಯಾಧಿಪತಿ ವ್ಯಯಕ್ಕೆ ಬಂದ ಅಂತಂದರೆ ಅರ್ಥ ಏನಪ್ಪ ಅಂತಂದರೆ ಸ್ವಲ್ಪ ಒಡಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳೇನಿದ್ದಾರೆ ಅವರ ವಿಚಾರದಲ್ಲಿ ಬೇಸರವಾಗ್ತಕ್ಕಂಥದ್ದು, ಅವರ ಮೇಲೆ ಯಾವುದೋ ಒಂದು ವಿಚಾರಕ್ಕೋಸ್ಕರವಾಗಿ ನಿಮಗೆ ಕೋಪ ಬರುವಂತಹದ್ದು ಅಥವಾ ಸಿಟ್ಟು ಬರುವಂತಹದ್ದು ಅಂತ ಕಾಣುತ್ತೆ. ಕೇತುಗ್ರಸ್ತನಾಗಿರ್ತಕ್ಕಂಥದ್ದು, ಶನಿಯ ದೃಷ್ಟಿ ಇರತಕ್ಕಂಥದ್ದು, ಯಾರಿಗೆ ದೀರ್ಘಕಾಲದ ರೋಗಗಳಿದೆ ಅದು ಉಲ್ಬಣಿಸ್ತಕ್ಕಂಥ ಸಾಧ್ಯತೆ, ಮಾರಣಾಂತಿಕವಾಗಿರ್ತಕ್ಕಂಥ ರೋಗಗಳಿರ್ತಕ್ಕಂಥವ್ರು ಯಾರಿದ್ದಾರೆ ವೃಷಭ ರಾಶಿಯಲ್ಲಿ ಹುಟ್ಟಿದವರ ಒಡ ಹುಟ್ಟಿರ್ತಕ್ಕಂಥ ಅಕ್ಕ ತಂಗದಿರು ಅಂತ ಲೆಕ್ಕ. ಹೆಣ್ಣು ಮಕ್ಕಳನ್ನು ಪ್ರಧಾನವಾಗಿ ಇಲ್ಲಿ ಸೂಚಿಸುತ್ತೆ, ಯಾಕೆಂದರೆ ಶುಕ್ಲ ಪಕ್ಷದ ಚಂದ್ರ. ಹಾಗಾಗಿ ಈ ಒಂದು ಯೋಚನೆಯನ್ನು ಮಾಡಿದಾಗ ಅಂಥವರಿಗೆ ಪ್ರಾಣಾಂತಿಕವಾಗಿರ್ತಕ್ಕಂಥ ರೋಗ ಇರತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ರೋಗ ಹೆಚ್ಚಾಗತಕ್ಕಂಥ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಧನ್ವಂತರಿ ಮಹಾವಿಷ್ಣುವನ್ನು ಧ್ಯಾನ ಮಾಡಿ ಧನ್ವಂತರಿ ಹೋಮ ಅಥವಾ ಜಪ ಪೂಜೆ ಇತ್ಯಾದಿಗಳನ್ನು ಮಾಡಿಸಿ ಅವರ ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಕಾಳಜಿಯನ್ನು ವಹಿಸಿ ಚೆನ್ನಾಗಿ ನೋಡ್ಕೊಳ್ಳಿ, ಸುಖವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. ಮಿಥುನ ರಾಶಿ ಯೋಗ ಫಲವನ್ನು ನೋಡೋಣ. ಮಿಥುನ ರಾಶಿಯವರ ಯೋಗ ಫಲದ ಪ್ರಕಾರ ಧನಾಧಿಪತಿ ಲಾಭಕ್ಕೆ ಬಂದು ಕೂತ್ಕೊಂಡಿದ್ದಾನೆ. ಧನಾಧಿಪತಿಯೇ ಲಾಭಕ್ಕೆ ಬಂದ ಅಂತಂದರೆ ಯಾವುದೋ ಒಂದು ಕಾರ್ಯಕ್ಕೋಸ್ಕರವಾಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಂತ ಏನು ಮಾಡಿದ್ದೀರಾ ಅದರಿಂದ ಸ್ವಲ್ಪ ಲಾಭವನ್ನು ಹೊಂದತಕ್ಕಂಥ ದಿನ. ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಇದು ಅನ್ವಯಿಸುತ್ತೆ. ಸ್ವಯಂ ಉದ್ಯೋಗವನ್ನು ಮಾಡೋದಕ್ಕೋಸ್ಕರವಾಗಿ ಸ್ವಲ್ಪ ಹಣವನ್ನು ಇನ್ವೆಸ್ಟ್ ಮಾಡಿದ್ದೀರಾ, ದೊಡ್ಡ ಮೊತ್ತವನ್ನು ಇನ್ವೆಸ್ಟ್ ಮಾಡಿದ್ರೂ ಸಹ ಅವರಿಗೂ ಸಹ ಇದರಲ್ಲಿ ಅನುಕೂಲ ಇದೆ. ಆದರೆ ದೊಡ್ಡ ಮಟ್ಟದ ಲಾಭ ಅಂತಕ್ಕಂಥದ್ದಿಲ್ಲ, ಸ್ವಲ್ಪ ಕಡಿಮೆ ಇರ್ತದೆ. ಹಾಗಂತ ನಷ್ಟ ಅಂತೂ ಖಂಡಿತ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಆಕಸ್ಮಿಕವಾಗಿ ಗ್ರಹಬಲದ ಪ್ರಕಾರ ಗ್ರಹಚಾರದ ಪ್ರಕಾರ ಏನಾದರೂ ಸ್ವಲ್ಪ ಮಟ್ಟಿಗೆ ನಷ್ಟ ಆಗ್ತಕ್ಕಂಥ ಅನುಮಾನ ಕಂಡು ಬಂದರೆ ಮಿಥುನ ರಾಶಿಯವರು ಇವತ್ತು ಶನೈಶ್ಚರನನ್ನು ಆರಾಧನೆ ಮಾಡಿ. ಏನಿವತ್ತು ಗುರುವಾರ ಆದರೂ ಗುರೂಜಿ ಶನೈಶ್ಚರನನ್ನು ಆರಾಧನೆ ಮಾಡಿ ಹೇಳ್ತಿದ್ದೀರಾ ಅಂತ ಕೇಳಿದ್ರೆ, ಪಂಚಮ ಭಾವದಲ್ಲಿರ್ತಕ್ಕಂಥ ಶನೈಶ್ಚರ ನಿಮ್ಮ ಲಾಭಕ್ಕೆ ದೃಷ್ಟಿಯನ್ನು ಕೊಡ್ತಾನೆ, ಲಾಭದಲ್ಲಿರ್ತಕ್ಕಂಥ ಧನಾಧಿಪತಿಗೆ ದೃಷ್ಟಿಯನ್ನು ಕೊಡ್ತಕ್ಕಂಥವನಾದ್ದರಿಂದ ವಕ್ರೋಚ್ಚ ಸ್ಥಿತಿಯಲ್ಲಿದ್ದಾನೆ. ಹಾಗಾಗಿ ಶನೈಶ್ಚರನನ್ನೇ ಆರಾಧನೆ ಮಾಡೋದರಿಂದ ಅವನು ಈ ಒಂದು ಪೀಡೆಯನ್ನು ಕಡಿಮೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುವಂತೆ ಮಾಡ್ತಾನೆ. ಜೊತೆಯಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಲಾಭಾಂಶದಲ್ಲಿ ಕತ್ರಿ ಪ್ರಯೋಗ ಆಗದೆ ಇದ್ದ ಹಾಗೆ ಎಚ್ಚರಿಕೆಯನ್ನು ವಹಿಸಿ ನಿಮಗೆ ಏನು ದೊರಕಬೇಕೋ ಅದನ್ನು ದೊರಕಿಸ್ಕೊಡ್ತಾನೆ. ಕರ್ಕಾಟಕ ರಾಶಿ ಯೋಗ ಫಲವನ್ನು ನೋಡೋಣ. ಕರ್ಕಾಟಕ ರಾಶಿಯವರ ಯೋಗಫಲದ ಪ್ರಕಾರ ರಾಶ್ಯಾಧಿಪತಿ ಕರ್ಮದಲ್ಲಿ ಇರ್ತಕ್ಕಂಥದ್ದು ವ್ಯಾಪಾರಿಗಳಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಬಟ್ಟೆ ವ್ಯಾಪಾರಿಗಳಿಗಂತೂ ಅತ್ಯುತ್ತಮವಾದಂಥ ದಿನ ಅಂತ ಹೇಳಬಹುದು. ಜೊತೆಯಲ್ಲಿ ಸ್ವಲ್ಪ ಮಟ್ಟಿನ ಭೂಮಿ ಸಂಬಂಧಿತವಾಗಿ ಕೃಷಿಯನ್ನು ಯಾರು ಮಾಡ್ತಿದ್ದೀರಿ ಅಂಥವ್ರಿಗೆ ಕೂಡ ಉತ್ತಮವಾದಂಥ ದಿನ. ಹಾಗಾಗಿ ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗತಕ್ಕಂಥವರಿಗೆ ಸ್ವಲ್ಪ ಮಟ್ಟಿನ ಕಡಿಮೆ ಆದಾಯ ಬರತಕ್ಕಂಥದ್ದು, ಕೃಷಿ ಸಂಬಂಧಿತವಾಗಿ ಬಟ್ಟೆ ಸಂಬಂಧಿತವಾಗಿ ವ್ಯಾಪಾರಗಳನ್ನು ಮಾಡ್ತಕ್ಕಂಥವರಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಯಾರಿಗೆ ಇವತ್ತು ಸ್ವಲ್ಪ ನಷ್ಟ ಆಗ್ತಿದೆ ಅಂತ ಅನಿಸುತ್ತೆ ಕರ್ಕಾಟಕ ರಾಶಿಯವರಿಗೆ, ಅಂಥವರು ಕಾಲಭೈರವನನ್ನು ಪೂಜೆ ಮಾಡ್ಕೊಳ್ಳಿ. ಕಾಲಭೈರವನ ಪೂಜೆ ಮಾಡೋದ್ರಿಂದ ನಿಮ್ಮ ಈ ಸಮಸ್ಯೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ, ಅಥವಾ ಅದಕ್ಕೂ ನಿಮಗೆ ಕೊರತೆ ಆಗುತ್ತೆ. ಕಾಲಭೈರವನ ಪೂಜೆ ಮಾಡೋದು ಕಷ್ಟ ಆಗ್ತಿದೆ ಅಂತ ಹೇಳಾದರೆ ಇವತ್ತು ಮಧ್ಯಾಹ್ನ ಸ್ವಲ್ಪ ಹಾಲನ್ನವನ್ನು ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನಾಯಿಗೋ ಅಥವಾ ಹೊರಗಡೆ ಇರ್ತಕ್ಕಂಥ ಯಾವುದೋ ಬೀದಿ ನಾಯಿಗೋ ಕರೆದು ಸ್ವಲ್ಪ ಹಾಲನ್ನವನ್ನು ಅದಕ್ಕೆ ತಿನ್ನಲಿಕ್ಕೆ ಕೊಟ್ಟ ಪಕ್ಷದಲ್ಲಿ ಕಾಲಭೈರವನ ಸಂತುಷ್ಟಿ ಆಗ್ತದೆ, ಜೊತೆಯಲ್ಲಿ ನಿಮಗೆ ಅನುಗ್ರಹವಾಗ್ತದೆ, ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿಯಾಗ್ತದೆ. ಧನ್ಯವಾದಗಳು ಗುರುಜಿ. ಇನ್ನು ವೀಕ್ಷಕರೇ, ಉಳಿದಂತಹ ರಾಶಿಯ ದಿನ ಭವಿಷ್ಯವನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ. ಇನ್ನು ಗುರುಜಿ, ದ್ವಾದಶ ರಾಶಿಗಳ ಗೋಚಾರ ಫಲವನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮುನ್ನ ನಮಗೆ ಪತ್ರವನ್ನ ಬರೆದಿದ್ರು ಕುಸುಮ ಅವರು. ಸೊ ಅವರ ಮಗಳ ಭವಿಷ್ಯದ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ? ಕುಸುಮ ಅವರೇ, ನಿಮ್ಮ ಮಗಳ ಭವಿಷ್ಯದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ದೀರಾ. ಆಕೆ ಹೆಸರು ರಕ್ಷಿತಾ ಅಂತ. ಹೌದು. ರಕ್ಷಿತಾಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆಗಾಗ ಸಮಸ್ಯೆ ಆಗ್ತಾ ಇರ್ತದೆ. ಜಾಯಿಂಟ್ ಪೇನ್ಸ್ ಬರುತ್ತೆ, ಅದರಲ್ಲೂ ವಿಶೇಷವಾಗಿ ಕಾಲು, ಹಿಮ್ಮಡಿ, ಪಾದ, ಗಂಟು ಇತ್ಯಾದಿಗಳಲ್ಲಿ ಆಗಾಗ ತುಂಬ ನೋವು ಬರುತ್ತೆ ಅಂತ ಹೇಳ್ಕೊಂಡು ತುಂಬ ಹಿಂಸೆ ಪಡ್ತಕ್ಕಂಥ ಸಾಧ್ಯತೆಗಳಿದೆ. ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, ಈಕೆ ತುಂಬ ಜಾಣೆ, ಬಹಳ ಬುದ್ಧಿವಂತೆ ಕೂಡ. ಸೌಂದರ್ಯ ಪ್ರಜ್ಞೆ ಹೆಚ್ಚಾಗಿದೆ ಈಕೆಯಲ್ಲಿ. ಸಹಜವಾಗಿ ಹೆಣ್ಮಕ್ಳಿಗೆ ಸೌಂದರ್ಯ ಪ್ರಜ್ಞೆ ಇರುತ್ತೆ, ಇಲ್ಲ ಅಂತಲ್ಲ, ಆದರೆ ಈಕೆಗೆ ಸ್ವಲ್ಪ ಜಾಸ್ತಿ ಇದೆ. ಆದ್ದರಿಂದ
ಅವಳಿಗೆ ಆ ಫೀಲ್ಡ್ನಲ್ಲಿ ಉತ್ತಮವಾದಂಥ ಭವಿಷ್ಯ ಇದೆ, ಅವಳೇನಾದರೂ ಇಂಟ್ರೆಸ್ಟ್ ಪಡ್ತಾಳೆ ಅಂತ ಹೇಳಾದರೆ ನೀವು ಆಕೆಯನ್ನು ಫ್ಯಾಷನ್ ಡಿಸೈನಿಂಗ್ ಇತ್ಯಾದಿ ಏನಾದರೂ ಇಂಟ್ರೆಸ್ಟ್ ತೋರಿಸಿದ್ರೆ ಆ ಫೀಲ್ಡ್ನಲ್ಲಿ ಖಂಡಿತವಾಗಲೂ ಕಳಿಸಿ ಉತ್ತಮವಾದಂಥ ಒಂದು ಯೋಚನೆಗಳನ್ನು ಆಕೆ ಮಾಡ್ತಾಳೆ. ಆದರೆ ವೈಭಾವದಲ್ಲಿರ್ತಕ್ಕಂಥ ಅಂಗಾರಕ ಶನೈಶ್ಚರ ಮತ್ತು ಅಷ್ಟಮಭಾವದಲ್ಲಿರ್ತಕ್ಕಂಥ ಕುಜನ ಯೋಗವನ್ನು ನೋಡಿದಾಗ ಪ್ರಶ್ನೆ ಲಗ್ನದ ಪ್ರಕಾರ ಈಕೆಯಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಪೂರ್ಣವಾದಂಥ ಮಾನಸಿಕ ಸಮಾಧಾನ ಇಲ್ಲ. ಈಕೆಯ ವರ್ತನೆ ಬಗ್ಗೆ ನಿಮ್ಗೆ ಸ್ವಲ್ಪ ಬೇಸರ ಇದೆ, ನಿಮ್ಮ ಮನಸ್ಸಿನಲ್ಲಿ ನೋವಿದೆ, ಮಗಳು ಯಾಕೋ ಒಂದೊಂದು ಸಲ ಈ ಥರ ಆಡ್ತಾಳಲ್ಲ ಅಂತ ನಿಮ್ಮ ಯೋಚನೆ. ಆದರೆ ಆಕೆಯ ಜಾತಕ ಫಲದ ಪ್ರಕಾರ ಪಂಚಮ ಭಾವದಲ್ಲಿರ್ತಕ್ಕಂತಹ ಚಂದ್ರನಿಂದಾಗಿ ಪೂರ್ಣವಾಗಿರ್ತಕ್ಕಂಥ ಒಂದು ಯೋಗ ಅನ್ನುವಂಥದ್ದಿಲ್ಲ. ಹಾಗಾಗಿ ನೀವೇನು ಮಾಡಿ ಅಂತಂದರೆ ನಿಮ್ಮ ಮಗಳಿಗೆ ಆಗಾಗ ಮುತ್ತುಗದ ಎಲೆಯಲ್ಲಿ ಊಟ ಹಾಕಿ. ಸ್ಟೀಲ್ ಪ್ಲೇಟ್ನಲ್ಲಿ ಊಟ ಮಾಡಲಿ ತೊಂದರೆ ಇಲ್ಲ, ಅದ್ರ ಒಳಗಡೆ ಮುತ್ತುಗದ ಎಲೆ ಇರಲಿ, ಅದನ್ನು ಮಾಡಿ. ಜೊತೆಯಲ್ಲಿ ಸಾಧ್ಯವಾದರೆ ನಿಮ್ಮ ಮಗಳನ್ನು ಕರ್ಕೊಂಡು ಯಾವುದಾದ್ರೂ ಒಂದು ಸುಬ್ರಹ್ಮಣ್ಯ ಸಂಬಂಧಿತವಾದ ಕ್ಷೇತ್ರಕ್ಕೆ ಹೋಗಿ ಆಕೆ ಕೈಯಿಂದ ಅಲ್ಲಿ ಏನಾದರೂ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬಂದರೆ ಖಂಡಿತವಾಗ್ಲೂ ನಿಮ್ಮ ಮಗಳ ಭವಿಷ್ಯ ಸುಂದರವಾಗಿರುತ್ತೆ. ಈಕೆ ಒಳ್ಳೆ ಹುಡುಗಿನೇ, ಜಾಣೆ, ಆದರೆ ಶಾರ್ಟ್ ಟೆಂಪರ್. ತಾನು ಹೇಳಿದ್ದು ನಡಿಬೇಕಪ್ಪ ಅಷ್ಟೇ, ಉಳಿದೆಲ್ಲ ಬೇಕಾಗಿಲ್ಲ. ನಾನು ಹೇಳಿದ್ದು ಮಾಡಿ, ನನಗಿದು ಬೇಕು, ನನಗೆ ಕೊಡಿಸಿ ಅಷ್ಟೇ, ದೂಸರ ಮಾತು ಬೇಕಾಗಿಲ್ಲ ಅನ್ನೋವಂಥ ಒಂದು ಯಜಮಾನಿಕೆಯನ್ನು ತೋರಿಸ್ತಕ್ಕಂಥ ಕಮ್ಯಾಂಡಿಂಗ್ ಕೆಪಾಸಿಟಿ ಅಂತ ಏನು ಹೇಳ್ತಾರೆ, ಅದು ತುಂಬ ಚೆನ್ನಾಗಿದೆ. ಆದರೆ ಅದು ಸರಿಯಾದ ರೂಟ್ನಲ್ಲಿ ಹೋಗಬೇಕಾಗಿದೆ ಅಷ್ಟೇ. ಆ ಸರಿಯಾದ ರೂಟಲ್ಲಿ ಹೋಗಬೇಕಾದಕ್ಕೆ ಮಾರ್ಗದರ್ಶನ ಯಾರು ಮಾಡಬೇಕು? ನೀವು ಮಾಡಬೇಕಲ್ವಾ? ಹಾಗಾಗಿ ಮಾಡಿ, ಖಂಡಿತವಾಗಲೂ ನಿಮ್ಮಗಳ ಭವಿಷ್ಯ ಸುಖವಾಗಿರುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಜಿ. ಕುಸುಮ ಅವರೇ, ನಿಮಗೂ ಕೂಡ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ. ಇನ್ನು ಗುರುಜಿ, ದ್ವಾದಶ ರಾಶಿಗಳ ಗೋಚಾರ ಫಲವನ್ನ ಈಗ ಮುಂದುವರಿಸೋಣವೇ? ಆಗಲಿ. ಸಿಂಹರಾಶಿ ಯೋಗ ಫಲವನ್ನು ನೋಡೋಣ. ಸಿಂಹರಾಶಿಯವರ ಯೋಗ ಫಲದ ಪ್ರಕಾರ ಇವತ್ತು ಉತ್ತಮವಾಗಿರ್ತಕ್ಕಂಥ ದಿನ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರಕೇತು ಯೋಗ, ತೃತೀಯ ಭಾವದಲ್ಲಿರ್ತಕ್ಕಂಥ ಗ್ರಹಗಳ ಯೋಗವನ್ನೆಲ್ಲ ನೋಡಿದಾಗ ಒಟ್ಟಾರೆ ಇವತ್ತು ದಿನ ಸಿಂಹರಾಶಿಯವರಿಗೆ ಉತ್ತಮವಾಗಿದೆ. ಎಲ್ಲ ರೀತಿಯ ಕೆಲಸ ಕಾರ್ಯಗಳು, ಉದ್ಯೋಗ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ. ಯಾಕೆಂತಂದರೆ ಇಲ್ಲಿ ಷಷ್ಠ ಭಾವದಲ್ಲಿರ್ತಕ್ಕಂಥ ಬುಧ ವಕ್ರನಾಗಿದ್ದಾನೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇವತ್ತು ಪ್ಲಾನ್ ಮಾಡ್ತಿದ್ದೀರಲ್ಲ, ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಎಷ್ಟು ಹಾಕ್ತಿದ್ದೀರಾ, ಅದರಲ್ಲಿ ಎಷ್ಟು ಬರಬಹುದು, ನಿಮ್ಮಲ್ಲಿ ಆ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇರುವಂಥ ವ್ಯಕ್ತಿ ನಿಮಗೆ ನಷ್ಟ ಮಾಡ್ತಾನೋ ಲಾಭ ಮಾಡ್ತಾನೋ ಅನ್ನುವಂಥ ಒಂದು ಯೋಚನೆಯನ್ನು ಸರಿಯಾಗಿ ಮಾಡಬೇಕು. ಯಾಕೆ ಅಂತಂದರೆ ಸ್ವಲ್ಪ ಇವತ್ತಿನ ಯೋಗ ಫಲದ ಪ್ರಕಾರ ಬೇರೆಯವರಿಂದ ಮೋಸವಾಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಆ ಮೋಸ ಅಂತಕ್ಕಂಥದ್ದಾದಾಗ ತೊಂದರೆ ಆಗುತ್ತೆ. ಆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಜೊತೆಯಲ್ಲಿ ಇವತ್ತು ಸ್ವಲ್ಪ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ. ಸಿಂಹರಾಶಿಯವರು ಈಗ 9 ಗಂಟೆ ಒಳಗೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. 9 ಗಂಟೆ ಒಳಗೇನೆ ನೀವು ಹೋಗಿ ಅಶ್ವತ್ಥಮರ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿ ಬಂದು ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಖಂಡಿತವಾಗಲೂ ನಿಮಗೆ ಉತ್ತಮವಾದಂಥ ಫಲ ದೊರಕುತ್ತೆ. ಕನ್ಯಾ ರಾಶಿಯವರ ಯೋಗ ಫಲವನ್ನು ನೋಡೋಣ. ಕನ್ಯಾ ರಾಶಿಯವರ ಯೋಗ ಫಲದ ಪ್ರಕಾರ ಚಂದ್ರಾಷ್ಟಮ ದಿನ. ಅಂದರೆ ಆಹಾರ ಸಂಬಂಧಿತವಾಗಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಆರೋಗ್ಯದ ಸ್ವಲ್ಪ ಏರ್ಪೇರ್ ಆಗ್ತಕ್ಕಂಥದ್ದು, ಜೊತೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಜೊತೆ ಸ್ವಲ್ಪ ಮಾತಿನ ಚಕಮಕಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಇತ್ಯಾದಿಗಳು ಕಂಡು ಬರ್ತಾ ಇದೆ. ಮಾತಿನ ಮೇಲೆ ನಿಗಾ ಇರಬೇಕು. ಯಾಕೆ ಅಂತಂದರೆ ವಚನೇಕ ದರಿದ್ರತ ಅಂತ ಶಾಸ್ತ್ರ ಹೇಳುತ್ತೆ. ಮಾತಾಡೋದಕ್ಕೆ ಏನು ಕಡಿಮೆ, ಏನು ಬೇಕಾದರೂ ಮಾತಾಡಬಹುದು. ಆದರೆ ಏನು ಬೇಕಾದರೂ ಮಾತಾಡ್ಬೋದು, ಸರಿ ಯಾರ ಹತ್ರ ಮಾತಾಡ್ತಿದ್ದೀವಿ ಎನ್ನುವಂಥ ಯೋಚನೆ ಇರಬೇಕು. ನಾವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಹೊಡೆಯೋದು ಇಲಿಗೆ ಹೊಡೆದಿರ್ತೀವಿ, ಅದೇನು ಮಾಡೋದು, ಪೆಟ್ಟು ಗಣಪತಿಗೆ ಬಿದ್ದುಬಿಡುತ್ತಲ್ಲ. ಇಲಿಯ ವಾಹನ, ಇಲಿ ಗಣಪತಿಯ ವಾಹನ ಹೌದು, ಹಾಗಂತೇಳಿ ನೀವು ಇಲಿಗೆ ಹೊಡಿತೀರಾ, ಪೆಟ್ಟು ಗಣಪತಿಗೆ ಬಿದ್ದುಬಿಡುತ್ತೆ. ಹಾಗೆ ಮಾಡಬೇಡಿ. ಯಾವುದೋ ಒಂದು ವಿಚಾರದ ಮೇಲೆ ತಂದೆ ತಾಯಿಗಳಿಗೆ ನೋವಾಗುವಂಥ ವರ್ತನೆಯನ್ನು ಮಾಡಿದರೆ ಖಂಡಿತವಾಗಲೂ ಅದರ ಫಲ ವ್ಯತಿರಿಕ್ತವಾಗಿ ನಿಮಗೇ ತೊಂದರೆಯನ್ನು ತರುತ್ತೆ. ಎಚ್ಚರಿಕೆ ಇರಲಿ. ತಂದೆ ತಾಯಿಗಳು ನಮ್ಗೆ ಒಳ್ಳೆಯದನ್ನು ಬಯಸ್ತಾರೆ. ತಂದೆ ತಾಯಿಗಳು ಯಾವಾಗಲೂ ಸಹ ನಮ್ಮನ್ನು ಚೆನ್ನಾಗಿಟ್ಟಿರಲಿ ಭಗವಂತ ಅಂತಲೇ ಬಯಸ್ತಾರೆ. ಹಾಗಾಗಿ ತಂದೆ ತಾಯಿಗಳಿಗೆ ನೋವಾಯಿತು ಅಂದರೆ ನಾವು ಸಹ ನೋವನ್ನು ತಿನ್ನಬೇಕಾಗತ್ತೆ. ಇದಕ್ಕೆ ಪರಿಹಾರವನ್ನು ಹೇಳ್ತೀರಿ. ದತ್ತಾತ್ರೇಯರ ಆರಾಧನೆಯನ್ನು ಮಾಡಿ ದತ್ತಾತ್ರೇಯರ ಅನುಗ್ರಹ ಆಯಿತು ಅಂತಾದರೆ ಕನ್ಯಾ ರಾಶಿಯವರು ಖಂಡಿತವಾಗ್ಲೂ ಇವತ್ತು ಬರ್ತಕ್ಕಂಥ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದಬಹುದು. ಮುಂದಿರೋದು ತುಲಾರಾಶಿ. ತುಲಾರಾಶಿಯವರ ಯೋಗ ಫಲದ ಪ್ರಕಾರ ಇವತ್ತು ಭಯ ಮಿಶ್ರಿತವಾಗಿರತಕ್ಕಂಥ ದಿನ. ಒಂದು ಥರ ಏನೋ ಮನಸ್ಸಿಗೆ ಆತಂಕ, ದುಗುಡ, ಚಿಂತೆ, ಯೋಚನೆ, ತಲೆಬಿಸಿ, ತಾಪತ್ರಯಗಳು, ಹೀಗೆ ಏನೇನೋ 100 ಥರದ ಚಿಂತೆಯನ್ನು ಮಾಡ್ತಕ್ಕಂಥ ದಿನ ಅಂತ ಕಂಡು ಬರ್ತದೆ. ನಾನು ಈಗಾಗಲೇ ಹೇಳಿದ್ದೀನಿ, ಚಿಂತೆಯನ್ನು ಜಾಸ್ತಿ ಮಾಡೋದಕ್ಕಿಂತ ಚಿಂತನೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗಾಗಿ ಪ್ರಪಂಚದಲ್ಲಿ ಏನಾಗಬೇಕೋ ಹೇಗಾಗಬೇಕೋ ಅದು ಹಾಗಾಗಲೇಬೇಕು. ನೀವು ಚಿಂತೆ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಫಲ ಇಲ್ಲ. 7.5 ನಡೀತಾ ಇದೆ. ಈಗಾಗಲೇ ಸರಿಸುಮಾರು 5 ವರ್ಷ ಸುಮಾರಿಗೆ ನಿಮಗೆ 7.5 ಶುರುವಾಗಿದೆ. ಹಾಗಾಗಿ
ಇಷ್ಟು ದಿವಸದಿಂದ ಅನುಭವಿಸ್ತಾ ಇರತಕ್ಕಂಥ ನಿಮಗೆ ಇದೇನು ಹೊಸತಲ್ಲ, ಯೋಚನೆ ಮಾಡಬೇಡಿ. ಸ್ವಲ್ಪ ಮಟ್ಟಿಗೆ ನೀವು ಋತುಪರ್ಣ ಅಂಥೇಳಿ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ಇವತ್ತು ಒಂದು ಕನಿಷ್ಠ 336 ಬಾರಿ ಬೆಳಿಗ್ಗೆ ಋತುಪರ್ಣ ಅಂಥೇಳಿ ಸ್ಮರಣೆ ಮಾಡ್ತಕ್ಕಂಥದ್ದು, ಸಾಯಂಕಾಲ ಕೂಡ ಒಂದು 336 ಬಾರಿ ಋತುಪರ್ಣ ಅಂಥೇಳಿ ಪಠನೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ಇವತ್ತಿನ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಗುರುಜಿ, ಋತುಪರ್ಣ ಅಂತ ಹೇಳಿ 336 ಬಾರಿ ಹೇಳಿ ಅಂತ ನೀವೇನೋ ಹೇಳಿದ್ರಿ. ಯಾವ ಕಾರಣಕ್ಕೆ? ಹಾಗೆ ಋತುಪರ್ಣ ಅಂದ್ರೆ ಏನು ಅಂತ ತಿಳ್ಕೊಬೋದಾ ಗುರುಜಿ? ಅಗತ್ಯವಾಗಿ ತಿಳ್ಕೊಳ್ಬಹುದು. ಇಲ್ಲಿ ಮುಖ್ಯವಾಗಿ ಯಾಕೆ ತಿಳ್ಕೊಳ್ಬೇಕು ಇದನ್ನ ಅಂತಂದ್ರೆ, ಯಾರಿಗೆ ಶನಿಯ ಕಾಟ ಜಾಸ್ತಿ ಇರುತ್ತೆ ಅಂಥವರು ಋತುಪರ್ಣನ ಸ್ಮರಣೆ ಮಾಡಿದರೆ ಇದು ಕಲಿಪೀಡೆ ಕಡಿಮೆ ಆಗತ್ತೆ ಅಂತ ಹೇಳುತ್ತೆ. ಋತುಪರ್ಣಸ್ಯ ಕೀರ್ತನಂ ಕಲಿನಾಶನಂ ಅಂತ ಒಂದು ಆಧಾರ ಇದೆ. ಯಾರು ಅಂದರೆ ಋತುಪರ್ಣ ಅನ್ನುವಂಥವನು ಒಬ್ಬ ರಾಜ. ಇವನು ನಳಮಹಾರಾಜನ ಬಹಳ ಹತ್ತಿರದ ಸ್ನೇಹಿತ. ಅವನಿಗೆ ಶನಿ ಕಾಟ ಕೊಡಲಿಲ್ವಂತೆ. ಕಾರಣ ಅಷ್ಟು ಧರ್ಮಿಷ್ಠನಾಗಿದ್ದ ಅಥವಾ ಅವನಲ್ಲಿ ಆ ಒಂದು ಯೋಗ್ಯತೆ ಇತ್ತು ಅಂತ. ಹಾಗಾಗಿ ಅವನ ಕೀರ್ತನೆಯನ್ನು ಮಾಡಿದಾಗ ಶನಿಯ ಪೀಡೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಬಹಳ ದೊಡ್ಡದಾಗಿದೆ. ನಳಮಹಾರಾಜ ಭಾಳ ಕಷ್ಟಪಟ್ಟ ಆನಂತರ ಋತುಪರ್ಣನ ಆಸ್ಥಾನಕ್ಕೆ ಹೋದ, ಅವನ ಸ್ವರೂಪ ಬದಲಾಯಿತು, ಅಲ್ಲಿ ಹೋಗಿದ್ದ, ಅಲ್ಲಿ ಅವನ ಸೇವೆಯನ್ನು ಮಾಡಿದ, ಅವನಿಗೆ ಖುಷಿ ಆಯಿತು. ಅವನ ಒಂದು ಸ್ನೇಹದಿಂದಾಗಿ ನಳನ ಮೇಲಿದ್ದಂತಹ ಕಲಿಯ ಪ್ರಭಾವ ಕಡಿಮೆ ಆಗಿ ನಳನಿಗೆ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿ ಆಯಿತು ಅಂತ ಎಲ್ಲ ಬರುತ್ತೆ. ನಳ ಚರಿತ್ರೆಯಲ್ಲಿ ಬಹಳ ವಿಸ್ತಾರವಾಗಿ ಬರುತ್ತೆ. ಅವನೇ ಆ ಋತುಪರ್ಣ ಅನ್ನುವಂತಹ ಮಹಾರಾಜ. ಅವನಲ್ಲಿರ್ತಕ್ಕಂಥ ಆ ಯೋಗ್ಯತೆಯಿಂದಾಗಿ ಶನೈಶ್ಚರ ಅವನಿಗೆ ವಿಶೇಷವಾದ ವರವನ್ನು ಅನುಗ್ರಹ ಮಾಡಿದ್ದಾನೆ. ಏನಪ್ಪ ಅಂದರೆ, ನಿನ್ನ ಸ್ಮರಣೆ ಮಾಡಿದರೂ ಸಾಕು, ನಾನು ಅವರಿಗೆ ಪೀಡೆಯನ್ನು ಕಡಿಮೆ ಮಾಡ್ತೀನಿ ಅಂಥೇಳಿ. ಹಾಗಾಗಿ ಋತುಪರ್ಣದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ಆ ಒಂದು ಸಮಸ್ಯೆ ಖಂಡಿತವಾಗಿ ಕಡಿಮೆ ಆಗುತ್ತೆ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, 336 ಸಾರಿ ಹೇಳಬೇಕು ಅಂತ ಅಂದ್ರಿ ನೀವು. ಋತುಪರ್ಣ 336 ಲೆಕ್ಕ ಇಟ್ಕೊಳ್ಳೋದು ಹೇಗೆ? ಇದೊಂದು ಸಮಸ್ಯೆ ನಿಮ್ಮ ತಲೆಯಲ್ಲಿ ಬಂದಿರಬಹುದಲ್ವಾ? ಚಿಂತೆ ಮಾಡಬೇಡಿ. ನೀವು 336 ಸಾರಿ ಲೆಕ್ಕ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂತ ಆದರೆ ಗಡಿಯಾರದ ಮುಳ್ಳನ್ನು ನೋಡ್ಕೊಳ್ಳಿ. ಆ ಗಡಿಯಾರದ ಮುಳ್ಳಿನಲ್ಲಿ ಸರಿಯಾಗಿ 18 ನಿಮಿಷ ನೀವು ಋತುಪರ್ಣ ಅಂದ್ಕೊಂಡ್ರಿ ಅಂದರೆ ಖಂಡಿತವಾಗಲೂ 336 ಅಲ್ಲ, ಅದಕ್ಕಿಂತ ಹೆಚ್ಚೇ ಆಗುತ್ತೆ. ಬಿಟ್ಟರೆ ಕಡಿಮೆ ಅಂತೂ ಆಗೋದಿಲ್ಲ. ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ಋತುಪರ್ಣನ ಧ್ಯಾನದಿಂದ ಖಂಡಿತವಾಗಲೂ ಶನೈಶ್ಚರನ ಪೀಡೆ ತುಲಾರಾಶಿಯವರಿಗೆ ಕಡಿಮೆ ಆಗುತ್ತೆ. ವೃಶ್ಚಿಕ ರಾಶಿ ಯೋಗ ಫಲವನ್ನು ನೋಡೋಣ. ವೃಶ್ಚಿಕ ರಾಶಿಯವರ ಯೋಗ ಫಲದ ಪ್ರಕಾರ ಷಷ್ಠಭಾವದಲ್ಲಿರ್ತಕ್ಕಂಥ ಚಂದ್ರ, ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ. 6ನೇ ಮನೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳು ಹೆಚ್ಚಾಗಿ ಉತ್ತಮವಾದಂಥ ಫಲವನ್ನೇ ಕೊಡಬೇಕು ಅನ್ನುವಂಥದ್ದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದಕ್ಕೆ ಸಾಕಷ್ಟು ನಿರ್ಣಯಗಳಿದೆ. ಜ್ಯೋತಿಷ್ಯ ಅನ್ನುವಂಥದ್ದು ವೇದದ ಒಂದು ಅಂಗ, ನೆನಪಿರಲಿ. ಅದು ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಸುಳ್ಳಾಗೋದಿಲ್ಲ. ಆದರೆ ಜನ ಇವತ್ತು ಅನೇಕರು ಅದನ್ನು ನಂಬೋದಿಲ್ಲ, ಪ್ರಶ್ನೆ ಬೇರೆ. ಆದರೆ ಅದರಲ್ಲಿರ್ತಕ್ಕಂಥದ್ದು ಇದ್ದೇ ಇದೆ. ಸೂರ್ಯನನ್ನು ನೀವು ಸೂರ್ಯ ಅನ್ನಲಿಲ್ಲ ಅನ್ನೋ ಕಾರಣಕ್ಕೆ ಅವನೇನು ಚಂದ್ರ ಆಗೋದಿಲ್ಲ. ಹಾಗೆಯೇ ಚಂದ್ರನನ್ನು ನೀವು ಚಂದ್ರ ಅನ್ನಲಿಲ್ಲ ಅನ್ನೋ ಕಾರಣಕ್ಕೆ ಅವನು ಸೂರ್ಯ ಆಗೋದೂ ಇಲ್ಲ. ಹಾಗೆ ಯಾವುದು ಏನಾಗಬೇಕು ಅಂತ ಭಗವಂತ ನಿರ್ಧಾರ ಮಾಡಿ ಸೃಷ್ಟಿಯನ್ನು ಮಾಡಿದಾನೋ ಅದರಲ್ಲಿ ಅದೆಲ್ಲವೂ ಸಹ ಆಗೇ ಆಗತ್ತೆ. ಇನ್ನು ವೃಶ್ಚಿಕ ರಾಶಿಯವರ ಇವತ್ತಿನ ಯೋಗ ಫಲದ ಪ್ರಕಾರ ಉತ್ತಮವಾಗಿರ್ತಕ್ಕಂಥ ದಿನ. ಷಷ್ಠಭಾವದಲ್ಲಿರ್ತಕ್ಕಂಥ ಚಂದ್ರ ವ್ಯಯಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಭಾಗ್ಯಾಧಿಪತಿ. ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ದೃಢತೆಯನ್ನು, ಸ್ಥೈರ್ಯವನ್ನು ನೋಡ್ತಕ್ಕಂಥದ್ದು. ಕೆಲಸ ಕಾರ್ಯವನ್ನು ಮಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತಕ್ಕಂಥದ್ದು ಇವತ್ತು ದಿನ. ಯಶಸ್ಸು ಅನ್ನುವಂಥದ್ದು ಪೂರ್ತಿಯಾಗಿ ಸಿಗೋದಿಲ್ಲ, ಆದರೂ ಪ್ರಯತ್ನವನ್ನು ಮಾಡೋದಕ್ಕಂತೂ ಏನೂ ತೊಂದರೆ ಇಲ್ಲ. ವೃಶ್ಚಿಕ ರಾಶಿಯವರು ಆ ಒಂದು ಪ್ರಯತ್ನವನ್ನು ಖಂಡಿತವಾಗಲೂ ಮಾಡಿ. ಜೊತೆಯಲ್ಲಿ ಇವತ್ತು ನೀವು ಮುಖ್ಯವಾಗಿ ಮಾಡಬೇಕಾದಂಥದ್ದು ಏನಪ್ಪ ಅಂತಂದರೆ, ವೃಶ್ಚಿಕ ರಾಶಿಯವರು ಪ್ರಧಾನವಾಗಿ ಆರಾಧನೆ ಮಾಡಬೇಕಾಗಿರ್ತಕ್ಕಂತಹ ದೇವತೆ ಯಾವುದು ಇವತ್ತು ಅಂತ ನೋಡಿದರೆ ಚಾಮುಂಡೇಶ್ವರಿ. ಶಾರ್ದೂಲವರ ವಾಹನ ಹುಲಿಯ ಮೇಲೆ ಕುಳಿತಿರ್ತಕ್ಕಂತಹ ಚಾಮುಂಡೇಶ್ವರಿಯ ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗಲೂ ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಚೆನ್ನಾಗಿ ನಡೆಯುತ್ತೆ. ಧನ್ಯವಾದಗಳು ಗುರುಜಿ. ಇನ್ನು ವೀಕ್ಷಕರೇ, ಕಾರ್ಯಕ್ರಮವನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮುನ್ನ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕಾರ್ಯಕ್ರಮದ ಕೊನೆಯ ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ. ಇನ್ನು ಗುರುಜಿ, ಉಳಿದ ರಾಶಿಯ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತೀರಾ ಈಗ? ಆಗಲಿ. ಉಳಿದ ರಾಶಿಯವರ ದಿನ ಭವಿಷ್ಯವನ್ನು ತಿಳಿಸೋದಕ್ಕಿಂತ ಮುಂಚೆ ಇವತ್ತು ಇನ್ನು ಧನು, ಮಕರ, ಕುಂಭ, ಮೀನ ಈ 4 ರಾಶಿಯವರ ಯೋಗ ಫಲವನ್ನು ತಿಳಿಸ್ತಕ್ಕಂಥದ್ದು ಬಾಕಿ ಇದೆ. ಆದರೆ ಅದಕ್ಕಿಂತ ಮುಂಚೆ
ಜನರಿಗೆ ಈ ಜ್ಯೋತಿಷ್ಯ ಶಾಸ್ತ್ರದ ಒಂದು ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ. ಅದೇನು ಅಂತಂದರೆ ಹೋರ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಇವತ್ತು. ಯಾಕೆ ಅಂತಂದರೆ ಈ ಹೋರ ಅಂದರೆ ಏನು ಅನ್ನುವಂಥದ್ದು ಡೌಟ್ ಇರುತ್ತಲ್ವ. ಅಹೋರಾತ್ರಿ ಅಂತ ಅರ್ಥ. ಅಹೋರಾತ್ರಿ ಅಂದರೆ ಹಗಲು ಮತ್ತು ರಾತ್ರಿ ಈ ಎರಡೂ ಭಾಗಗಳನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು 7 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ವಿಶೇಷವಾಗಿ ಆ 7 ಭಾಗಗಳನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು ಹೋರ. ಹೋರ ಅಂದರೆ ಅಹೋರಾತ್ರಿ ಅನ್ನೋದ್ರ ಮಧ್ಯದ 2 ಅಕ್ಷರವನ್ನು ತಗೊಂಡು ಹೋರ ಅಂತ ಮಾಡಿದ್ದಾರೆ. ಅತ್ರಿ ಮೊದಲನೇ ಅಕ್ಷರ ಆ, ಕೊನೆಯ ಅಕ್ಷರ ತ್ರಿ, ಇವೆರಡನ್ನು ತೆಗೆದು ಬಿಟ್ಟಾಗ ಮಧ್ಯದ 2 ಅಕ್ಷರ ಉಳಿಯುತ್ತೆ ಹೋರ ಅಂತೇಳಿ. ಅದನ್ನು ಹೋರ ಅಂತ ಹೇಳ್ತಾರೆ. ಅಂದರೆ ಯಾವ ದಿನ ಸೂರ್ಯೋದಯಕ್ಕೆ ಯಾವ ಗ್ರಹದ ಹೋರೆ ಇರ್ತದೆಯೋ, ಹೋರೆ ಅಂತಂದರೆ ಆ ಒಂದು ಭಾಗಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಅಂತ, ಯಾವ ಗ್ರಹದ ಅಧಿಕಾರ ಇರ್ತದೆ ಅಂತ. ಇದಕ್ಕೆ ಯಾವ ಗ್ರಹ ತೀಕ್ಷ್ಣವಾಗಿ ನಡೀತದೆಯೋ ಅದರ ಹೊರೆ ಕೊನೆಯಲ್ಲಿ ಬರ್ತದೆ, ಯಾವ ಗ್ರಹ ಅತ್ಯಂತ ನಿಧಾನವಾಗಿ ನಡೀತದೆಯೋ ಅದರ ಹೊರೆ ಮೊದಲು ಬರ್ತದೆ. ಈ ಕ್ರಮವನ್ನು ಅನುಸರಿಸ್ತಾರೆ. ಇದರಲ್ಲಿ ಮೊದಲು ಶನಿ, ಆನಂತರ ಗುರು, ಆನಂತರ ಕುಜ, ಆನಂತರ ಶುಕ್ರ, ಹೀಗೆ ಅದರ ಒಂದು ತೀರ್ಮಾನ ಆಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹಾಗಾಗಿ ಭಾನುವಾರದ ದಿವಸ ಸೂರ್ಯೋದಯಕ್ಕೆ ಆದಿತ್ಯನ ಹೊರೆ, ಹಾಗೇನೆ ಸೋಮವಾರ ದಿವಸ ಚಂದ್ರ, ಮಂಗಳವಾರ ದಿವಸ ಮಂಗಳ, ಬುಧವಾರ ದಿನ ಬುಧ, ಗುರುವಾರ ದಿನ ಗುರು, ಶುಕ್ರವಾರ ದಿನ ಶುಕ್ರ, ಶನೈಶ್ಚರನ ವಾರದ ದಿನ ಶನಿ. ಈ ರೀತಿಯಾಗಿ ಒಟ್ಟು 7 ದಿವಸಗಳು ಸೂರ್ಯೋದಯಕ್ಕೆ ಇಂತಹ ಹೋರೆ ಅಂತಿರುತ್ತೆ. ಆದ್ದರಿಂದಲೇ ಆ ವಾರವನ್ನು ಅದೇ ಹೋರೆಗೆ ಸಂಬಂಧಪಟ್ಟಂತಹ ಗ್ರಹದಿಂದಲೇ ಕರಿತಕ್ಕಂಥದ್ದು ವಿಶೇಷ. ಇದನ್ನು ಕೇವಲ ನಾವು ಮಾತ್ರ ಪಾಲನೆ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಬೇಡಿಪ್ಪ. ಇದೇ ರೀತಿಯ ಪಾಲನೆಯನ್ನು ಪಾಶ್ಚಾತ್ಯರು ಮಾಡ್ತಾರೆ. ಉದಾಹರಣೆಗೆ ನಿಮಗೆ ಹೇಳ್ತೀನಿ, ಸಂಡೇ ಅಂತ ಕರೀತಾರೆ. ಏನು ಸಂಡೇ? SUN ಸೊನ್ನೆ ಹಾಕೋದಲ್ಲಿ, ಸನ್ ಅಂದರೆ ಸೂರ್ಯ ಅಲ್ವಾ, ಹಾಗಾಗಿ ಸಂಡೇ ಸೂರ್ಯನಿಗೆ ಸಂಬಂಧಪಟ್ಟಂಥ ದಿನ ಅಂತ ಅರ್ಥ. ಇನ್ನೊಂದು ಮಂಡೇ, ಅದು ಅಷ್ಟೇ, ಮೂನ್ ಅನ್ನೋದ್ರಲ್ಲಿ 1 0 ತೆಗೆದಿರ್ತಾರೆ, ಅಷ್ಟೇ ಬಿಟ್ಟರೆ ಮಂಡೇ ಅಂತಲೇ ಅರ್ಥ, ಚಂದ್ರನಿಗೆ ಸಂಬಂಧಪಟ್ಟಂಥ ದಿನ. ಇನ್ನು ಶನಿವಾರಕ್ಕೆ ಹೋಗಿ ನೀವು, ಸ್ಯಾಟರ್ನ್ ಅಂದ್ರೇನು? ಸ್ಯಾಟರ್ನ್ ಅಂದರೆ ಶನೈಶ್ಚರ ತಾನೆ, ಹಾಗಾಗಿ ಅಲ್ಲಿ ನೋಡಿ ಸಾಟರ್ಡೇ ಅಂತಲೇ ಹೇಳ್ತಾರೆ, ಶನೈಶ್ಚರನಿಗೆ ಸಂಬಂಧಪಟ್ಟಂಥ ದಿನ ಅಂತಲೇ. ಹೀಗೆ ಪ್ರತಿಯೊಂದಕ್ಕೂ ಸಹ ಒಂದು ಕಾರಣ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲೇ ಅದರ ನಡವಳಿಕೆ ಅನ್ನುವಂಥದ್ದು ಕೂಡ ನಡ್ಕೊಂಡು ಬಂದಿರುತ್ತೆ. ಅದರ ಬದಲಾವಣೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಪದ್ಧತಿ ಯಾವುದೇ ಒಂದು ದೇಶದಲ್ಲಿರ್ತಕ್ಕಂಥದ್ದು ಅಲ್ಲಿ ಭಾರತೀಯರ ಒಂದು ಇನ್ಫ್ಲೂಯೆನ್ಸ್ ಅಂತ ಏನು ಹೇಳ್ತೀವಿ ಅದು ಖಂಡಿತವಾಗಲೂ ಇದ್ದೇ ಇದೆ. ಹೇಗೆ ಅನ್ನೋದನ್ನು ಆಯಾಯ ಕಾಲಕ್ಕೆ ತಕ್ಕಂತೆ ನಾವು ನೋಡಿ ತಿಳ್ಕೊಳ್ಬೇಕು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ನಮ್ಮ ಭಾರತೀಯ ಪದ್ಧತಿಗೆ, ಭಾರತೀಯ ಸಂಸ್ಕೃತಿಗೆ ಹೇಗೆ ಹತ್ತಿರವಾಗುತ್ತೆ ಅಂತ ನೋಡಬೇಕು. ಯಾಕೆಂದರೆ ಭಾರತೀಯ ಪದ್ಧತಿ, ಭಾರತೀಯ ಸಂಸ್ಕೃತಿ ಸಹಸ್ರಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು, ಅತ್ಯಂತ ಹಳೆಯದು ಅಂಥೇಳಿ ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರೋದಲ್ಲ, ಪ್ರತಿಯೊಂದು ದೇಶದವರು ಸಹ ಭಾರತವನ್ನು ಯಾಕೆ ಗೌರವಿಸ್ತಾ ಇದ್ದಾರೆ ಅಂತಂದರೆ ಇಲ್ಲಿರ್ತಕ್ಕಂಥ ಪದ್ಧತಿ, ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರಗಳು ಎಲ್ಲರಿಗೂ ಸಹ ಮಾರ್ಗದರ್ಶಕ. ಇನ್ನು ಇದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಚಾರವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಕರ್ನಾಟಕದಲ್ಲಿರ್ತಕ್ಕಂತಹ ಕನ್ನಡಿಗರು ನಿಜವಾಗಲೂ ಬಹಳ ದೊಡ್ಡ ಪುಣ್ಯವಂತರು ನಾವು. ಯಾಕೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಅಥವಾ ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂತಹ ಪ್ರಾಕೃತಿಕವಾಗಿರ್ತಕ್ಕಂತಹ ದೇಶ ಭಾರತ. ಉಳಿದ ಎಲ್ಲ ದೇಶಗಳಿಂದಲೂ ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥದ್ದು. ಅದರಲ್ಲೂ ಕರ್ನಾಟಕ ಉಳಿದೆಲ್ಲ ದೇಶಗಳಿಗಿಂತಲೂ, ಉಳಿದೆಲ್ಲ ರಾಜ್ಯಗಳಿಗಿಂತಲೂ ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥದ್ದು. ಭೌಗೋಳಿಕವಾಗಿಯೂ ಹೌದು, ಎಲ್ಲ ರೀತಿಯಿಂದಲೂ ಹೌದು. ಇತ್ತೀಚೆಗೆ ಸ್ವಲ್ಪ ಹಾಳಾಗ್ತಾ ಇದೆ. ಇದಕ್ಕೆ ಕೆಲವರ ಇಚ್ಛಾಶಕ್ತಿಯ ಕೊರತೆಯೇ ಕಾರಣ. ಹಾಗೇನಾದರೂ ಆ ಜನರು ಇಚ್ಛೆ ಪಟ್ಟರು ಅಂತ ಆದರೆ ಖಂಡಿತವಾಗಲೂ ನಮ್ಮ ಕರ್ನಾಟಕ ಅತ್ಯುತ್ತಮವಾದ ರೀತಿಯಲ್ಲಿ ಇರ್ತದೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ವೀಕ್ಷಕರೇ, ಕಾರ್ಯಕ್ರಮವನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮುನ್ನ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕಾರ್ಯಕ್ರಮದ ಕೊನೆಯ ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ದೇವಸ್ಥಾನಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಪೂಜೆ ನಡೀತಕ್ಕಂಥ ವಿಚಾರವನ್ನು ನೋಡಿ. ನೀವು ಕರ್ನಾಟಕದಲ್ಲಿ ನಡೆದಷ್ಟು ಸುರಕ್ಷಿತವಾಗಿ ಅನ್ನೋದಕ್ಕಿಂತಲೂ ಸಂಪ್ರದಾಯಬದ್ಧವಾಗಿ, ಶಾಸ್ತ್ರೋಕ್ತವಾಗಿ, ಶಾಸ್ತ್ರೀಯವಾಗಿ, ಕ್ರಮಬದ್ಧವಾಗಿ ಏನು ಆಗಮಶಾಸ್ತ್ರದಲ್ಲಿ ಹೇಳಿದೆ ಅದನ್ನು ಚಾಚೂ ತಪ್ಪದೆ ನಡೆಸ್ತಕ್ಕಂಥ ಒಂದು ಕ್ಷೇತ್ರ ಅಂತಿದ್ದರೆ
ಅದು ಕರ್ನಾಟಕ ಒಂದೇ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಷ್ಟೇ ಸಹಸ್ರ ದೇವಸ್ಥಾನಗಳಿರಲಿ, ಎಲ್ಲ ದೇವಸ್ಥಾನಗಳಿಗಿಂತಲೂ ವಿಶೇಷವಾಗಿ ಹೋಗ್ತಕ್ಕಂಥ ಭಕ್ತರಿಗೆ ಊಟೋಪಚಾರದ ವಿಷಯವನ್ನು ತಗೊಳ್ಳಿ, ಅಥವಾ ವ್ಯವಸ್ಥೆಯ ವಿಚಾರವನ್ನು ತಗೊಳ್ಳಿ, ಶುದ್ಧತೆಯ ವಿಚಾರವನ್ನು ತಗೊಳ್ಳಿ, ನಿಮ್ಮ ಕರ್ನಾಟಕವನ್ನು ಬಿಟ್ಟರೆ ಇನ್ನೆಲ್ಲೂ ಸಹ ಅಂಥ ದೇವಸ್ಥಾನಗಳು ಎಲ್ಲೂ ಸಿಕ್ಕೋದಿಲ್ಲ. ಅಂತಹ ಪುಣ್ಯಭೂಮಿಯಲ್ಲಿದ್ದೀರಾ ನೀವು ಹೇಗಿರಬೇಕು ಯೋಚನೆ ಮಾಡಿ. ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಾರೆ, ತೀರ್ಥ ತಗೊಳ್ತಾರೆ, ಉಳಿದನ್ನು ಗೋಡೆಗೆ ಒರೆಸ್ತಾರೆ. ಆ ದೇವಸ್ಥಾನದ ನೈರ್ಮಲ್ಯ ಏನಾಗಬೇಕು? ಯೋಚನೆ ಮಾಡಬಾರ್ದಾ? ದೇವಸ್ಥಾನದಲ್ಲಿ ನಿಮಗೆ ಕೊಡೋ ತೀರ್ಥವನ್ನು ಗೋಡೆಗೆ ಒರೆಸೋದಾ? ಕುಂಕುಮ ತಗೊಳ್ಳೋದು, ಹಚ್ಕೊಳ್ಳೋದು, ಕಂಬಕ್ಕೆ ಒರೆಸೋದು. ದೇವಸ್ಥಾನದ ಕಂಬ ಏನು ನಿಮ್ಮ ಕುಂಕುಮ ಒರೆಸೋ ಅಂತ ವೇಸ್ಟು ರದ್ದಿ ಪೇಪರು ಅಥವಾ ಟಿಶ್ಯೂ ಪೇಪರು ಅಂತ ಅಂದ್ಕೊಂಡಿದ್ದೀರಾ? ಆ ಥರ ಮಾಡಬೇಡಿ. ಮತ್ತು ಇನ್ನು ಎಷ್ಟೋ ಜನ ದುರ್ಬುದ್ಧಿ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ಆ ಬಾಗಿಲು ಪಟ್ಟಿ ಮೇಲೆ ಕರ್ಪೂರ ಇಟ್ಟು ಹಚ್ಚಿಬಿಡ್ತಕ್ಕಂಥದ್ದು. ಆ ಮರದ ಪಟ್ಟಿ ಹಾಕಿರ್ತಾರೆ, ಅದ್ರ ಮೇಲೆ ಕರ್ಪೂರ ಹಚ್ಚಿ ಬರ್ತಿರಲ್ಲ, ನಿಮ್ಗೆ ಏನು ಹೇಳಬೇಕು ಹೇಳಿ? ಆ ಮರದ ಪಟ್ಟಿ ಸುಟ್ಟು ಹೋಗೋದಿಲ್ವಾ? ಅದ್ರ ಬಗ್ಗೆ ಎಚ್ಚರಿಕೆ ಯಾರು ವಹಿಸಬೇಕು? ಯಾರ ಆಸ್ತಿ ಇದು? ನಮ್ಮದು ದೇವಸ್ಥಾನ, ನಮಗೆಲ್ಲರಿಗೂ ಸೇರಿದ್ದು. ಯಾರೋ ಒಬ್ಬರು ಅದನ್ನು ಕಟ್ಟಿಸಿರಬಹುದು ಅಥವಾ ಪ್ರತಿಷ್ಠೆ ಮಾಡಿರಬಹುದು, ಯಾವುದೋ ಒಂದು ಕಮಿಟಿಯವರು ನೋಡ್ಕೊಳ್ತಾ ಇರಬಹುದು. ಆದರೆ ಪ್ರಶ್ನೆ ಬೇರೆ, ನಿಮಗೆ ಬೇಕಲ್ವಾ ಯೋಚನೆ? ಆ ಥರ ಮಾಡಬಹುದಾ? ಇನ್ನು ಆ ದೇವಸ್ಥಾನದ ಬಾಗಿಲಿನ ತುದಿನಲ್ಲಿ ಈ ಕಡೆ ಕಾರ್ನರಿಗೆ ಒಂದು ಕಡೆಗೆ 4-5 ಊದಿನ ಕಡ್ಡಿ ಚುಚ್ಚಿ ಬಂದುಬಿಡೋದು. ಅಲ್ಲಿ ಓಡಾಡೋಂಥವ್ರು ಯಾರಾದರೂ ಬಟ್ಟೆ ಗಿಟ್ಟೆ ತೆಗೆಸ್ಕೊಂಡು ಬಟ್ಟೆ ಸುಟ್ಕೋಬೇಕು, ಕೈಕಾಲು ಸುಟ್ಕೋಬೇಕು. ಈ ಥರದ್ದೆಲ್ಲ ಮಾಡ್ತಾರಾ ದೇವಸ್ಥಾನದಲ್ಲಿ? ಶುದ್ಧವಾಗಿಡೋದು ಬೇಡವಾ? ದೇವಸ್ಥಾನ ಶುದ್ಧವಾಗಿರಬಾರ್ದ? ನಿಮ್ಮ ಮನೆಗಳಲ್ಲಿ ಹಾಗೆ ಮಾಡ್ತೀರಾ? ನಿಮ್ಮನೆ ಬಾಗಿಲು ಪಟ್ಟಿ ಮೇಲೆ ನೀವು ಕರ್ಪೂರ ಇಟ್ಟು ಹಚ್ತೀರಾ, ಅಲ್ಲಿ ಬೆಂಕಿ ಉರಿಸ್ತೀರಾ? ಇಡೋದಿಲ್ಲ. ಯಾಕೆ? ನಿಮ್ಮನೆ ಬಾಗಿಲು ಪಟ್ಟಿ ಹಾಳಾಗುತ್ತೆ. 1000 ರೂಪಾಯಿ ಕೊಟ್ಟು ಸಾಗವಾನಿದು ಅದು ಇದು ಮಾಡಿಸ್ಬಿಟ್ಟಿದ್ದೀವಿ, ಹಾಳಾಗ್ಬಿಡುತ್ತೆ ಅಂತ ಹೇಳ್ಕೊಂಡು ನಿಮ್ಮನೆ ಬಾಗಿಲು ಚೌಕಟ್ಟನ್ನು ರಕ್ಷಿತವಾಗಿ ಸುರಕ್ಷಿತವಾಗಿ ನೋಡ್ಕೊಳ್ತೀರಾ. ಅದೇ ದೇವಸ್ಥಾನದ್ದು ಅಂತ ಅಂದ್ಕೊಳ್ಳೆ ಕಂಡವರ ಆಸ್ತಿ, ಅದು ಏನು ಮಾಡಿದ್ರು ನಡೆಯುತ್ತೆ ಅಂತಲ್ಲ. ಈ ಥರದ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ. ಇದರಿಂದ ತೊಂದರೆಯೇ ಹೊರತು ಒಳ್ಳೇದಂತೂ ಆಗೋಲ್ಲ. ದೇವ್ರ ಮುಂದೆ ಕರ್ಪೂರ ಹಚ್ಚಿ ಬಂದೆ ನನಗೆ ಒಳ್ಳೇದಾಗಲಿಲ್ಲ ಅಂತಂದ್ರೆ ಮಾಡಿದ ಪಾಪ. ಅಲ್ಲಿ ದೇವಸ್ಥಾನದ ವಾಸ್ತುಪಟ್ಟಿ ಮೇಲೆ ಹಚ್ಚಿ ಬಂದಿರ್ತೀರಾ, ತಪ್ಪಲ್ವಾ ಅದು? ಅಲ್ಲಿ ವಾಸ್ತುಪುರುಷನ ಆವಾಹನೆ ಪೂಜೆ ಎಲ್ಲ ಆಗಿರುತ್ತೆ, ಅವನ ತಲೆ ಮೇಲೆ ಬೆಂಕಿ ಒರೆಸೋದಾ? ಯೋಚನೆ ಮಾಡಿ. ಕೆಳಗಡೆ ಉರಿಸಿ, ಪ್ರತ್ಯೇಕವಾಗಿ ಹಾಕಿ ಹಚ್ಚಿ, ಬೇಡ ಹೇಳೋದಿಲ್ಲ. ನಿಮಗಷ್ಟು ಮಂಗಳಾರತಿ ಮಾಡಬೇಕು ಹೇಳಿದ್ರೆ ಒಂದು ತಟ್ಟೆ ತಗೊಂಡು ಹೋಗ್ಕೊಳ್ಳಿ ಜೊತೆಯಲ್ಲಿ, ಅದರಲ್ಲಿ ಹಚ್ಚಿಟ್ಕೊಂಡು ಮಂಗಳಾರತಿ ಮಾಡಿ, ಯಾರೂ ಬೇಡ ಹೇಳೋದಿಲ್ಲ. ಸಾರ್ವಜನಿಕವಾಗಿ ಇರತಕ್ಕಂಥ ಯಾವುದೇ ವಸ್ತುಗಳನ್ನು ಹಾಳು ಮಾಡ್ತಕ್ಕಂಥ ಅಧಿಕಾರ ನಿಮಗಿಲ್ಲ, ನನಗೂ ಇಲ್ಲ. ಅದನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಮಾತ್ರ ಎಲ್ರಿಗೂ ಇದೆ. ಇದರ ಬಗ್ಗೆ ಗಮನ ಇಟ್ಕೊಂಡಿರಿ. ಧನುರಾಶಿ ಯೋಗ ಫಲವನ್ನು ನೋಡೋಣ. ಧನುರಾಶಿಯವರ ಯೋಗ ಫಲದ ಪ್ರಕಾರ ಇವತ್ತು ಸ್ವಲ್ಪ ಮಾನಸಿಕವಾಗಿ ಚಿಂತೆ ಮಾಡ್ತಕ್ಕಂಥ ದಿನ. ಸ್ವಲ್ಪ ಯೋಚನೆ ಜಾಸ್ತಿ ಇರುತ್ತೆ, ಆದರೆ ಕೆಲಸ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಯೋಚನೆ ಮಾಡಬೇಡಿ. ಉತ್ತಮವಾದಂಥ ದಿನವಾಗಿದೆ. ಚಂದ್ರಕೇತು ಯೋಗ ಪಂಚಮ ಭಾವದಲ್ಲಿ ಇರತಕ್ಕಂಥದ್ದು, ವಿಶೇಷವಾಗಿ ಭರಣಿ ನಕ್ಷತ್ರದಲ್ಲಿ ಇರತಕ್ಕಂತಹ ಚಂದ್ರನಾಗಿರೋದ್ರಿಂದ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇವತ್ತು ಸ್ವಲ್ಪ ಮಾನಸಿಕವಾದಂಥ ಸಮಾಧಾನ ಇರೋದಿಲ್ಲ. ಉಳಿಕೆಯಂತೆ ಒಳ್ಳೆಯ ರೀತಿಯಲ್ಲಿ ಉಳಿದಂಥವರಿಗಿರುತ್ತೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರು ಮಾತ್ರ ಇವತ್ತು ಔದುಂಬರ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಬೇಕು. ಔದುಂಬರ ವೃಕ್ಷ ಅಂತಂದರೆ ಅತ್ತಿ ಮರ ಅಂತ. ಅತ್ತಿ ಮರದ ಪ್ರದಕ್ಷಿಣೆ ಮಾಡೋದಕ್ಕೆ ಸಹಜವಾಗಿ ಉತ್ತಮವಾದಂಥ ಕಾಲ ಯಾವುದಪ್ಪ ಅಂದರೆ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆಯ ಕಾಲ ಇದೆಯಲ್ಲ, ಅದು ಬಹಳ ಉತ್ತಮವಾದಂಥ ಕಾಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅತ್ತಿಯ ಮರದಲ್ಲಿ ಹಾಲಿರುತ್ತೆ. ಅದನ್ನು ಎಲೆ ಮುರಿಲಿ ಅಥವಾ ಏನನ್ನಾದರೂ ಮಾಡಿದಾಗ ಅಲ್ಲಿಂದ ಹಾಲು ಸೋರುತ್ತೆ. ನೆನಪಿದೆ ಅಲ್ವಾ? ಗೊತ್ತಿದೆ, ನೋಡಿರ್ತೀರಾ. ಆ ಅತ್ತಿ ಮರದ ಹಾಲು ಇರ್ತಕ್ಕಂಥದ್ದು. ಆದ್ದರಿಂದ ಸೂರ್ಯನ ಬಿಸಿಲು ಸ್ವಲ್ಪ ಹೆಚ್ಚಾಗಿ ಬಂದಾಗ ಅದರಿಂದ ಹೊರಬರ್ತಕ್ಕಂತಹ ಎನರ್ಜಿ ಏನಿದೆ, ಆ ಮರದಿಂದ ಹೊರಬರ್ತಕ್ಕಂತಹ ಎನರ್ಜಿ ಏನಿದೆ ಅದು ಹೆಚ್ಚಾಗುತ್ತೆ. ಬಿಸಿ ಆದಾಗ ಅದು ಹೆಚ್ಚಾಗಿ ಬರುತ್ತೆ. ಹಾಗಾಗಿ ಸೂರ್ಯನ ಬಿಸಿಲು ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 9 ಗಂಟೆಯಿಂದ 11 ಗಂಟೆ ಮಧ್ಯದಲ್ಲಿ ಅತ್ತಿ ಮರದ ಪ್ರದಕ್ಷಿಣೆ ಮಾಡೋದ್ರಿಂದ ಧನುರಾಶಿಯಲ್ಲಿ ಹೊಟ್ಟಿರ್ತಕ್ಕಂಥವ್ರಿಗೆ ಉತ್ತಮವಾದಂಥ ಫಲ ದೊರಕುತ್ತೆ. ಮಕರ ರಾಶಿ ಯೋಗ ಫಲವನ್ನು ನೋಡೋಣ. ಮಕರ ರಾಶಿಯವರ ಯೋಗಫಲದ ಪ್ರಕಾರ ಸಂಗಾತಿಯೊಂದಿಗೆ ಸ್ವಲ್ಪ ಮಟ್ಟಿನ ವೈಮನಸ್ಯವನ್ನು ಹೊಂದತಕ್ಕಂಥ ದಿನ. ಅಂಗಾರಕನ ದೃಷ್ಟಿ ಇರತಕ್ಕಂಥದ್ದು. ಎಷ್ಟೋ ಜನರಲ್ಲಿ ಇದು ವಿಕೋಪಕ್ಕೆ ಹೋಗಿ ವಿಚ್ಛೇದನವನ್ನು ಬಯಸ್ತಕ್ಕಂಥ ದಿನ ಅಂತ ಕಂಡು ಬರ್ತಾ ಇದೆ. ದಯವಿಟ್ಟು ಎಚ್ಚರಿಕೆ ವಹಿಸಿ. ಯಾವುದೇ ಒಂದು ಸಂಬಂಧವನ್ನು ಕಡ್ಕೊಳ್ಳೋದು ಬಹಳ ಸುಲಭ, ಪುನಃ ಕೂಡಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟವಾಗುತ್ತೆ. ಆ ಥರದ ಕೆಲಸಗಳನ್ನು ಮಾಡ್ಕೋಬೇಡಿ. ಚಿಕ್ಕ ಚಿಕ್ಕ ವಿಚಾರಕ್ಕಾಗಿ ತಪ್ಪು ಹೆಜ್ಜೆಗಳನ್ನಿಟ್ಟಾಗ ಮುಂದೆ ಅದಕ್ಕೆ ಪಶ್ಚಾತ್ತಾಪವನ್ನು ಅನುಭವಿಸಬೇಕು. ಯಾವತ್ತೂ ಒಂದು ಸಾರಿ ಸಿಟ್ಟು ಮಾಡಿಕೊಂಡು ನಾವು ಮೂಗನ್ನು ಕೊಯ್ಕೊಂಡ್ಬಿಟ್ವಿ ಅಂದರೆ 1000 ಸಾರಿ ಸಮಾಧಾನದಿಂದ ಪ್ರಯತ್ನ ಪಟ್ಟರೂ ಅದನ್ನು ಕೂಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಎಡವಟ್ಟು ಮಾಡಿಕೊಂಡ್ರೆ ಒಂದು ಸುಳ್ಳು ಸಂಸಾರಕ್ಕೆ ಮುಳ್ಳು. ಹಾಗಾಗಿ ಎಚ್ಚರಿಕೆಯನ್ನು ಇಟ್ಕೊಂಡು ಆ ಥರದ ಕೆಲಸವನ್ನು ಮಾಡಿ ಖಂಡಿತವಾಗಲೂ
ನಿಮ್ಮ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಪರಿಹಾರವಾಗುತ್ತೆ. ಸಮಾಧಾನದಿಂದ ವರ್ತನೆಯನ್ನು ಮಾಡಬೇಕು. ಸಮಾಧಾನ ತನ್ನಿಂದ ತಾನೇ ಬರೋದಿಲ್ಲಪ್ಪ, ಆದರೂ ವೈಮನಸ್ಸು ಜಾಸ್ತಿ ಇದೆ ಅಂದರೆ ಶಚೀಂದ್ರ ಪೂಜೆಯನ್ನು ಮಾಡಿ. ಶಚೀಂದ್ರ ಪೂಜೆಯನ್ನು ಮಾಡಬೇಕು ಹೇಗೆ ಅಂತಂದರೆ, 2 ತೆಂಗಿನಕಾಯನ್ನು ಇಟ್ಕೊಂಡು ಒಂದನ್ನು ಶಚಿ ಅಂತ ಇನ್ನೊಂದನ್ನು ಇಂದ್ರ ಅಂತ 2 ತೆಂಗಿನಕಾಯಿ ಇಟ್ಕೊಳ್ಳಿ. ಅವರೆಕಾಳಿನ ಮೇಲೆ ಇಟ್ಕೊಳ್ಬೇಕು. ಅವರೆಕಾಳನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದರ ಮೇಲೆ 2 ತೆಂಗಿನಕಾಯನ್ನು ಇಟ್ಕೊಂಡು ಒಂದಕ್ಕೆ ಶಚಿ ಮತ್ತೊಂದಕ್ಕೆ ಇಂದ್ರ ಅನ್ನುವಂಥ ರೀತಿಯಲ್ಲಿ ಪೂಜೆಯನ್ನು ಮಾಡಿದಾಗ ಖಂಡಿತವಾಗಲೂ ನಿಮಗೆ ಉತ್ತಮವಾದಂಥ ಫಲ ದೊರಕುತ್ತೆ. ಕುಂಭರಾಶಿ ಯೋಗ ಫಲವನ್ನು ನೋಡೋಣ. ಕುಂಭರಾಶಿಯವರ ಯೋಗ ಫಲದ ಪ್ರಕಾರ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂತಹ ಚಿಂತೆಗಳು ಕಡಿಮೆ ಆಗ್ತಕ್ಕಂಥ ದಿನ. ಯೋಚನೆ ಮಾಡಬೇಡಿ, ದಿವಸ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ, ದೈವಾನುಗ್ರಹ ಚೆನ್ನಾಗಿದೆ. ಭಾಗ್ಯಭಾವದಲ್ಲಿ ರಾಶ್ಯಾಧಿಪತಿ ಉಚ್ಚನಾಗಿರ್ತಕ್ಕಂಥದ್ದು. ಎಲ್ಲ ರೀತಿಯಾದಂಥ ಒಳ್ಳೆಯ ಫಲಗಳು ಕುಂಭರಾಶಿಯವರಿಗೆ ಸಿದ್ಧವಾಗಿದೆ. ಆದರೂ ನಿಮಗೆ ಯಾವುದಾದ್ರೂ ಒಂದು ದೇವತಾನುಗ್ರಹ ಬೇಕು ಅನ್ನುವಂಥ ಆಲೋಚನೆ ಇದ್ದ ಪಕ್ಷದಲ್ಲಿ ಇವತ್ತು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯನ್ನು ಪೂಜೆ ಮಾಡ್ಕೊಳ್ಳಿ. ಉತ್ತಮವಾದಂಥ ಫಲ ನಿಮಗೆ ಖಂಡಿತ ದೊರಕುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರ ಯೋಗ ಫಲದ ಪ್ರಕಾರ ಇವತ್ತು ಕಣ್ಣಿಗೆ ಸಂಬಂಧಪಟ್ಟು ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರನಿಗಿರ್ತಕ್ಕಂಥ ಪಾಪಗ್ರಹಗಳ ದೃಷ್ಟಿಯಿಂದ ಆಶ್ರಮ ಭಾವದಿಂದ ದೃಷ್ಟಿಯನ್ನು ಕೊಡ್ತಾರೆ. ಕಣ್ಣಿಗೆ ಹರಿತವಾದ ವಸ್ತುಗಳಿಂದ ಸಮಸ್ಯೆ ಆಗ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಕಣ್ಣಿನಲ್ಲಿ ಕೆಂಪಾಗ್ತಕ್ಕಂಥದ್ದು, ನೀರು ಬರ್ತಕ್ಕಂಥದ್ದು, ಕಣ್ಣು ಉರಿ ಆಗ್ತಕ್ಕಂಥದ್ದು ಇತ್ಯಾದಿ ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಈ ಒಂದು ಸೂರ್ಯನನ್ನು ನೋಡ್ತಕ್ಕಂಥದ್ದು, ಸಾಯಂಕಾಲದ ಹೊತ್ತು ಸ್ವಲ್ಪ ಸೂರ್ಯನನ್ನು ನೋಡಿ, ಆವಾಗ ನಿಮ್ಮ ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗುತ್ತೆ. ಹೇಗಿರಬೇಕು ಸೂರ್ಯ ಅಂದರೆ, ಇನ್ನೇನು ಮುಳುಗ್ತಾ ಇದ್ದಾನೆ, ಕೆಂಪಾಗಿದ್ದಾನೆ, ನೇರವಾಗಿ ನೋಡಬಹುದು ಅನ್ನುವಂಥ ಸ್ಥಿತಿಯಲ್ಲಿದ್ದಾಗ ಸೂರ್ಯನನ್ನು ದರ್ಶನ ಮಾಡಬೇಕು. ಜೊತೆಯಲ್ಲಿ ಸ್ವಲ್ಪ ಗರಿಕೆಯನ್ನು ತಗೊಂಡು ಮಹಾಗಣಪತಿಗೆ ಅದನ್ನು ಸಮರ್ಪಣೆ ಮಾಡಿ ಪ್ರಸಾದ ರೂಪವಾಗಿ ತಗೊಂಡು ಅದನ್ನು ಕಣ್ಣಿಗೆ ಒತ್ತಿ ಇಟ್ಕೊಳ್ಳೋದ್ರಿಂದ ಕೂಡ ಈ ಸಮಸ್ಯೆ ಪರಿಹಾರವಾಗುತ್ತೆ. ಈ ರೀತಿಯಾಗಿ ಮೇಷಾದಿ 12 ರಾಶಿಗಳವರ ಇವತ್ತಿನ ಯೋಗಫಲ ಅನ್ನುವಂಥದ್ದಿದೆ. ಎಲ್ಲರಿಗೂ ಸಹ ಶುಭವಾಗಲಿ, ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ನವಗ್ರಹಗಳ ಅನುಗ್ರಹ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವನ್ನೆಲ್ಲ ಮಾಡ್ಕೊಳ್ತೀನಿ. ಗುರುಜಿ, ಈ ದಿನದ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೆಲ್ಲರಿಗೂ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಬಹಳ ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಭಗವಂತ ಒಳ್ಳೆಯದನ್ನೇ ಮಾಡಿ. ವೀಕ್ಷಕರೇ, ಇದು ಈ ದಿನದ ಮಹರ್ಷಿ ದರ್ಪಣ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ನಾಳಿನ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಜ್ಞಾನಪೀಠ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನ್ ಶ್ರುತಿ. ಹಾಗೆ ವೀಕ್ಷಕರೇ, ಸುಮಾರು 22 ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿರುವಂತಹ ಶ್ರೀಮತಿ ಲಲಿತಾ ನಾರಾಯಣ ಸ್ವಾಮಿ ಅವರು ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ಮಾಹಿತಿಯನ್ನ ತಿಳಿಸ್ಕೊಡೋದಿಕ್ಕೆ ಅಂತ ಬಂದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ನಮಸ್ಕಾರ, ಜ್ಞಾನಪೀಠ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಅಮ್ಮ. ಪ್ರತಿನಿತ್ಯವೂ ಒಂದಲ್ಲ ಒಂದು ಮುದ್ರೆಯ ಜೊತೆಗೆ ಅದರ ಸದುಪಯೋಗವನ್ನ ತಿಳಿಸ್ಕೊಡ್ತಾನೆ ಬಂದಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಮುದ್ರೆಯ ವಿಚಾರವನ್ನ ತಿಳಿಸ್ತಾ ಇದ್ದೀರಿ? ಖಂಡಿತ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇವತ್ತಿನ ಮುದ್ರೆ ಸಂಧಿ ಮುದ್ರೆ ಅಂತ. ಈ ಸಂಧಿ ಅಂದ್ರೇ ಒಂದು ವಿಧದಲ್ಲಿ ನಮ್ಮಲ್ಲಿ ಅನೇಕ ಅರ್ಥಗಳು ತುಂಬಿಕೊಂಡಿರತಕ್ಕಂತಹದ್ದು. ಯಾವುದಾದರೂ 2 ದೇಶಗಳ ಮಧ್ಯೆ ಸಣ್ಣ ಸಣ್ಣ ಕಲಹ ಉಂಟಾದರೆ ಸಂಧಿ ಮಾಡಿಕೊಂಡು ಬಿಡೋಣ ಅಂತ, ಕಾಂಪ್ರಮೈಸ್ ಅಂತ ಹೇಳಿಬಿಡ್ತೀವಿ. ಅಥವಾ ಇದು ನ್ಯಾಯಾಲಯಗಳಲ್ಲೂ ಸಹ ಈ ಸಂಧಿ ಅನ್ನತಕ್ಕಂತಹದ್ದು. ಇನ್ನೊಂದು ವಿಶೇಷ ಏನು ಅಂದರೆ, ಹಿರಣ್ಯಕಶಿಪುವು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿದಾಗ ತನಗೆ ಯಾವುದೇ ಕಾಲದಲ್ಲಿ ಮರಣ ಬೇಡ ಅಂತ ಬೇಡಿದಾಗ ಸಂಧಿ ಕಾಲದಲ್ಲಿ ಮರಣ ಬೇಡ ಅಂತ ಅವನು ಕೇಳಿಕೊಳ್ಳಿಲ್ವಂತೆ. ಅದಕ್ಕೆ ಮಹಾವಿಷ್ಣುವು ನರಸಿಂಹನಾಗಿ ಹೊಸಿಲಿನ ಮೇಲೆ ಕುಳಿತು ಹಿರಣ್ಯಕಶಿಪುವನ್ನು ಸಂಹರಿಸಿದ. ಅಂದರೆ ಸಂಧಿ ಕಾಲದಲ್ಲಿ ಸಂಹರಿಸಿದ ಅನ್ನತಕ್ಕಂತಹದ್ದು ಎಲ್ಲರಿಗೂ ತಿಳಿದಂತಹ ವಿಷಯ. ಇದು ಯುಗಯುಗಗಳಿಂದಲೂ ಎಲ್ಲರಿಗೂ ವೇದ್ಯವಾದಂತಹ ವಿಷಯ ಅಂತ ಹೇಳ್ಬೋದು. ಅಂತಹ ಸಂಧಿಯ ತೊಂದರೆಗಳನ್ನು, ಅಂದರೆ ಕೆಲವರಲ್ಲಿ ಒಂದು ಅಭಿಪ್ರಾಯವಿದೆ, ಸಂಧಿ ಸಮಯದಲ್ಲಿ ಜನನವಾದರೆ, ಸಂಧಿ ಸಮಯದಲ್ಲಿ ನಾವು ಯಾವುದಾದರೂ ಕೆಲಸಗಳನ್ನು ಮಾಡಿದರೆ ಏನೋ ತೊಂದರೆಯಾಗತ್ತೆ ಅನ್ನತಕ್ಕಂತಹದ್ದು. ಹಾಗಾಗಿ ಸಂಧಿ ಸಮಯದಲ್ಲಿ ಕೆಲವರು
ಕೆಲವರು ಯಾವುದೇ ಒಂದು ಶುಭ ಕೆಲಸವನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಆ ಒಂದು ಸಮಯವನ್ನು ಮೀರಿ ಉಳಿದ ತಮ್ಮ ಶುಭ ಕೆಲಸಗಳನ್ನು ಮನೆಯಲ್ಲಿ ಮಾಡಿಕೊಳ್ಳತಕ್ಕಂತಹದ್ದು ಅತ್ಯಂತ ವಿಶೇಷವಾಗಿ ಹಿಂದಿನ ಕಾಲದಿಂದಲೂ ನಮಗೆ ನಡೆದುಕೊಂಡು ಬಂದಂತಹ ಪದ್ಧತಿ. ಹೀಗಾಗಿ ಇವತ್ತಿನ ಮುದ್ರೆ ಸಂಧಿ ಮುದ್ರೆ. ಇಂತಹ ತೊಂದರೆಗಳು ಏನಾದರೂ ಸಂಭವಿಸಿದರೂ ಸಹ, ಅಂದರೆ ಮನೆಯಲ್ಲಿ ಯಾವುದಾದರೂ ಅವಘಡಗಳು, ಅದು ವಾಸ್ತುವಿಗೆ ಸಂಬಂಧಪಟ್ಟಿದ್ದಾಗಿರಬಹುದು, ಶಾರೀರಿಕವಾದಂತಹ ತೊಂದರೆಗಳಾಗಿರಬಹುದು, ಮನೆಯಲ್ಲಿ ಕಲಹಗಳಾಗಬಹುದು, ಮನೆಯಲ್ಲಿ ಯಾವುದೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಾಗಬಹುದು, ಇಂತಹದ್ದು ಯಾವುದಾದರೂ ಮನೆಗಳಲ್ಲಿ ಸಂಭವಿಸಿದರೂ ಸಹ ಈ ಸಂಧಿ ಮುದ್ರೆಯನ್ನು ಮಾಡುವುದರಿಂದ ಅದು ಮುಖ್ಯವಾಗಿ ಯಾರಿಗೆ ಸಂಭವಿಸಿರುತ್ತೋ ಅಂತಹವರು, ಅಥವಾ ಈ ಮುದ್ರೆಯನ್ನು ಒಂದು ವಿಶೇಷ ಏನು ಅಂದರೆ ಇದು ಇಡೀ ಮನೆಗೆ ಸಂಬಂಧಪಟ್ಟ ಮುದ್ರೆಯಾದ್ದರಿಂದ ಮನೆಯ ಯಜಮಾನ ಮಾಡಿದರೆ ಎಲ್ಲರಿಗೂ ಇದು ಅನ್ವಯಿಸುತ್ತೆ ಅನ್ನತಕ್ಕಂತಹದ್ದು. ಅಂತಹ ಮುದ್ರೆ ಈ ಸಂಧಿ ಮುದ್ರೆ. ಇದಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯ ಮುದ್ರಾ ವಿಜ್ಞಾನ ತಜ್ಞರು ಕೊಟ್ಟಿರತಕ್ಕಂತಹದ್ದು. ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಅಂತ ಹೇಳಬಹುದು. ಈ ಸಂಧಿ ಮುದ್ರೆಯನ್ನು ಮಾಡುವುದು ಹೇಗೆ? ಬಲಗೈ ಮತ್ತು ಎಡಗೈ ಬೇರೆ ಬೇರೆಯಾಗಿಯೇ ಮಾಡಬೇಕು. ಬಲಗೈನ ಉಂಗುರದ ಬೆರಳನ್ನು ತೆಗೆದುಕೊಂಡು ಅದಕ್ಕೆ ಹೆಬ್ಬೆಟ್ಟನ್ನು ತೆಗೆದುಕೊಂಡು ಬನ್ನಿ. ಇದೇನಾಯಿತು? ಈ ಮುದ್ರೆ ನಮಗೆ ಪೃಥ್ವಿ ಮುದ್ರೆಯಾಯಿತು. ಈ ಮುದ್ರೆಯನ್ನು ನಾನು ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ತೋರಿಸಿದ್ದೇನೆ. ಎಡಗೈನ ಆಕಾಶ ತತ್ವದ ಬೆರಳನ್ನು ತೆಗೆದುಕೊಂಡು ಬಂದು ಅದಕ್ಕೆ ಈ ಹೆಬ್ಬೆಟ್ಟನ್ನು ಸೇರಿಸಿದಾಗ ಇದು ಆಕಾಶ ಮುದ್ರೆಯಾಯಿತು. ಈ ಎರಡು ಮುದ್ರೆಗಳನ್ನು ಈ ರೀತಿಯಾಗಿ ಮಾಡಿಕೊಂಡು ನನ್ನ ಬೆರಳುಗಳನ್ನು ಸಂಪೂರ್ಣವಾಗಿ ಗಮನಿಸಿ ಬಲಗೈ ಎಡಗೈ ಮೇಲೆ ಈ ರೀತಿ ಬರಬೇಕು. ಇದು ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದಲೇ ಇದನ್ನು ಸಂಧಿ ಮುದ್ರೆ ಅಂತ ಹೇಳ್ತೀವಿ. ಈ ಸಂಧಿ ಬರಬೇಕಾದರೂ ಸಹ ನನ್ನ ಬೆರಳುಗಳನ್ನು, ನನ್ನ ಕೈಯನ್ನು ಸಂಪೂರ್ಣವಾಗಿ ಗಮನಿಸಿ ಇದರ ಮೇಲೆ ಒಂದು ಕೈ ಇನ್ನೊಂದು ಕೈ ಮೇಲೆ ಕೂಡಬೇಕು. ಇದು ಅತ್ಯಂತ ಮುಖ್ಯವಾದದ್ದು. ಹೀಗೆ ಮಾಡತಕ್ಕಂತಹ ಮುದ್ರೆಯನ್ನು ನಾವು ಸಂಧಿ ಮುದ್ರೆ ಅಂತ ಕರಿತೀವಿ. ಇದರಿಂದ ಆಗತಕ್ಕಂತಹ ಲಾಭಗಳು ಸಾವಿರ ಅಂತ ಹೇಳಬಹುದು. ಮುಖ್ಯವಾಗಿ ಯಾರೋ ಬೆಟ್ಟವನ್ನು ಹತ್ತುತ್ತಾ ಇದ್ದಾರೆ, ಪರ್ವತಾರೋಹಣ ಮಾಡ್ತಾ ಇದ್ದಾರೆ, ಏನು ಬೇಡಪ್ಪ, ಅಪಾರ್ಟ್ಮೆಂಟ್ಗಳಲ್ಲಿದ್ದಾರೆ, ಕರೆಂಟ್ ಹೊರಟೋಗಿದೆ, ಲಿಫ್ಟ್ ವರ್ಕ್ ಮಾಡಲ್ಲ, ಮೆಟ್ಲುಗಳನ್ನ ಹತ್ಕೊಂಡೆ 10ನೇ ಮಹಡಿಗೆ ಹೋಗಬೇಕು, ರಾತ್ರಿ 9:30 10 ಗಂಟೆ ಆಗಿಬಿಟ್ಟಿದೆ, ಇವತ್ತು ಕರೆಂಟ್ ಬರಲ್ಲ ಅಂತ ಎಲೆಕ್ಟ್ರಿಸಿಟಿ ಬೋರ್ಡ್ನವ್ರು ಹೇಳಿದ್ದಾರೆ. ಕರೆಂಟ್ ಬರಲ್ಲ, ಲಿಫ್ಟ್ ವರ್ಕೌಟ್ ಆಗಲ್ಲ, ಜನರೇಟರ್ ಇಲ್ಲ, ಯಾವುದೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವರು 10ನೇ ಮಹಡಿಗೆ ಹೋಗೋದು ಹೇಗೆ? ಅಂತಹ ಸಂದರ್ಭದಲ್ಲಿ ಈ ಸಂಧಿ ಮುದ್ರೆಯನ್ನು ಮಾಡಿದರೆ ಕೇವಲ 5 ರಿಂದ 10 ನಿಮಿಷಗಳ ಕಾಲ ಅಲ್ಲೇ ನಿಂತು ಈ ಮುದ್ರೆಯನ್ನು ಮಾಡಿದರೆ ಸರಾಗವಾಗಿ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗತಕ್ಕಂತಹ ಶಕ್ತಿ ಅವರಲ್ಲಿ ತಾನಾಗಿ ಉದ್ಭವಿಸಿಬಿಡುತ್ತೆ. ಇದು ಅಂತಹ ವಿಶೇಷವಾದಂತಹ ಮುದ್ರೆ ಅಂತ ಹೇಳ್ಬೋದು. ಇದನ್ನು ಪ್ರಾಯೋಗಿಕವಾಗಿ ಯಾರು ಬೇಕಾದರೂ ನೋಡಬಹುದು. ಅದಕ್ಕೆ ಒಂದು ಶಮನವನ್ನು ಕೊಡತಕ್ಕಂತಹ ಏಕೈಕ ಮುದ್ರೆ ಅಂತಂದರೆ ಈ ಸಂಧಿ ಮುದ್ರೆ ಅಂತ ಹೇಳಬಹುದು. ಇಂತಹ ಮುದ್ರೆಗಳು ಹಲವಾರು. ಇದು ಒಂದೇ ಒಂದು ಸಂಧಿ ಮುದ್ರೆಯಲ್ಲ, ಹಲವಾರು ಸಂಧಿ ಮುದ್ರೆಗಳಿದೆ ಅಂತ ಹೇಳಿದೆ. ಒಂದೊಂದರಿಂದಲೂ ನಿಮಗೆ ಸಿಗತಕ್ಕಂತಹ ಲಾಭ ಅಪಾರ. ಈ ಮುದ್ರೆಯಿಂದ ಮುಖ್ಯವಾಗಿ ಮೆಟ್ಲುಗಳನ್ನು ಹತ್ತುತ್ತಾ ಇರ್ತೀವಿ, ತಕ್ಷಣ ತಲೆ ಸುತ್ತು ಬಂದ್ಬಿಡುತ್ತೆ, ವರ್ಟಿಗೋ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡಿದರೆ ಖಂಡಿತವಾಗಿಯೂ ಅದು ಶಮನಗೊಳ್ಳತಕ್ಕಂತಹ ಶಕ್ತಿ ಇದೆ. ಕೆಲವರಿಗೆ ನಿಂತುಕೊಂಡಿರ್ತಾರೆ, ಆದರೆ ಒಂದು ಕಡೆ ನಿಂತ್ಕೊಳ್ಳೋಕ್ಕಾಗಲ್ಲ, ಕಂಪನ ಅಂದರೆ ಸ್ವಲ್ಪ ತೂರಾಡ್ತಿರ್ತಾರೆ. ಇದಕ್ಕೆ ನರಗಳ ದೌರ್ಬಲ್ಯವೇ ಕಾರಣ ಅಂತ ಹೇಳಬಹುದು. ಒಂದೇ ಕಡೆ ನಿಂತ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆ ಮಕ್ಕಳು ಒಳ್ಳೆ ಕುಡುಕರ ಥರ ಒದ್ದಾಡ್ತಿದ್ದಾರೆ, ನಡಗುತ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡಿದರೆ ಖಂಡಿತವಾಗಿಯೂ ಆ ಕಂಪನ ಅಂತನ್ನೋದಿರುತ್ತಲ್ಲ, ಅದು ಖಂಡಿತವಾಗಿಯೂ ಶಮನಗೊಳ್ಳತಕ್ಕಂತಹ ಸಾಧ್ಯತೆಗಳು ಸಾಕಷ್ಟು ಇದೆ ಅಂತ ಹೇಳ್ಬೋದು. ಇನ್ನು ಮನುಷ್ಯ ಕೆಲವರಿಗೆ ರಾತ್ರಿ ಹೊತ್ತು ಮಲಗಿದಾಗ ಲೈಟ್ ಇಲ್ಲದೆ ನನಗೆ ಮಲಕ್ಕೊಳ್ಳೋದಕ್ಕಾಗೋದಿಲ್ಲ, ಭಯ ಆಗತ್ತೆ, ನನಗೆ ಒಬ್ಬರೇ ಮಲಕ್ಕೊಂಡು ಅಭ್ಯಾಸವಿಲ್ಲ ಅನ್ನತಕ್ಕಂತಹ ಎಲ್ಲ ಮಾತುಗಳು ಅದರಲ್ಲೂ ವಯಸ್ಕರಲ್ಲಿ ಕಾಣಬರತಕ್ಕಂತಹದ್ದು ಕಂಡುಬರುತ್ತೆ. ಮಕ್ಕಳು ನನಗೊಬ್ಬರೇ ಮಲಕ್ಕೊಳ್ಳೋದಕ್ಕೆ ಭಯ ಅಂದರೆ ನಾವು ಯೋಚನೆ ಮಾಡಬೇಕಾಗಿಲ್ಲ. ವಯಸ್ಕರಾದಂತಹವರು ಹೇಳ್ತಾರೆ ಇದು ಮಾನಸಿಕವಾಗಿ ಒಂದು ರೀತಿಯಲ್ಲಿ ಶರೀರದಲ್ಲಿ ಉಂಟಾಗತಕ್ಕಂತಹ ಒಂದು ರೀತಿಯ ತೊಂದರೆ ಅಂತ ಹೇಳಬಹುದು. ಅಂತಹ ಸಂದರ್ಭದಲ್ಲಿ ಅವರು ಈ ಮುದ್ರೆಯನ್ನು ಮಾಡಿದರೆ ಖಂಡಿತವಾಗಿಯೂ ಆ ಭಯ, ಹೆದರಿಕೆ, ಆ ಲೈಟೇ ಬೇಕು ಅನ್ನತಕ್ಕಂತಹದ್ದು ಇದರಿಂದ ಖಂಡಿತವಾಗಿಯೂ ಶಮನ ಹೊಂದಿ ಹೊರಗಡೆಗೆ ಬರೋದಕ್ಕೆ ಸಾಧ್ಯವಾಗತಕ್ಕಂತಹದ್ದು. ನಮಗೆ ಏನೂ ಕೆಲಸ ಮಾಡಿರೋದಿಲ್ಲ, ಬೆಳಗ್ಗಿಂದಲೂ ಸಂಜೆವರೆಗೂ ಹಾಸಿಗೆ ಮೇಲೆ ಮಲಗಿರ್ತಾರೆ. ಅಂತಹವರು ಸೊಂಟ ನೋವು, ಮಂಡಿ ನೋವು, ಹಿಮ್ಮಡಿ ನೋವು, ಕಾಲು ನೋವುಗಳು ಅಂತ ಬಂದ್ಬಿಡುತ್ತೆ.
ಇದಕ್ಕೆ ಕಾರಣ ಏನು ಅಂದರೆ ವ್ಯಾಯಾಮ ಇರೋದಿಲ್ಲ. ಅಂದರೆ ಬೆಳಗ್ಗಿಂದಲೂ ಸಂಜೆವರೆಗೂ ಯಾವುದೇ ಕಾರಣಕ್ಕೆ ಓಡಾಡಿರೋದಿಲ್ಲ, ಏನೂ ಕೆಲಸ ಮಾಡಿರೋದಿಲ್ಲ, ವ್ಯಾಯಾಮವೇ ಇಲ್ಲ. ನಮ್ಮ ಶರೀರಕ್ಕೆ ವ್ಯಾಯಾಮವಿಲ್ಲದೆ ಹೋಗ್ಬಿಟ್ರೆ ಶರೀರದಲ್ಲಿ ಯಾವುದಾದರೂ ಒಂದು ನೋವು ಪ್ರಾರಂಭವಾಗುತ್ತೆ. ಯಾಕೆಂದರೆ ನಮ್ಮ ಇಡೀ ಶರೀರದಲ್ಲಿ, ನಾನು ಈಗಾಗಲೇ ಹೇಳಿದ್ದೀನಿ, ವ್ಯಾನವಾಯು ಸದಾ ಸಂಚರಿಸ್ತಾ ಇರುತ್ತೆ. ಆ ವ್ಯಾನವಾಯುವಿಗೆ ಸಂಚಲನೆ ಬೇಕು. ಅದು ಶರೀರದ ಒಳಗಡೆ ಸಂಚರಿಸಿದ ಹಾಗೆ ನಾವು ಹೊರಗಡೆ ಪ್ರಪಂಚದಲ್ಲಿ ಸಂಚಾರ ಮಾಡಬೇಕು. ಎಷ್ಟೋ ಜನ ಮನೆಯ ಒಳಗಡೆಯೇ ವಾಕ್ ಮಾಡತಕ್ಕಂತಹವರಿದ್ದಾರೆ. ಹಾಗಾಗಿ ನಾವು ಅಷ್ಟೂ ಮಾಡದೇ ಇದ್ದಾಗ ಇಂತಹ ನೋವುಗಳು ಪ್ರಾರಂಭವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡಿದರೆ ಆ ತೊಂದರೆಯಿಂದ ಖಂಡಿತ ಹೊರಗಡೆಗೆ ಬರೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಅಂತ ಹೇಳಬಹುದು. ಇದರಿಂದ ಅನೇಕ ಬಾರಿ ಇದು ಶಮನಗೊಳ್ಳತಕ್ಕಂತಹ ಅನುಕೂಲಕರವಾಗಿ ಪರಿಣಮಿಸತಕ್ಕಂತಹ ಮುದ್ರೆ ಅಂತ ಹೇಳಬಹುದು. ಕೆಲವೊಮ್ಮೆ ಏನಾಗುತ್ತೆ, ಮೆಟ್ಟಲುಗಳನ್ನ ಹತ್ತುತ್ತಾ ಇರ್ತಾರೆ, ಪರ್ವತಗಳನ್ನು ಹತ್ತುತ್ತಾ ಇರ್ತಾರೆ, ಪರ್ವತಾರೋಹಿಗಳಿರ್ತಾರೆ, ಆಕ್ಸಿಜನ್ ಮುಗಿದೋಗ್ಬಿಡುತ್ತೆ ಅವ್ರ ಹತ್ರ. ಅದನ್ನು ಎಲ್ಲವೂ ಸಿಸ್ಟಮೆಟಿಕ್ ಆಗಿ ಕ್ರಮಬದ್ಧವಾಗಿಯೇ ಮಾಡಿಕೊಂಡು ಹೋಗಿರ್ತಾರೆ. ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಬಹುದು, ಏನೋ ಒಂದು ತೊಂದರೆ ಆಗಬಹುದು. ಅದರಿಂದ ಅದು ಮುಗಿದು ಹೋದಾಗ ಅಥವಾ ಅದರ ಒಂದು ಸಪ್ಲೈ, ಅದರ ಒಂದು ನಮಗೆ ಪ್ರಯೋಜನಕ್ಕೆ ಬರದೇ ಇದ್ದಾಗ ಈ ಮುದ್ರೆಯನ್ನು ಮಾಡಿದರೆ ಉಸಿರಾಟದ ತೊಂದರೆಯನ್ನು ಸರಿಯಾಗಿ ಮಾಡಿ ಶ್ವಾಸಕೋಶಗಳಿಗೆ ಉಸಿರಾಟವನ್ನು, ಅಂದರೆ ಆಕ್ಸಿಜನ್, ಆಮ್ಲಜನಕವನ್ನು ಅದು ಸಪ್ಲೈ ಮಾಡಿ ನಮ್ಮ ಶರೀರವನ್ನು ಸುಸ್ಥಿತಿಯಲ್ಲಿಡೋದಕ್ಕೆ ಕಾರಣವಾದಂತಹದ್ದು ಈ ಸಂಧಿ ಮುದ್ರೆ ಅಂತ ಹೇಳಬಹುದು. ಇದರ ಹೆಸರೇ ಸಂಧಿ ಮುದ್ರೆ. ಅದರಿಂದಾಗಿ ಸಂಧಿವಾತಗಳು ಮತ್ತು ಕಂಪವಾತಗಳು, ನಡುಕಗಳು, ಶರೀರದಲ್ಲಿ ಆಗತಕ್ಕಂತಹ ಕಂಪನಗಳು, ಶರೀರದಲ್ಲಿ ಉಂಟಾಗತಕ್ಕಂತಹ ಸಣ್ಣ ಸಣ್ಣ, ನನಗೆ ಕೈನಲ್ಲಿ ಸೂಜಿ ಚುಚ್ಚಿದಂಗೆ ಆಗ್ತಾ ಇದೆ, ಕಾಲಿನಲ್ಲಿ ಸೂಜಿ ಚುಚ್ಚಿದ ಹಾಗೆ ಆಗ್ತಾ ಇದೆ. ಇನ್ನು ಕೆಲವರು ಹೇಳ್ತಾರೆ, ಕೂತಿದ್ದೀನಿ ಆದರೆ ಜೋಮ್ ಹಿಡಿದು ಬಿಟ್ಟಿದೆ, ಏಳೋದಕ್ಕೆ ಆಗ್ತಾ ಇಲ್ಲ, 2 ಹೆಜ್ಜೆ ಇಡೋವರೆಗೂ ನನಗೆ ಸಾಧ್ಯವೇ ಇಲ್ಲ ಅಂತ. ಆ ಹೆಜ್ಜೆ ಇಡಬೇಕಾದ್ರೆ ಹೆಜ್ಜೆ ಇಡೋದಕ್ಕೆ ಮೊದಲು ಈ ಮುದ್ರೆಯನ್ನು ಮಾಡಿದರೆ ಖಂಡಿತವಾಗಿಯೂ ಅವರು ಆ ಹೆಜ್ಜೆ ಇಡೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ತೊಂದರೆಯಿಂದ ಖಂಡಿತವಾಗಿಯೂ ಶಮನವಾಗೋದಕ್ಕೆ ಸಾಧ್ಯವಾದಂತಹ ಮುದ್ರೆ ಅಂತ ಹೇಳಬಹುದು. ಇನ್ನು ಕೆಲವರುಗಳು, ನಾನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸದಾ ಕೆಲಸ ಮಾಡ್ತಾ ಇರ್ತೀನಿ, ಇದರಿಂದ ಕಣ್ಣುಗಳ ನೋವು, ನನಗೆ ನ್ಯಾಚುರಲ್ ಆಗಿ ಯಾವುದೂ ಕಣ್ಣುಗಳ ತೊಂದರೆ ಇಲ್ಲ ಅಥವಾ ಸೈಟು ದೃಷ್ಟಿ ದೋಷಗಳಿಲ್ಲ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅಥವಾ ಒಂದೇ ಸಮ ಯಾವುದೋ ಒಂದು ಕೆಲಸದ ಮುಂದೆ, ಕ್ಯಾಮ್ರಾದ ಮುಂದೆ ಆಗಿರಬಹುದು, ಯಾವುದರದ ಮುಂದೇನಾದರೂ ಆಗಿರಬಹುದು, ಒಂದೇ ಸಮಕ್ಕೆ ವೀಕ್ಷಿಸತಕ್ಕಂತಹ ಕೆಲಸ, ಅಂತಹ ಅನುಕೂಲಕರವಾದ ಮುದ್ರೆ ಅಂದರೆ ಈ ಸಂಧಿ ಮುದ್ರೆ ಅಂತ ಹೇಳಬಹುದು. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀನಿ. ವೀಕ್ಷಕರೇ, ಸಂಧಿ ಮುದ್ರೆಯ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಅದರ ಜೊತೆಗೆ ವಿಶೇಷವಾಗಿ ನಾವು ಯಾವುದೇ ಶುಭ ಕಾರ್ಯವನ್ನ ಮಾಡಿದ್ರೂ ಕೂಡ ಅದರಲ್ಲೂ ಮದುವೆಯ ಸಂದರ್ಭದಲ್ಲಿ ಅಕ್ಷತೆ ಕಾಳು ಬೇಕೇ ಬೇಕು. ಅದರ ವಿಶೇಷತೆ ಏನು ತಿಳಿಯೋಣ ಮುಂದಿನ ಭಾಗದಲ್ಲಿ. ಆದ್ರೆ ಅದಕ್ಕೂ ಮುನ್ನ ಈಗ ಜ್ಞಾನಪೀಠ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಒಂದು ಪುಟ್ಟ ವಿರಾಮದ ನಂತರ ಜ್ಞಾನಪೀಠ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಅಮ್ಮ, ಸಂಧಿ ಮುದ್ರೆಯನ್ನ 2 ಕೈಯನ್ನ ಉಪಯೋಗಿಸಿ ಮಾಡಬೇಕು ಅಂತ ನೀವು ತಿಳಿಸ್ಕೊಡ್ತಾ ಇದ್ರಿ. ಜೊತೆಗೆ ಆ ಒಂದು ಬೆರಳುಗಳನ್ನ ಬದಲಾಯಿಸಿ ಮಾಡೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ? ಖಂಡಿತ ಅದನ್ನು ಬದಲಾಯಿಸಿ ಹೇಗೆ ಮಾಡಬಹುದು ಅಂತ ಅನ್ನೋದನ್ನು ಹೇಳ್ತೀನಿ. ನಾನು ನಿಮಗೆ ಬಲಗೈಯಿಂದ ಮಾಡಿದಾಗ ಉಂಗುರದ ಬೆರಳು ಅಥವಾ ಪೃಥ್ವಿ ಬೆರಳು ಮತ್ತು ಅಗ್ನಿ ತತ್ವದ ಬೆರಳು ಹೆಬ್ಬೆಟ್ಟು ಅಂತ ಹೇಳಿದ್ದೆ. ಹಾಗೆ ಎಡಗೈನಲ್ಲಿ ಆಕಾಶ ತತ್ವದ ಬೆರಳು ಹೆಬ್ಬೆಟ್ಟು ಅಂತ ಹೇಳಿ ಅದರ ಮೇಲೆ ಈ ರೀತಿಯಾಗಿ ಬರಬೇಕು ಅಂತ ನಾನು ಹೇಳಿದ್ದೆ. ಇದನ್ನು ಒಂದು ವೇಳೆ ನಾವು ಹೀಗೆ ಬದಲಾಯಿಸಿಬಿಟ್ರೆ ಇದು ಖಂಡಿತ ತಪ್ಪಾಗತ್ತೆ. ಹಾಗೆ ಮಾಡುವುದಕ್ಕೆ ಬದಲು ಬೆರಳುಗಳನ್ನು ಬದಲಾಯಿಸಬಹುದು. ನೀವು ಬಲಗೈಯಲ್ಲಿ ಆಕಾಶ ತತ್ವದ ಬೆರಳನ್ನು ತೆಗೆದುಕೊಂಡು ಬಂದು ಎಡಗೈಯಲ್ಲಿ ಉಂಗುರದ ಬೆರಳನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ಮಾಡಿದಾಗ ಈ ಸಂಧಿ ಮುದ್ರೆ ಖಂಡಿತವಾಗಿ ವರ್ಕೌಟ್ ಆಗುತ್ತೆ. ನಾವು ಬೆರಳುಗಳನ್ನು ಯಾವ ರೀತಿಯಲ್ಲಿ ಬಳಸ್ತೀವಿ ಅಂತ ನೋಡಿ. ನಾನು ಮೊದಲು ಮುದ್ರೆಯನ್ನು ತೋರಿಸಿದಾಗ ಬಲಗೈಗೆ ಉಂಗುರದ ಬೆರಳು ಅಥವಾ ಪೃಥ್ವಿ ತತ್ವದ ಬೆರಳು ಹೆಬ್ಬೆಟ್ಟು, ಎಡಗೈನಲ್ಲಿ ಆಕಾಶ ತತ್ವದ ಬೆರಳು ಹೆಬ್ಬೆಟ್ಟು, ಅದರ ಮೇಲೆ ಬಲಗೈ ಬಂದಾಗ ಉಂಗುರದ ಬೆರಳು ಅಥವಾ ಪೃಥ್ವಿ ತತ್ವದ ಬೆರಳು ಮೇಲ್ಗಡೆಗೆ ಬಂತು ಅಂತ ನಿಮ್ಗೆ ಅರ್ಥ ಆಗಿದೆ. ಆಕಾಶ ತತ್ವ ಕೆಳಗಡೆಗಿದೆ ಅಂತ ಗೊತ್ತಾಗಿದೆ. ಇದಕ್ಕೆ ಕಾರಕರಾದಂತಹವರು ಆಕಾಶ ತತ್ವಕ್ಕೆ ಗುರುಗ್ರಹ ಮತ್ತು ಪೃಥ್ವಿ ತತ್ವಕ್ಕೆ ಬುಧ ಗ್ರಹವೂ ಹೌದು, ಶುಕ್ರನನ್ನ ಜಲತತ್ವಕಾರಕ ಅಂತಲೂ ಹೇಳ್ತೀವಿ. ಈ 2 ಗ್ರಹಗಳು ಸಹ ಪ್ರತಿನಿಧಿಸುತ್ತವೆ. ಅಂತಹ ಸಂದರ್ಭಗಳಲ್ಲಿ ಈ ಗ್ರಹ
ಗ್ರಹಗಳ ಒಂದು ಪರಿಮಿತಿಯನ್ನು ನಾವು ತಿಳಿದುಕೊಂಡು ಈ ಮುದ್ರೆಗಳನ್ನು ಮಾಡಬೇಕು. ಈ ಗ್ರಹಗಳು ಅತ್ಯಂತ ಮುಖ್ಯವಾದದ್ದು ಈ ಮುದ್ರೆಗಳಲ್ಲಿ. ಆಗ ನಾವು ಇದನ್ನು ಹೀಗೆ ರಿವರ್ಸ್ ಮಾಡಿಬಿಟ್ರೆ ತಪ್ಪಾಗತ್ತೆ. ಅದಕ್ಕೆ ಬದಲು ನೀವು ಮುದ್ರೆಗಳನ್ನು ಬಲಗೈನಿಂದ ಆಕಾಶ ತತ್ವದ ಬೆರಳನ್ನು, ಎಡಗೈನಲ್ಲಿ ಉಂಗುರದ ತತ್ವದ ಬೆರಳನ್ನು ತೆಗೆದುಕೊಂಡು ಈ ಮುದ್ರೆಯನ್ನು ಹೀಗೆ ಮಾಡಿದಾಗ ಅದೇ ನಾವು ಯಾವ ಒಂದು ರೀತಿಯ ಫಲಶ್ರುತಿ ಕೊಡುತ್ತೋ ಅದೇ ರೀತಿಯ ಫಲಶ್ರುತಿ ಕೊಡೋದಕ್ಕೆ ಖಂಡಿತವಾಗಿಯೂ ಸಾಧ್ಯ. ಇದು ಈ ಬೆರಳುಗಳನ್ನು ಉಪಯೋಗಿಸುವುದರಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಸಾಮಾನ್ಯವಾಗಿ 26 ರೀತಿಯಲ್ಲಿ ಬದಲಾಯಿಸೋದು ಬೇಡ, ಒಂದೇ ರೀತಿಯಲ್ಲಿ ಮಾಡಿಕೊಂಡು ಹೋದರೆ ಎಲ್ಲರ ತೊಂದರೆಗಳು ನಿವಾರಣೆಯಾಗಿ ಅವರಿಗೆ ಉಪಶಮನವನ್ನು ಕೊಡತಕ್ಕಂತಹ ಶಕ್ತಿ ಈ ಮುದ್ರೆಗಳಲ್ಲಿರುತ್ತೆ ಅಂತ ಖಂಡಿತವಾಗಿಯೂ ಹೇಳಬಹುದಮ್ಮ. ಇನ್ನು ಚಿಕ್ಕ ಮಕ್ಕಳನ್ನ ತಗೊಂಡ್ರೆ ಅವರು ಎಷ್ಟು ನಿಮಿಷ ಒಂದು ದಿನಕ್ಕೆ ಇದನ್ನ ಮಾಡಬಹುದು? ಚಿಕ್ಕ ಮಕ್ಕಳಿಗೆ, ಅದರಲ್ಲೂ ವಿದ್ಯಾರ್ಥಿ ದೆಸೆಯಲ್ಲಿರತಕ್ಕಂತಹವರಿಗೆ ನಾನು ಚಿನ್ಮುದ್ರೆಯನ್ನು ಬಿಟ್ಟು ಏನಾದರೂ ತೊಂದರೆಗಳಿದ್ದರೆ ಆರೋಗ್ಯದಲ್ಲಿ ಅವರಿಗೆ ಚಿಕಿತ್ಸಾ ಮುದ್ರೆಗಳನ್ನು ಬಿಟ್ಟು ಬೇರೆ ಯಾವ ಮುದ್ರೆಗಳನ್ನು ಮಾಡಿ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ತಪ್ಪಾಗತ್ತೆ. ಮಾಡತಕ್ಕಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವರ ಶರೀರದಲ್ಲೇ ಈ ಮುದ್ರೆ ಕೊಡತಕ್ಕಂತಹ ರೋಗ ನಿರೋಧಕ ಶಕ್ತಿ ಇರುತ್ತೆ. ಮಕ್ಕಳಲ್ಲಿ ಹಾಗೆ ರೆಸಿಸ್ಟೆನ್ಸ್ ಪವರ್ ಇರುತ್ತೆ. ಅವಶ್ಯಕತೆ ಇಲ್ಲ. ಒಂದು ವೇಳೆ ಅವರಿಗೆ ಚಿಕಿತ್ಸೆಯ ರೂಪದಲ್ಲಿ ಬೇಕು ಅಂತಂತಂದರೆ ಮಕ್ಕಳು ಇದನ್ನು 50 ನಿಮಿಷಗಳ ಕಾಲ ಮಾಡಬೇಕು ಅಂತ ಹೇಳಿದ್ದೀನಿ ಚಿಕಿತ್ಸಾ ಮುದ್ರೆಗಳಾಗಿ. ನಂತರ ಪ್ರಾಣ ಮುದ್ರೆಯನ್ನು ಮಾಡಲೇಬೇಕು ಅಂತ ಹೇಳಿದ್ದೀನಿ. ಈ ಮುದ್ರೆಯನ್ನು ಮಾಡಿದಾಗ ಮಕ್ಕಳು, ಅದರಲ್ಲೂ 12 ವರ್ಷದ ಕೆಳಗಿನ ಮಕ್ಕಳು 10 ನಿಮಿಷ ಮಾಡಿ 5 ನಿಮಿಷ ಪ್ರಾಣ ಮುದ್ರೆ ಸಾಕು. ಖಂಡಿತವಾಗಿಯೂ ಅವರು ಆ ತೊಂದರೆಗಳಿಂದ ಉಪಶಮನ ಹೊಂದೋದಕ್ಕೆ 100ಕ್ಕೆ 100 ಸಾಧ್ಯವಾಗುತ್ತೆ ಅಂತ ಹೇಳಬಹುದು. ದೊಡ್ಡವರು ಮಾಡಬೇಕಾದರೆ, ವಯಸ್ಕರು ಮಾಡಬೇಕಾದರೆ ಇದು 50 + 15 ನಿಮಿಷ ಖಂಡಿತವಾಗಿಯೂ ಮಾಡಿದಾಗ ಅವರು ಅದರಿಂದ ಉಪಶಮನ ಹೊಂದಬಹುದು. ವಯಸ್ಸಾದವರು ಇರ್ತಾರಲ್ಲ, ಅಂದರೆ 70 ವರ್ಷಕ್ಕೂ ಮೀರಿದಂತಹವರು, ಅಂತಹವರು ಒಂದು 20 ನಿಮಿಷಗಳ ಕಾಲ ಈ ಮುದ್ರೆಯನ್ನು ಮಾಡಿ 10 ನಿಮಿಷಗಳ ಕಾಲ ಪ್ರಾಣ ಮುದ್ರೆಯನ್ನು ಮಾಡಿದರೆ ಇದರ ಒಂದು ಫಲವನ್ನು ಖಂಡಿತವಾಗಿಯೂ ಅವರು ಪಡೆಯುವುದಕ್ಕೆ ಸಾಧ್ಯ. ತೊಂದರೆಯಿಂದ ಉಪಶಮನ ಹೊಂದುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ ಅಂತ ಹೇಳಬಹುದು. ಇದು ವಯಸ್ಕರ ಮುದ್ರೆಗಳು ಸಹ ಅಷ್ಟೇ. ನಾವು ಔಷಧಿಗಳ ಡೋಸೇಜನ್ನು ಕೊಡ್ತೀವಲ್ವಾ, ಇಷ್ಟು mg ದೊಡ್ಡವರಿಗೆ, ಇಷ್ಟು mg ಮಕ್ಕಳಿಗೆ ಅಂತಂದ್ಬಿಟ್ಟು, ಇದರಲ್ಲೂ ಅಷ್ಟೇ ಡೋಸೇಜ್ ಎಷ್ಟು ನಿಮಿಷ ಮಾಡಬೇಕು ಅನ್ನತಕ್ಕಂತಹದ್ದು ಅತ್ಯಂತ ಮುಖ್ಯವಾದಂತಹದ್ದು. ಅದನ್ನು ತಿಳಿದುಕೊಂಡು ಮಾಡಿದರೆ ಅದರ ತೊಂದರೆಗಳಿಂದ ಉಪಶಮನ ಹೊಂದಿ ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಅಮ್ಮ, ಇನ್ನು ವೀಕ್ಷಕರೆಲ್ಲರೂ ಕಾತರದಿಂದ ಕಾಯ್ತಿದ್ದಾರೆ. ನಾವು ಮದುವೆಯ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನಡೆದಾಗ ಅಕ್ಷತೆ ಇರಲೇಬೇಕು. ಇದರ ವಿಶೇಷತೆ ಏನು ಈಗ ತಿಳಿಸ್ಕೊಡ್ತೀರಾ? ಖಂಡಿತ. ಈ ಅಕ್ಷತೆ ಅಂತಂದರೆ ಕೇವಲ ಶುಭ ಸಮಾರಂಭಗಳಲ್ಲಿ ಮಾತ್ರ ಬಳಸತಕ್ಕಂತಹದ್ದಲ್ಲ. ಹೆಜ್ಜೆ ಹೆಜ್ಜೆಗೂ ಮನೆಯಲ್ಲಿ ನಾವು ಈ ಅಕ್ಷತೆಯನ್ನು ಬಳಸ್ತೀವಿ. ದೇವರ ಪೂಜೆಗೆ ಅಕ್ಷತೆ ಬೇಕು, ಶುಭ ಸಮಾರಂಭಗಳಲ್ಲಿ ಅಕ್ಷತೆ ಬೇಕು, ಅಪರ ಕರ್ಮಗಳಲ್ಲೂ ಅಕ್ಷತೆ ಬೇಕು. ಆದರೆ ಈ ಅಕ್ಷತೆಗೆ ಅನೇಕ ಹೆಸರುಗಳಿದೆ. ಒಂದೊಂದು ಆ ಹೆಸರುಗಳನ್ನು ಯಾವುದು ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಅಕ್ಷತೆಯನ್ನು 6 ವಿಧವಾಗಿ ನಾವು ತೆಗೆದುಕೊಳ್ಳಬಹುದು. ಹರಿದ್ರಾಕ್ಷತೆ, ಕುಂಕುಮಾಕ್ಷತೆ, ಚಂದನಾಕ್ಷತೆ, ಗಂಧಾಕ್ಷತೆ, ತಿಲಾಕ್ಷತೆ, ಯದುರಕ್ಷತೆ, ಈ ರೀತಿಯಾಗಿ ತೆಗೆದುಕೊಳ್ಳಬಹುದು. ಕೆಲವರು ಹರಿದ್ರಾ ಕುಂಕುಮವನ್ನು ಎರಡನ್ನೂ ಮಿಕ್ಸ್ ಮಾಡಿ ಹರಿದ್ರಾ ಕುಂಕುಮದ ಅಕ್ಷತೆ ಅಂತಲೂ ಹೇಳ್ತಾರೆ. ಇದು ಈ 6 ಬಗೆಯ ಬಗ್ಗೆ ನಾವು ತಿಳಿದುಕೊಂಡ್ರೆ ಸಾಕಷ್ಟು ವಿಷಯಗಳೇ ನಮ್ಮ ಮುಂದೆ ಬರೋದಕ್ಕೆ ಸಾಧ್ಯ ಉಂಟು. ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ಅಕ್ಷತೆಯನ್ನು ಬಳಸಬೇಕು, ನಾನು ಹೇಳಿದಂತಹ ಇಷ್ಟು ಅಕ್ಷತೆಗಳನ್ನು ಎಲ್ಲ ಮದುವೆ ಸಮಾರಂಭಗಳಲ್ಲೇ ಬಳಸತಕ್ಕಂತಹ ಅಕ್ಷತೆ ಬೇರೆ, ಮನೆಯಲ್ಲಿ ಪೂಜಾ ವಿಧಿವಿಧಾನಗಳಲ್ಲೇ ಬಳಸತಕ್ಕಂತಹ ಅಕ್ಷತೆ ಬೇರೆ, ಅಪರಕರ್ಮಗಳಲ್ಲೇ ಬಳಸತಕ್ಕಂತಹ ಅಕ್ಷತೆ ಬೇರೆ, ನೀವು ಹೇಳಿದಂತಹ ಮದುವೆ ಸಮಾರಂಭಗಳಲ್ಲಿ ಬಳಸತಕ್ಕಂತಹ ಅಕ್ಷತೆಯೇ ಬೇರೆಯಾಗಿರುತ್ತೆ. ಅದನ್ನು ಯಾವುದು ಅಂತ ನೋಡಿದಾಗ ಮೊಟ್ಟ ಮೊದಲಿಗೆ ಹರಿದ್ರಾಕ್ಷತೆಯ ಬಗ್ಗೆ ಯೋಚನೆ ಮಾಡೋಣ. ಈ ಹರಿದ್ರಾಕ್ಷತೆಯನ್ನು ನಾವು ಎಲ್ಲಿ ಬಳಸ್ತೀವಿ? ಹರಿದ್ರಾಕ್ಷತೆ ಅಂದರೆ ಈ ಅಕ್ಷತೆಯನ್ನು ಮಾಡುವುದರಲ್ಲೂ ಸಹ ಒಂದು ರೀತಿಯ ಅದರಲ್ಲಿ ಜಾಣ್ಮೆ ಇರಬೇಕು, ಮತ್ತು ಅದಕ್ಕೆ ಇದೇ ರೀತಿಯಾಗಿ ಮಾಡಬೇಕು ಅನ್ನತಕ್ಕಂತಹದ್ದನ್ನು ನಮಗೆ ಆರ್ಷೆಯರು ಹಾಕಿಕೊಟ್ಟಿದ್ದಾರೆ. ಹೇಗೆ ಅಂದರೆ ಈ ಅಕ್ಷತೆಯನ್ನು ಸೇ ಅಂತಲೂ ಸಹ ಕರಿತೀವಿ. ಈ ಅಕ್ಷತೆಯನ್ನು ಮುಕ್ಕಾಗಿಲ್ಲದೆ ಇರತಕ್ಕಂತಹದ್ದು, ಅರ್ಧಂಬರ್ಧವಾಗಿರತಕ್ಕಂತಹ ಅಕ್ಕಿ ಆಗದೇ ಇರತಕ್ಕಂತಹದ್ದು, ಸಂಪೂರ್ಣವಾಗಿರತಕ್ಕಂತಹ ಅಕ್ಕಿಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಅಕ್ಕಿಯ ಕ್ವಾಂಟಿಟಿಯನ್ನು ಅದರ ಎಷ್ಟಿರುತ್ತೋ ಅದನ್ನು ಅನುಸರಿಸಿ ಅದಕ್ಕೆ 1 ಚಿಟಿಕೆ ಅರಿಶಿಣ ಮತ್ತು 1 ಚಿಟಿಕೆ ತುಪ್ಪವನ್ನು ಹಾಕಿ ಆ ಅಕ್ಷತೆಯನ್ನು ಮಾಡಿಕೊಳ್ಳಬೇಕು. ಇದನ್ನು ಹರಿದ್ರಾಕ್ಷತೆ ಅಂತ ಕರೆದ್ರು.
ಇದನ್ನು ಬಳಸತಕ್ಕಂತಹ ಸಂದರ್ಭ. ನಾವು ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ, ಸ್ವರ್ಣಗೌರಿ ಹಬ್ಬ ಮಾಡ್ತೀವಿ, ಮಂಗಳಗೌರಿ ಹಬ್ಬ ಮಾಡ್ತೀವಿ, ಅಕ್ಷತರಿಗೆ ಹಬ್ಬ ಮಾಡ್ತೀವಿ. ಈ ರೀತಿಯಾಗಿ ಹೆಣ್ಣು ದೇವತೆಗಳ ಹಬ್ಬಗಳೆಲ್ಲವನ್ನೂ ಮಾಡತಕ್ಕಂತಹ ಸಂದರ್ಭದಲ್ಲಿ ಈ ಹರಿದ್ರಾಕ್ಷತೆಯನ್ನೇ ಬಳಸಬೇಕು. ಇದು ನಮಗೆ ಆರ್ಷೇಯರು ಹಾಕಿಕೊಟ್ಟಂತಹ ಅತ್ಯಂತ ಉತ್ತಮವಾದಂತಹ ಸಂಪತ್ತು ಅಂತ ಹೇಳಬಹುದು. ಮದುವೆ ಮನೆಗಳಲ್ಲೂ ಸಹ ವಧೂವರರ ತಲೆಯ ಮೇಲೆ ಹಾಕತಕ್ಕಂತಹ ಸಂದರ್ಭದಲ್ಲಿ ಈ ಹರಿದ್ರಾಕ್ಷತೆಯನ್ನೇ ತಲೆಯ ಮೇಲೆ ಹಾಕಬೇಕು. ಕಾರಣ ಏನು ಅಂದರೆ, ಈ ಹರಿದ್ರ ಅಥವಾ ನಾವು ಅರಿಶಿನ ಅಂತ ಏನು ಹೇಳ್ತೀವಿ, ಇದಕ್ಕೆ ಕಾರಣಕರ್ತನಾದವನು ಕಾರಕನಾದಂತಹ ಮಹಾನುಭಾವ ಗುರುಗ್ರಹ. ಗುರುವಿನ ಒಂದು ಬಣ್ಣ ಯೆಲ್ಲೋ ಕಲರ್ ಅಥವಾ ಹಳದಿ, ಗುರುವಿನ ಮಂಗಳ ದ್ರವ್ಯ ಅರಿಶಿನ. ಹಾಗೆ ಇನ್ನೊಂದು ಚಂದ್ರ, ಚಂದ್ರನ ಒಂದು ದ್ರವ್ಯ ಅಕ್ಕಿ. ಈ ಅಕ್ಕಿ ಅರಿಶಿನ. ಸ್ನಿಗ್ಧತೆಗೆ ಕಾರಣನಾದಂತಹವನು ಶುಕ್ರ. ನಾವು ಹೇಳ್ತೀವಿ ಅವ್ರಿಗೇನಪ್ಪ ಗುರುಬಲ ಇದೆ ಅಥವಾ ಶುಕ್ರ ದಶೆ ಇದೆ, ಗಜಕೇಸರಿ ಯೋಗವಿದೆ ಅಂತ. ಚಂದ್ರ ಮತ್ತು ಗುರು ಕೇಂದ್ರಗಳಲ್ಲಿ ಅಂದರೆ ಜಾತಕದಲ್ಲಿ 1, 7, 10 ಮತ್ತು 4ನೇ ಮನೆಗಳಲ್ಲಿ ಇದ್ದರೆ 1, 4, 7, 10 ಈ ಮನೆಗಳಲ್ಲಿ ಚಂದ್ರ ಗುರುಗಳು ಪರಸ್ಪರರಾಗಿದ್ದರೂ, ಒಂದೇ ಮನೆಯಲ್ಲಾಗಿದ್ದರೂ ಲಗ್ನದಿಂದ ಹಿಡಿದು ಗಜಕೇಸರಿ ಯೋಗ ಅಂತ ಕರಿತೀವಿ. ಅಂತಹ ಸಂದರ್ಭದಲ್ಲಿ ಈ ಒಂದು ಜಾತಕದಲ್ಲಿದ್ದರೆ ಅದನ್ನು ಗಜಕೇಸರಿ ಯೋಗ ಅಂತ ಕರೆಯುವಾಗ ಈ ಅಕ್ಷತೆಯನ್ನು ಅವರ ತಲೆಯ ಮೇಲೆ ನಾವು ಹಾಕಿದಾಗ ಹಣಕಾಸಿನ ತೊಂದರೆ ಇರುವುದಿಲ್ಲ. ಗುರು ಸಂತಾನಕಾರಕ, ಗುರು ಧನಕಾರಕ. ಹಾಗಾಗಿ ಅವನು ಯಾವುದೇ ವಿಧವಾದಂತಹ ಧನಕ್ಕೆ ಕೊರತೆಯನ್ನುಂಟು ಮಾಡುವುದಿಲ್ಲ, ಹಾಗೆ ಯಾವುದೇ ವಿಧವಾದಂತಹ ಸಂತಾನಕ್ಕೆ ಕೊರತೆಯನ್ನುಂಟು ಮಾಡುವುದಿಲ್ಲ. ಆದರೆ ಒಂದು ಪ್ರಶ್ನೆ ಮೂಡುತ್ತೆ, ಇದನ್ನು ಎಲ್ಲ ಮದುವೆ ಮನೆಗಳಲ್ಲೂ ಮಾಡಿರ್ತಾರಲ್ವ, ಎಲ್ಲರೂ ಹಾಕ್ತಾರಲ್ವ, ಎಷ್ಟೋ ಜನ ಎಷ್ಟೋ ತೊಂದರೆ ತಾಪತ್ರಯಗಳಿಂದ ಅನುಭವಿಸ್ತಾ ಇರ್ತಾರೆ, ಹಾಗಾದರೆ ಯಾಕೆ ಈ ಅಕ್ಷತೆ ಫಲಿಸ್ಲಿಲ್ವಾ? ಈ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಇದನ್ನು ಮಾಡಬೇಕಾದಂತಹ ರೀತಿ ಅತ್ಯಂತ ಮುಖ್ಯ. ನಾನೇ ಅನೇಕ ಕಡೆಗಳಲ್ಲಿ ನೋಡಿದ್ದೀನಿ, ಅರ್ಧರ್ಧ ಅಕ್ಕಿ ಇರೋದು ಹಾಕೋದು, ಆ ಅಕ್ಕಿಯ ಜೊತೆಗೆ ಮತ್ತೆ ಕುಂಕುಮವನ್ನು ಬೆರೆಸತಕ್ಕಂತಹದ್ದು. ಈ ರೀತಿಯಾಗಿ ಮಾಡಿ ಹಾಕಿದಾಗ ಅದರ ಫಲ ನಮಗೆ ಸಿಗುವುದಿಲ್ಲ. ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿಯಾಗಿ ಈ ಅಕ್ಷತೆಯನ್ನು ಬಳಸಬೇಕೋ ಆ ರೀತಿಯಾಗಿ ಬಳಸ್ತಾ ಬಂದರೆ ಅದಕ್ಕೆ ಪ್ರಾಧಾನ್ಯತೆ ಉಂಟು. ಮತ್ತು ಕೆಲವರು ಅಕ್ಷತೆಯನ್ನು ಹಾಕುವಾಗ ನೋಡಿದ್ದೀನಿ, 1 ಮೈಲಿ ದೂರದಲ್ಲಿ ನಿಂತ್ಕೊಂಡು ಎರಚುತ್ತಾರೆ. ಹೇಗೆ? ಖಂಡಿತವಾಗಿಯೂ ಅದು ತಪ್ಪು. ನಮ್ಮ ಶರೀರದಲ್ಲಿ 7 ಚಕ್ರಗಳಿದೆ, ಇದರ ಬಗ್ಗೆ ಮಾತಾಡ್ತೀನಿ. ಮುಖ್ಯವಾಗಿ ಸಹಸ್ರಾರು ಚಕ್ರ ಇಲ್ಲಿದೆ. ಆ ಚಕ್ರದ ಮೇಲೆ ಆ ಅಕ್ಷತೆ ಬಿದ್ದಾಗ ಅದರ ಒಂದು ವೈಬ್ರೇಷನ್, ತರಂಗಗಳು ಏನಿರುತ್ತೆ, ಇದರ ಮೂಲಕ ಆ ವಧು ವರನಲ್ಲಿ ಒಂದು ರೀತಿಯ ಶಕ್ತಿ ಮೂಡಿ ಇದರಿಂದ ಅವರಿಗೆ ಎಲ್ಲವೂ ಒಳ್ಳೆಯದಾಗೋದಕ್ಕೆ ಮಾರ್ಗವಾಗುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾವು ಈ ಹರಿದ್ರಾಕ್ಷತೆಯನ್ನು ಬಳಸ್ತೀವಿ. ಹಾಗೂ ದೇವಿಗಳ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ, ದೇವತೆಯರ, ಹೆಣ್ಣು ದೇವತೆಯರ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಹರಿದ್ರಾಕ್ಷತೆಯನ್ನು ಬಳಸ್ತೀವಿ. ಇದು ಅತ್ಯಂತ ಮುಖ್ಯವಾದಂತಹದ್ದು. ಇನ್ನು ಕುಂಕುಮಾಕ್ಷತೆಯನ್ನು ಬಳಸತಕ್ಕಂತಹ ಸಂದರ್ಭ ಅಂತಂದರೆ, ಗಂಡು ದೇವರುಗಳು ಅಂದರೆ ದೇವರುಗಳಲ್ಲಿ ಭೇದ ಭಾವವೇ ಅನ್ನೋ ಪ್ರಶ್ನೆ ಮೂಡುತ್ತೆ. ಹೆಣ್ಣು ಬೇರೆ ಗಂಡು ಬೇರೆ ಅಂತಲ? ಖಂಡಿತವಾಗಿಯೂ ಇಲ್ಲ. ದೇವನೊಬ್ಬ ನಾಮ ಹಲವು. ನಾವು ಗುರುತಿಸೋದಕ್ಕೋಸ್ಕರ ಒಂದು ಹೆಸರು ಅಂತ ಇಟ್ಕೊಂಡಿರ್ತೀವಿ. ಹಾಗಾಗಿ ಇದು ಹೆಣ್ಣು ಇದು ಗಂಡು ಅನ್ನತಕ್ಕಂತಹ ಒಂದು ನಾವೇ ಅದರ ಬಗ್ಗೆ ವಿಂಗಡಣೆ ಮಾಡಿಕೊಂಡು ಬಂದುಬಿಟ್ಟಿದ್ದೀವಿ. ಈ ಕುಂಕುಮಾಕ್ಷತೆಯನ್ನು ಬಳಸತಕ್ಕಂತಹದ್ದು ಇದು ಮದುವೆ ಮನೆಗಳಿಗಿಂತಲೂ ಹೆಚ್ಚಾಗಿ ಈ ಗಣಪತಿಯ ಪೂಜೆ ಆಗಿರಬಹುದು, ಅನಂತ ಪದ್ಮನಾಭ ವ್ರತದಲ್ಲಾಗಿರಬಹುದು. ಅದಕ್ಕೆ ನಾವು ಹೇಳ್ತೀವಿ ರಕ್ತಾಕ್ಷತಂ ಗೃಹೀತ್ವಾ ಅಂತಂದ್ಬಿಟ್ಟು. ಯಾಕೆ ಅಂದರೆ ರಕ್ತಾಕ್ಷತಂ ಅಂದರೆ ರಕ್ತದಲ್ಲಿ ಕಲಸಿರತಕ್ಕಂತಹ ಅಕ್ಷತೆ ಅನ್ನೋ ಅರ್ಥ ಖಂಡಿತ ಅಲ್ಲ. ಕುಂಕುಮಾಕ್ಷತಂ ಗೃಹೀತ್ವ ಅಂತ ಹೇಳ್ತೀವಿ. ಆ ಕುಂಕುಮದಲ್ಲಿ ಕಳಿಸಿರತಕ್ಕಂತಹ ಅಕ್ಷತೆ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಅಕ್ಕಿಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ ತುಪ್ಪವನ್ನು ಹಾಕಿ ಅದರಲ್ಲಿ ತೆಗೆದುಕೊಂಡು ಮಾಡತಕ್ಕಂತಹ ಅಕ್ಷತೆಯೇ ಈ ಕುಂಕುಮಾಕ್ಷತೆ. ಇಂತಹ ದೇವರುಗಳ ಪೂಜೆಯನ್ನು ಮಾಡುವಾಗ ನಾವು ಈ ಕುಂಕುಮಾಕ್ಷತೆಯನ್ನು ಖಂಡಿತವಾಗಿಯೂ ಬಳಸ್ತೀವಿ. ಇದು ನಮಗೆ ಆರ್ಷೇಯರು ಹಾಕಿಕೊಟ್ಟಂತಹ ಸಂಪತ್ತು, ಅನೂಚಾನವಾಗಿ ನಡೆದುಕೊಂಡು ಬಂದಂತಹ ಪದ್ಧತಿ. ಇದಕ್ಕೆ ಸಾಕಷ್ಟು ಇದರ ಬಗ್ಗೆ ವಿಷಯಗಳಿದೆ. ಮುಂದಿನ ವಾರ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಅಮ್ಮ, ಇವತ್ತಿನ ಕಾರ್ಯಕ್ರಮದಲ್ಲಂತೂ ನಮಗೆ ಸಂಧಿ ಮುದ್ರೆಯ ಜೊತೆಗೆ ಅಕ್ಷತೆಯ ವಿಶಿಷ್ಟತೆ ಎಂಥದ್ದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಬಹಳನೇ ಧನ್ಯವಾದಗಳು ತಮಗೆ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಿ ಅಲ್ವಾ ಮುದ್ರೆಯ ಬಗ್ಗೆ, ಹಾಗೆ ಅಕ್ಷತೆಯ ವಿಶಿಷ್ಟತೆ ಎಂಥದ್ದು ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಹಾಸ್ಯ ಚಕ್ರವರ್ತಿ ಅವರ ಅನುಭವದ ಕಥೆಯನ್ನ ಕೇಳೋಣ ಈ ವಿರಾಮದ ನಂತರ.
ಇದ್ದೀರಾ ಸುವರ್ಣ. ನಮಸ್ಕಾರ. ಜ್ಞಾನಪೀಠ ಕಾರ್ಯಕ್ರಮದ ಈ ಜ್ಞಾನ ಭಂಡಾರ ವಿಭಾಗಕ್ಕೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ತಮ್ಮ ಅನುಭವದ ಕಥೆಗಳನ್ನ ನಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋದಿಕ್ಕೆ ಮಾತಿನ ಮಲ್ಲ ಸರಸ್ವತಿ ಪುತ್ರ ಮಾಸ್ಟರ್ ಹಿರಣ್ಣಯ್ಯರವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಪ್ಪಾಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಅನ್ನದಾತರಿಗೆಲ್ಲ ಅಭಿವಂದನೆಗಳು. ಪ್ರತಿ ಸಂಚಿಕೆಯಲ್ಲೂ ಯಾವುದಾದ್ರೂ ಒಂದು ಅನುಭವದ ಕಥೆಗಳನ್ನ ಹಂಚ್ಕೊಳ್ತಾನೆ ಬಂದಿದ್ದೀರಿ ಅಪ್ಪಾಜಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಕಥೆಯನ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀರಿ? ನೋಡಮ್ಮ, ಕಥೆಗಳು ನಾನು ಹೇಳೋದು ಇದೆ, ಜೊತೆಗೆ ನಮ್ಮ ಭಾರತದ ಜಗತ್ತಿಗೆ ದೊಡ್ಡ ಕೊಡುಗೆ ಅಂದರೆ ನನ್ನ ಮಹಾಕಾವ್ಯಗಳು ರಾಮಾಯಣ ಮಹಾಭಾರತ. ಅದರ ಬಗ್ಗೆ ಈ ಹಿಂದೆ ನಾಗಲೇ ಹೇಳಿದ್ದೆ. ಅನೇಕ ಈ ನಾಗರಿಕತೆಯ ಸೋಗಿನ ಅಥವಾ ಈ ಒಂದು ವೈಜ್ಞಾನಿಕ ವಿದ್ಯಾವಂತರು ಅನೇಕ ಪ್ರಶ್ನೆಗಳನ್ನು ಇಡ್ತಾರೆ. ಯಾಕಂದರೆ ಅದು ಅವರು ಚುಡಾಯಿಸೋಕ್ಕೋ ಅಥವಾ ಅದಕ್ಕೆಲ್ಲ ಕೇಳೋದಲ್ಲ. ಅದು ಅವರು ಕೇಳ್ತಿರೋದು ಮತ್ತಷ್ಟು ಜ್ಞಾನದ ಭಂಡಾರವನ್ನು ತುಂಬಿಕೊಳ್ಳಿಕ್ಕಾಗಿ. ಈ ಅನುಮಾನಗಳನ್ನು ಪರಿಹರಿಸದೆ ಹೋದರೆ ಅದು ಮಹಾಕಾವ್ಯ ಅನ್ನೋ ಹೆಸರಿಗೆ ಅಪವಾದವಾಗುತ್ತೆ. ಆದ್ದರಿಂದ ಇವಾಗ ಉದಾಹರಣೆಗೆ ನಾನು ಒಂದು ಕಡೆ ಉಪನ್ಯಾಸ ಮಾಡುವಾಗ ಒಬ್ಬ ವಿದ್ಯಾರ್ಥಿ ಕೇಳ್ತಾರೆ, ಸ್ವಾಮಿ, ದ್ರೌಪದಿಯನ್ನು ಪಾಂಡವರು ಸೋತರು. ಸೋತಂತರ ದ್ರೌಪದಿಯನ್ನು ಆ ಸಭಾ ಸ್ಥಾನಕ್ಕೆ ಕರ್ಕೊಂಬಂದರು. ದುಶ್ಯಾಸನ ಅವಳ ಸೀರೆಯನ್ನು ಎಳೆಯಲಿಕ್ಕೆ ಅಂತ ಆಜ್ಞಾಧಾರಕರಾಗಿ ನಿಂತ. ಇಂಥ ಪರಿಸ್ಥಿತಿಯಲ್ಲಿ ಆ ಸಭೆಯಿಂದ ನೀತಿ ನಿಯಮಗಳ ಪಾಲನೆ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೋದವನು ವಿದುರ ಒಬ್ಬರೇ. ಧೃತರಾಷ್ಟ್ರ ಅಲ್ಲೇ ಕೂತಿದ್ದಾನೆ, ಕುರುಡ. ಅವನು ಇನ್ನೇನು ಕೂತ್ಕೊಂಡು ಇನ್ನೇನು ನೋಡೇ ನೀ ಜಗತ್ತನ್ನು. ಅವನೊಬ್ಬ. ಭೀಷ್ಮರು, ಪಿತಾಮಹರು, ನನ್ನ ಡಬ್ಬಲ್ ವಯಸ್ಸಾಗಿದೆ ಅಂಥವ್ರು ಕೂತಿದ್ದಾರೆ, ಅವ್ರಿಗೇನು ಆಸಕ್ತಿ. ದ್ರೋಣರು, ಅಶ್ವತ್ಥಾಮ, ಎಲ್ಲರೂ ತಗೊಳ್ಳಿ ನೀವು. ಎಲ್ರಿಗೂ ಪೂಜ್ಯತೆಯಲ್ಲಿ ಉತ್ತಮ ಮಟ್ಟ, ಉನ್ನತ ಮಟ್ಟ. ಆದರೆ ಅಲ್ಲಿ ಕೂತಿರ್ಬೇಕಾಗಿತ್ತು ಯಾಕೆ? ವಿದುರ ಹೋದಾಗ ಅವರು ಹೋಗ್ಬೋದಾಗಿತ್ತಲ್ಲ. ಇದು ನೋಡಿ ಎಷ್ಟು ಮಾರ್ಮಿಕವಾಗಿದೆ ಪ್ರಶ್ನೆ. ಒಂದು ಹೆಣ್ಣು ಮಗುವಿನ ಅವಮಾನವಾಗ್ತಾ ಇರುವಾಗ, ಇವಾಗ ಡೆಲ್ಲಿನಲ್ಲಿ ಒಂದು ಆಯಿತು ಆದಾಗ ಅನೇಕ ಅಲ್ಲಿಯ ಡೆಲ್ಲಿಯ ಪುರಜನರು ನಿಂತು ನೋಡ್ತಿದ್ರೆ ಇವನ ಸಹಾಯಕ್ಕೆ ಹೋದದ್ದು ಕಮ್ಮಿ. ಎಲ್ಲೇ ಆಗಲಿ ತಗೊಳ್ಳಿ ಇವಾಗ. ಹಾಗೆ ಆ ದ್ರೌಪದಿಯ ಅವಮಾನವನ್ನು ತಡೆಯಬಹುದಾಗಿದ್ದಂಥ ಮಹಾನ್ ಘಟನೆಗಳೆಲ್ಲ ಆಸಕ್ತಿಯಿಂದ ಕೂತಿದ್ರು ಅಂದರೆ ಕವಿ ಅದರ ಅರ್ಥ ಏನಿಟ್ಟಿದ್ದಾನೆ ಹೆಕ್ಕಿ ತೆಗಿಬೇಕು ನಾವು. ತೆಗೆದಾಗ ಕಾವ್ಯದ ಬೆಲೆ ಇಮ್ಮಡಿ ಮುಮ್ಮಡಿ ಆಗುತ್ತೆ. ಯಾತಕ್ಕಪ್ಪ ಕೂತಿದ್ರು ಅಂದರೆ ದ್ರೌಪದಿಯ ವಸ್ತ್ರಾಪರಣ ಆಯ್ತಲ್ಲ, ಆವಾಗ ದ್ರೌಪದಿ ಅಗ್ನಿದೇವಿಯೇ, ಆಕೆಯನ್ನು ಭೂಮಿಗೆ ಹೋಲಿಸ್ತಾರೆ. ಈ ಭೂಮಿ ಪದರಗಳನ್ನು ಹೊಂದಿದೆ. ಅವತ್ತಿನಿಂದ ಇವತ್ತಿನವರೆಗೂ ಆ ಭೂಮಿಯ ಪದರಗಳನ್ನು ತೆಗಿತಾನೆ ಇದ್ದಾರೆ. ಒಂದೊಂದು ಪದರವನ್ನು ತೆಗೆದಾಗ ಕೂಡ ಅಮೂಲ್ಯವಾದಂಥ ವಸ್ತು, ಅಮೂಲ್ಯವಾದಂಥ ಖನಿಜ, ಅಮೂಲ್ಯವಾದಂಥ ನಮ್ಮ ಚರಿತ್ರೆಯ ಇತಿಹಾಸದ ಆ ಪುಟಗಳು ಅಲ್ಲಿ ದೊರೀತಾ ಇದೆ. ಹಾಗೆ ದ್ರೌಪದಿಯ ಭೂಮಿಗೆ ಹೋಲಿಸಿ ಅವಳ ಸೀರೆಯನ್ನು ಸೆಳೆದಾಗ ಒಂದೊಂದು ಪದರವನ್ನು ತೆಗಿತಾ ಇದ್ದಾಗ ಅಲ್ಲಿ ಕುರುಡ, ಇವನು ಹಿರಿಯ, ಇವನು ಗುರು ಅನ್ನೋ ಪ್ರಶ್ನೆಗಿಂತ ಅಲ್ಲಿ ಆಸಕ್ತಿ ಇರೋದು ಯಾತ್ರ ಮೇಲೆ ಅನ್ನೋದನ್ನು ನಾವು ತೆಗಿಬೇಕು. ಇದು ಒಂದು ಭಾಗ. ಎರಡನೇದು, ದ್ರೌಪದಿಗೆ ಅಕ್ಷಯಾಂಬರ ಕೊಟ್ಟಂಥವನು ಶ್ರೀಕೃಷ್ಣ ಪರಮಾತ್ಮ. ಕೆಲವು ಯುವಕರು ಕೇಳ್ತಾರೆ, ಹಾಗಾದರೆ ಸೀರೆಗೆ ಶಾರ್ಟೇಜ್ ಬಂದಾಗಲೆಲ್ಲ ಕೃಷ್ಣ ಕೊಡ್ತಾನ, ದ್ರೌಪದಿಗೆ ಮಾತ್ರ ಕೊಟ್ಟಿದ್ದ್ಯಾಕೆ? ಆ ಕಮಿಟ್ಮೆಂಟ್ ಏನು? ಇವೆಲ್ಲ ಇವತ್ತಿನ ಪ್ರಾಕ್ಟಿಕಲ್ ಕ್ವಶನ್ಸ್ ಅಮ್ಮ. ಅದಕ್ಕೆ ಒಂದು ಪುಟಾಣಿ ಕಥೆ ಇದೆ, ಉಪಕಥೆ ಅಂತ ಕರೀತಾ ಇದ್ದ. ಇದನ್ನು ಹರಕಥೆ ದಾಸರ ಬಹಳಷ್ಟು ಉಲ್ಲೇಖ ಮಾಡ್ತಾರೆ. ಏನಂದರೆ, ಹಿಂದೊಮ್ಮೆ ಅಲ್ಲಿ ದ್ರೋಣಾಚಾರ್ಯರು ಪಾಂಡವರಿಗೆ ಮತ್ತು ಕೌರವರಿಗೆ, ಜೊತೆಗೆ ದ್ರುಪದ ಮಹಾರಾಜನ ಮಗಳು ಎಲ್ರಿಗೂ ಒಟ್ಟಿಗೆ ಒಂದು ಶಸ್ತ್ರಾಭ್ಯಾಸ ಮಾಡಿಸ್ತಾ ಇರ್ತಾರೆ. ಎಲ್ಲ ಒಟ್ಟಿಗೆ, ಎಲ್ಲ ಟೀನೇಜರ್ಸ್. ಆವಾಗ ಅವರವರಲ್ಲೇ ಮತ್ಸರ ಏನಷ್ಟು ದೊಡ್ಡದಾಗಿ ಬೆಳೆದಿತ್ತಿಲ್ಲ, ಆದರೂ ಅಷ್ಟೊಂದು ಶುದ್ಧವಾದಂಥ ಬಾಂಧವ್ಯವೂ ಇತ್ತಿಲ್ಲ ಮನಸ್ಸಿನಲ್ಲಿ. ಆದರೂ ಒಟ್ಟಾಗೆಲ್ಲ ಕಲಿತಾ ಇದ್ದಾಗ ದಿನದ ಪದ್ಧತಿಯಂತೆ ಕಲಿಕೆ ಮುಗಿದ ಮೇಲೆ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಅಂತ ಇವತ್ತು ನಾವು ಕರಿತೀವಲ್ಲ, ಹಾಗೂ ತಿಳಿ ನೀರಿನ ಕೊಳ ಇರುತ್ತೆ. ಎಲ್ಲದರೊಳಗೆ ಹೋಗಿ ಬೀಳ್ತಾರೆ. ಬಿದ್ದು
ಈಜಾಡ್ತಾರೆ. ಆ ಈಜಾಡ್ತಿರೋ ಸಮಯದಲ್ಲಿ ಮಧ್ಯಾಹ್ನ 1-1:30 ಗಂಟೆ ಇರ್ಬೋದು. ಆಗ ದ್ರೌಪದಿ ಓಡಿ ಬಂದು ಎಲ್ಲರೂ ಊಟಕ್ಕೆ ಬರಬೇಕಂತೆ ಅಂತ ಕರೀತಾಳೆ. ಇದು ದಿನನಿತ್ಯದ ಒಂದು ಅಭ್ಯಾಸ. ಆವತ್ತು ಬರ್ತಾಳೆ, ಕರೀತಾಳೆ. ಕರೆದಾಗ 100 ಜನ ಕೌರವರು, 5 ಜನ ಪಾಂಡವರು ಇವರೆಲ್ಲ ಹೋಗ್ತಾರೆ. ಹೋದರೆ ಕೃಷ್ಣ ಮಾತ್ರ ಕೈ ಹೊಡಿತಾ ಕೂತಿರ್ತಾರೆ ಅಲ್ಲಿ ಆ ಕೊಳದಲ್ಲಿ. ಮಖದಲ್ಲಿ ಏನೋ ಒಂದು ಅನುಮಾನ, ಏನೋ ಒಂದು ಭಯ. ದ್ರೌಪದಿ ಬೇರೆ ಅಲ್ಲೇ ನಿಂತಾಳೆ, ನಗ್ತಾನೆ. ಆ ನಗುವಿನಲ್ಲಿ ಏನೇನೋ ಅರ್ಥಗಳು ಹೊಡಿತಾ ಇದ್ದಾರೆ. ಒಂದು ಕ್ಷಣದಲ್ಲಿ ದ್ರೌಪದಿ ಅರ್ಥ ಮಾಡ್ಕೊತಾಳೆ ಕೃಷ್ಣನ ಪರಿಸ್ಥಿತಿ ಏನು ಅಂತ. ತಿಳ್ಕೊಂಡು ಏನು ಮಾಡ್ತಾಳೆ, ತನ್ನ ಮೈ ಮೇಲೆ ಉತ್ತರ ಇವನ್ನ ತೆಗೆದು ಹೀಗೆ ಎಸಿತಾಳೆ. ಕೃಷ್ಣ ಅದನ್ನು ಹಿಡ್ಕೊಂಡು ಸುತ್ತಕೊಂಡು ಮೇಲೆ ಬರ್ತಾನೆ. ಕೃಷ್ಣನ ಪರಿಸ್ಥಿತಿ ಏನಾಗಿರುತ್ತೆ, ಅವನು ಆ ಈಜಾಡ್ತಾ ಇದ್ದಾಗ ಅವನು ಹಾಕಿದ ಅಂಗುಟಿ ಬಿದ್ದೋಗಿರುತ್ತೆ. ಅದನ್ನು ಅತ್ಯಂತ ಸೂಕ್ಷ್ಮಗ್ರಾಹಿಯಾದಂಥ ದ್ರೌಪದಿ ಅದನ್ನು ಗಮನಿಸಿ ತನ್ನ ಉತ್ತರೀಯವನ್ನು ಎಸೆತಾಳೆ. ಅದನ್ನು ಸುತ್ತಕೊಂಡು ಮೇಲೆ ಬರ್ತಾನೆ ಕೃಷ್ಣ. ಬಂದು ದ್ರೌಪದಿ ಹೇಳ್ತಾನೆ, ನೀನು ನನ್ನ ಮಾನ ಉಳಿಸ್ದೆ ತಾಯಿ, ಈ ಸಾಲ ನಾನು ಇಟ್ಕೊಳ್ಳಲ್ಲ. ನಿನ್ನ ಮಾನ ಹೋಗುವಂಥ ಪ್ರಸಂಗ ನನ್ನ ಜೀವನದಲ್ಲಿ ಬಂದಿಗಿಂದರೆ ಅಂಥ ಸಮಯದಲ್ಲಿ ಕೃಷ್ಣ ಅಂತ ನನಗೆ ನೆನಪು ಮಾಡು, ಒಂದು ನೆನಪು ಕರಿ, ನಾನು ನಿನ್ನ ಮಾನವನ್ನು ಕಾಪಾಡ್ತೇನೆ, ಇದನ್ನು ನಾನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಆದ್ದರಿಂದಲೇ ಈ ಆಸ್ಥಾನದಲ್ಲಿ ಅವಳ ಸೀರೆಯನ್ನು ಸೆಳೀತಾ ಇದ್ದಾಗ ಕಟ್ಟ ಕಡೆ ಆವಾಗಲೂ ಕೃಷ್ಣ ಬರೋಲ್ಲ. ಯಾಕೆಂದರೆ ಆಗ ಸೀರೆ ಗಂಟಿದೆಯಲ್ಲ ಅದರ ಎಡಗೈ ಹಿಡ್ಕೊಂಡಿರ್ತಾಳಂತೆ ಅವಳು. ಕೃಷ್ಣ ಕಾಯ್ತಾನೆ, ಆ ಗಂಟನ್ನು ಬಿಡಬೇಕು ಅವಳು. ಯಾಕೆಂದರೆ ಷಡ್ಯತ್ನಾಂ ಮನುಷ್ಯಾಣಂ ಸಪ್ತಮಂ ದೈವಚಿಂತನಂ ಅಂತ ಹೇಳ್ತಾರಲ್ಲ, 6 ಎತ್ತರಗಳಲ್ಲಿ ಮನುಷ್ಯ ಮಾಡಬೇಕಂತೆ. 6 ಎತ್ತರಗಳಲ್ಲಿ ಯಾವುದೊಂದರಲ್ಲೂ ಅವನು ಫೇಲ್ ಆಗಬಾರ್ದು. ಸಿನ್ಸಿಯರಾಗಿ, ನಿಯತ್ತಾಗಿ ಸತ್ಪ್ರಯತ್ನಗಳನ್ನು 6 ಮಾಡಬೇಕು. ಆವಾಗ 7ನೇದಕ್ಕೆ ಕೃಷ್ಣ ಅನುಗ್ರಹ ಮಾಡ್ತಾನೆ. ಈ ಗಂಟನ್ನು ಅವಳು ಬಿಟ್ಬಿಟ್ಟು ಕೃಷ್ಣ ಅಂತೆಲ್ಲ ಕೈ ಮೇಲೆ ಎತ್ತಿ ಬಿಡ್ತಾಳೆ. ಆಗ ತಕ್ಷಣ ಅವಳ ಅಕ್ಷಯಾಮೃತದ ಒಂದು ಕಥೆ ಶುರುವಾಗುತ್ತೆ. ಇದರಲ್ಲಿ ಏನು ನಾವು ಅರ್ಥ ಮಾಡ್ಕೋಬಹುದಂದರೆ, ಇಂಥ ಪ್ರಸಂಗಗಳು ಭಾರತ ಮತ್ತು ರಾಮಾಯಣದಲ್ಲಿ ಎಷ್ಟು ಪ್ರಸಂಗಗಳಿದೆ. ಅಲ್ಲೆಲ್ಲ ವಾಲ್ಮೀಕಿ ಮಹರ್ಷಿ ಮತ್ತು ವ್ಯಾಸ ಮಹರ್ಷಿ ಅಂತರಾರ್ಥವನ್ನು ಇಟ್ಟು ಬರ್ತಿದ್ದಾರೆ. ಇದನ್ನು ಕುರಿತಾಗೇ ಜಗತ್ತಿನ ವಿದ್ವಾಂಸರುಗಳು ಇದನ್ನು ಮಹತ್ಕಾವ್ಯ, ಮಹಾಕಾವ್ಯ ಅನ್ನೋ ಅರ್ಥ ಕೊಟ್ಟು ಅದಕ್ಕೆ ಹೇಳಿದ್ದಾರೆ. ಇದು ನಮ್ಮ ಭಾರತದ ಸೌಭಾಗ್ಯ. ಇದಕ್ಕೆ ಉದಾಹರಣೆಯಾಗಿ ನಾನು 83ರಲ್ಲಿ ಒಂದು ಅಮೆರಿಕ ಪ್ರವಾಸ ಕೈಗೊಂಡಿದ್ದಾಗ ಅಲ್ಲಿ ನಾವು ಕೊಲಂಬಸ್ಗೆ ಹೋದ್ವಿ. ಅಲ್ಲಿ ಇದೇನು ಹೋಗಬೇಕು ಅನ್ನುವಾಗ ಅಲ್ಲಿ ಗೋಲ್ಡನ್ ಟೆಂಪಲ್ ಹರೇ ಕೃಷ್ಣ ಹರೇ ರಾಮ ಕಟ್ತಾಯಿದ್ರು. ಅಲ್ಲಿ ಒಂದು ನಲ್ಲಿ ಇಟ್ಟಿದ್ದರು. ಅದರೊಳಗೆ ಹೋಗಿ ದೇವಸ್ಥಾನ ಕಟ್ತಾ ಇದ್ದದನ್ನು ನೋಡ್ಕೊಂಬರೋಣ ಅಂತ ನಾವೆಲ್ಲ ಅಲ್ಲಿ ಹೋದ 6 ಜನ ಹೋಗಿ ಚಪ್ಪಲಿ ಬಿಟ್ಬಿಟ್ಟು ಕಾಲು ತೊಳ್ಕೊಳಕ್ಕೆ ಹೋದ್ವಿ. ಆಗ ಅಲ್ಲಿದ್ದ ಹಿರಿಯರು ಶಿಕ್ಷೆ ಬಿಟ್ಟಿದ್ದರು, ಅವರು ಶಲ್ಯ ಹೊದ್ದಿದ್ರು, ನಮ್ಮ ಭಾರತೀಯರ ವೈದಿಕ ಸಂಪ್ರದಾಯದಂತೆ ಉಡುಪು ಹಾಕ್ಕೊಂಡಿದ್ದವರು ಒಂದು 5-6 ಜನ ಬಂದರು. ಬಂದು ತೊಳಿಬೇಡಿ ಅಂದರು. ನನಗೆ ಆಶ್ಚರ್ಯ ಆಯಿತು. ನಾನಂದೆ, ಅಲ್ಲ ಸ್ವಾಮಿ, ದೇವಸ್ಥಾನದೊಳಗೆ ಹೋಗುವಾಗ ಕಾಲು ತೊಳ್ಕೊಂಡು ಹೋಗೋದು ಶ್ರೇಷ್ಠ ಪದ್ಧತಿ ಅಂದಾಗ ಅವರು ಹಾಗಲ್ಲ, ಕಾಲು ತೊಳೀರಿ, ನಾವು ಬೇಡ ಅನ್ನಲ್ಲ, ಆದರೆ ತೊಳಿಲಿಕ್ಕೆ ಅಂತ ಮುಂಚೆ ಅಂಥೇಳಿ ತಮ್ಮ 2 ಕೈಗಳಿಂದ ನಮ್ಮ ಪಾದವನ್ನು ಹೀಗೆ ಒರೆಸಿ ತಲೆಗೆ ಒರೆಸ್ಕೊಂಡ್ರು. ಇದೇನಿದು ಅಂತ ಕೇಳಿದೆ ನಾನು. ಅವ್ರು ಹೇಳಿದರು, ಈ ಕಾಲು, ಈ ಪಾದ ಭಾರತದ ಮಣ್ಣನ್ನು ತುಳಿದು ಬಂದಿದೆ. ಆ ಮಣ್ಣಲ್ಲಿ ರಾಮಕೃಷ್ಣ ಓಡಾಡಿದ ಮಣ್ಣದು. ಆ ಶ್ರೇಷ್ಠತೆಯ ಮಣ್ಣಿದೆಯಲ್ಲ ನಿಮ್ಮ ಕಾಲಲ್ಲಿದ್ದು ಅದನ್ನು ನೀರಿಗೆ ಕೊಚ್ಚಿ ಹೋಗಬಾರ್ದು. ಅದು ಮೊದಲು ನಮ್ಮ ತಲೆ ಸೇರಲಿ, ನಮ್ಮ ತಲೆ ಮೇಲೆ ಅದರ ಪಾವನ ಮಣ್ಣು ಬೀಳಲಿ ಅಂತ ಹೇಳಿ ಅದನ್ನು ನಮಸ್ಕಾರ ಮಾಡ್ತಾರೆ. ಅದು ನನಗೆ ಆವಾಗ ಅನ್ನಿಸ್ತು, ಒಬ್ಬೊಬ್ಬೊಬ್ಬೊಬ್ಬ ನಮ್ಮ ರಾಮಾಯಣ, ನಮ್ಮ ಮಹಾಭಾರತ ಹಿತ್ತಲಿಗಿಡ ಮದ್ದಲ್ಲ ಅಂತ ನಾವು ಕನಿಷ್ಠವಾಗಿ ಕಾಣ್ತೇವೆ, ಅಥವಾ ಅದರ ಬಗ್ಗೆ ತಿಳಿಯಲಿಕ್ಕೆ ನಮಗೆ ಇಷ್ಟವಿಲ್ಲ. ಆದರೆ ಇವತ್ತು ನಮ್ಮ ಸಂಸ್ಕೃತಿಯಲ್ಲಿ ರಾಮಾಯಣ ಒಂದೇ ಅಲ್ಲ, ಮಹಾಭಾರತ ಒಂದೇ ಅಲ್ಲ, ನಮ್ಮ ಎಲ್ಲ ಶಾಸ್ತ್ರಗಳು ತಗೊಳ್ಳಿ, 18 ಪುರಾಣಗಳು ತಗೊಳ್ಳಿ, ಚತುರ್ವೇದಗಳು ತಗೊಳ್ಳಿ, ನಮ್ಮಲ್ಲಿನ ನಡೆ ನುಡಿ ಪ್ರತಿಯೊಂದನ್ನು ಕೂಡ ತಗೊಂಡಾಗ ಇದು ಅತ್ಯಂತ ಶ್ರೇಷ್ಠವಾದ ರಾಷ್ಟ್ರ ಅನ್ನೋದಕ್ಕೆ ಇಲ್ಲಿ ಹುಟ್ಟಿದವರ ಪುಣ್ಯ ಇದೆಯಲ್ಲ, ಅದು ಮಹತ್ತರವಾದ ಪುಣ್ಯದ ಫಲ ಅನ್ನೋದನ್ನು ನಾವು ತಿಳಿಯಬಹುದು ಇದರಿಂದ. ಹೌದು ಅಪ್ಪಾಜಿ, ನೀವು ಹೇಳೋದನ್ನ ಕೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಎಂಥ ಪುಣ್ಯ ಭೂಮಿನಲ್ಲಿ ನಾವೆಲ್ಲರೂ ಹುಟ್ಟಿದ್ದೀವಿ ಅಂತ ಹೇಳಿ. ವೀಕ್ಷಕರೇ, ಈ ಒಂದು ಅನುಭವದ ಕತೆ ಮುಂದುವರಿಯುತ್ತೆ. ಆದರೆ ಅದಕ್ಕೂ ಮುನ್ನ ಈಗ ಜ್ಞಾನ ಭಂಡಾರದಲ್ಲಿ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ಜ್ಞಾನಪೀಠದ ಜ್ಞಾನ ಭಂಡಾರ ವಿಭಾಗಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಇನ್ನು ಅಪ್ಪಾಜಿ, ಮುಂದಿನ ಕತೆಗೆ ಹೋಗೋಣ. ಆದರೆ ಅದಕ್ಕೂ ಮುನ್ನ ನಮಗೆ ಪತ್ರವನ್ನ ಬರಿತಾ ಇದ್ದಾರೆ. ನೀವು ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾನೆ ಬಂದಿದ್ದೀರಿ. ಇಲ್ಲಿ ಒಂದು ಗಾದೆ ಅಂತಾನೆ ಹೇಳಬಹುದು ಅಥವಾ ಆಡು ಮಾತು ಅಂತ ಕರಿಬಹುದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ಯಾಕೆ ಅಂತ ಕೇಳಿದ್ದಾರೆ. ಜೊತೆಗೆ ಈ ಮಾತು ಯಾಕೆ ಬಂದಿದ್ದು ಅಂತ ಕೆಲವರು ಕುಚೋದ್ಯ ಹೇಳ್ಬೋದು. ಕಾಲು ಚಾಚ್ಕೊಂಡು ಕೂತು ಬಿಟ್ರೆ ಸಂಸಾರ ನಡೆಯೋದಾಗೆ, ಜೀವನ ಉರುಳೋದಾಗೆ ಹೀಗೆಲ್ಲ ಕೇಳ್ಬೋದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಲೌಕಿಕವಾಗಿ ನೋಡಿದರೆ, ಮೆಟೀರಿಯಲಿಸ್ಟಿಕ್ ಆಗಿ ನೋಡಿದರೆ ಅಲ್ಲಿ ಈ ತಮಾಷೆಗಳೆಲ್ಲ ಹುಟ್ಟುತ್ತೆ. ಒಂದು ಸಲ ಏನಾಯಿತು, ಬೀಚಿ ಒಂದು ಕೆಲಸ ಮಾಡ್ದ. ಆನಾ ಕೃಷ್ಣಯ್ಯನ ಮುಂದೆ ಒಂದು ದೊಡ್ಡ ಡ್ರಾಯಿಂಗ್ ಬೋರ್ಡ್ನಲ್ಲಿ 2 ಸಂಪಿಗೆ ಹೂವು ಪಿನ್ ಮಾಡ್ದ. ಅದರ ಮೇಲೆ 2 ಕಂಬಳಿ ಹುಳು ತಂದು ಪಿನ್ ಮಾಡ್ದ. ಒಂದು ಮೂಗಿಗೆ, ಒಂದು ಇಲ್ಲಿಗೆ, ಇನ್ನೊಂದು ಕೆಂಡ ಸಂಪಿಗೆ ಹೂವು ತಂದಿಟ್ಟು ಪಿನ್ ಮಾಡ್ದ. ಆಮೇಲೆ ಇಲ್ಲಿ ಬಾಯಿಗೆ, ತುಟಿಗೆ ಎಲ್ಲ ಈ ತೊಂಡೆ ಹಣ್ಣು ಇರುತ್ತಲ್ಲ ಅದನ್ನು ಸಿಗಿದು ಇಲ್ಲಿ ಪಿನ್ ಮಾಡ್ದ. ಹೀಗೆ ಪಿನ್ ಮಾಡಿ ತಗೊಂಡೋಗಿ, ಹೇಗಿದ್ದಾಳೆ ನನ್ನ ರೂಪತಿ ಆದ ಹುಡುಗಿ ಅಂತ ಕೇಳ್ತಾ. ಕೃಷ್ಣರಾಯರು ನಿಗೇನು ಹುಚ್ಚಿಡಿತೇನೋ ಬಿಚ್ಚಿ, ಇದು ಹುಡುಗಿನೇನು, ಕೈ ಸಿಕ್ಕದವನ್ನೆಲ್ಲ ನನ್ನ ಕಡೆ ಪಿನ್ ಮಾಡಿ ಇಟ್ಟಿದೆಯಲ್ಲ ನೋಡಿ. ಪೂರ್ತಿ ತಿಳ್ಕೊಂಡು ಮಾತಾಡಿಲ್ಲ. ನಿಮ್ಮ ಈ ಪುಸ್ತಕದಲ್ಲಿರೋದು ಈ ವರ್ಣನೆ, ಸಂಪಿಗೆಯಂತಹ ಕಣ್ಣುಗಳು, ಆಮೇಲೆ ಕೆಂಡ ಸಂಪಿಗೆಯಂಥ ನಸುನೀಳಾದ ಮೂಗು, ಆಮೇಲೆ ತೊಂಡೆ ಹಣ್ಣಿನಂಥ ತುಟಿಗಳು ಎಲ್ಲ ಕರೆಕ್ಟಾಗಿದೆಯಲ್ಲ. ಕಂಬಳಿ ಹುಳು ಇದ್ದ ಹಾಗೆ 2 ಹುಬ್ಬುಗಳು ಇದೆಯಲ್ಲ ಅಂತ ಹೇಳಿದಂತೆ. ಆವಾಗ ಅವ್ರು ಹೇಳಿದಂತೆ, ನೋಡು ಸಾಮ್ಯ ಬೇರೆ, ವಸ್ತುಸ್ಥಿತಿ ಬೇರೆ. ಹಾಗೆ ಇಲ್ಲಿ ಕಾಲು ಚಾಚ್ಕೊಂಡು ಕೂತ್ಕೋಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದಾಗ ಕಾಲು ಚಾಚ್ಕೊಂಡು ಕೂತ್ಕೊಂತಲ್ಲ ಹೇಳಿದ್ದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದಾಗ ಅದರ ಹಿಂದಿನ ತತ್ವವನ್ನು ಅರ್ಥ ಮಾಡ್ಕೋಬೇಕು ನಾವು. ಆ ತತ್ವ ಏನು ಹೇಳುತ್ತೆ, ನಿನಗೆ ಏನು ಲಿಮಿಟ್ಸ್ ಇದೆ, ಏನು ನಿನ್ನ ಸಂಪಾದನೆಯೋ ಅಥವಾ ಸ್ವಾತಂತ್ರ್ಯವೋ ಏನೋ ಒಂದಿದೆಯಲ್ಲ, ಅಷ್ಟರ ಒಳಗೆ ನೀನು ಸಂಚರಿಸು. ಅದನ್ನು ದಾಟಿ ಹೋದಾಗ ಯಾರು ಶ್ರೀಮಂತ ಅನ್ನೋ ಪ್ರಶ್ನೆ ಬರುತ್ತೆ. ಯಾರಪ್ಪ ಶ್ರೀಮಂತ? ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಶೇಖರಿಸಿಟ್ಟುಕೊಂಡವನು ಶ್ರೀಮಂತ. ಯಾರು ಬಡವ? ತನ್ನ ಸಂಪಾದನೆಯನ್ನು ಅರಿತು ಅದಕ್ಕೆ ತಕ್ಕಷ್ಟು ಸ್ವಲ್ಪ ಕಡಿಮೆಯೇ ಖರ್ಚು ಮಾಡತಕ್ಕಂಥವನು ಬಡವರಲ್ಲಿ ಶ್ರೀಮಂತ. ಅಂದರೆ ಅರ್ಥ ಇಷ್ಟೇ, ನಾವು ನಮ್ಮ ಲಿಮಿಟ್ಸ್ ಹಿಡ್ಕೋಬೇಕು. ರಾಮಾಯಣದಲ್ಲಿ ಸೀತೆಗೆ ಲಕ್ಷ್ಮಣ ಹೋಗುವಾಗ ಲಕ್ಷ್ಮಣ ರೇಖೆಯನ್ನು ಹಿಡಿತಾನೆ. ಆ ಲಕ್ಷ್ಮಣ ರೇಖೆ ಅರ್ಥ ಏನು? ಆ ಲಕ್ಷ್ಮಣ ರೇಖೆ ಹೆಸರಿಗೆ ಲಕ್ಷ್ಮಣ ರೇಖೆ ಅಂತಾದರೂ ಕೂಡ ಪ್ರತಿಯೊಬ್ಬನ ಜೀವನದಲ್ಲಿಯೂ ಅಣ್ಣ, ತಮ್ಮ, ಸ್ನೇಹಿತರು, ತಾಯಿ, ತಂದೆ, ಪ್ರತಿಯೊಂದು ಸಂಬಂಧಗಳಿಗೂ, ಮೈತ್ರಿಗೂ, ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಲಕ್ಷ್ಮಣ ರೇಖೆ ಅಂತ ಇದ್ದೇ ಇದೆ. ದಟ್ ಈಸ್ ಕಾಲ್ಡ್ ದಿ ಲಿಮಿಟೇಷನ್ಸ್. ಆ ಲಿಮಿಟೇಷನ್ಸ್ ಅಂತ ಏನಿದೆ, ಅದರಿಂದ ಈಚೆಗೆ ನಾವು, ಅದರಿಂದ ಆಚೆಗೆ ಅವರು ಇದ್ದಲ್ಲಿ ಮಾತ್ರ ಸ್ನೇಹಕ್ಕೆ ಬೆಲೆ, ಬಾಂಧವ್ಯಕ್ಕೆ ಬೆಲೆ, ವ್ಯವಹಾರಕ್ಕೆ ಬೆಲೆ, ಪ್ರತಿಯೊಂದಕ್ಕೂ ಕಿಮ್ಮತ್ತು. ಅದನ್ನು ದಾಟಿ ಹೋದಾಗ ಎಲ್ಲವೂ ಸರ್ವನಾಶ. ಇಲ್ಲಿ ನಾವು ಲಕ್ಷ್ಮಣ ರೇಖೆಯನ್ನು ಅವನು ಆ ಬಾಣದ ತುದಿಯಿಂದ ಎಳೆದಂಥ ಗೀರು ಅಂತ ಭಾವಿಸಬಾರ್ದು. ಗೀರು ಅನ್ನೋದನ್ನು ನೆಪಕ್ಕೆ ಹೇಳ್ತಾರೆ ಕವಿ ಅಷ್ಟೇ. ಆ ರೇಖೆಯನ್ನು ನಾವೆಲ್ಲ ಇಟ್ಕೋಬೇಕು, ನಾವೆಲ್ಲ ರೇಖೆಯ ಒಳಗೆ ವ್ಯವಹರಿಸಬೇಕು. ಆ ರೇಖೆಯ ಒಳಗೆ ಇವಾಗ ನಮ್ಮಲ್ಲಿ ಒಂದು ಗಾದೆ ಇದೆ ನೋಡು, ಕೆಟ್ಟಾಗ ಬಂಧುಗಳ ಮನೆಗೆ ಹೋಗಬೇಡ, ನೀನು ಬದುಕಿದ್ದಾಗ ನಿನ್ನ ಮನೆಗೆ ಬಂದವರನ್ನ ಹೊರಗೆ ಕಳಿಸ್ಬೇಡ. ಇದು ಯಾತಕ್ಕೆ ಅಂದರೆ, ಬಾಂಧವ್ಯವನ್ನು ನಾವು ಕೆಟ್ಟಾಗ ಪರೀಕ್ಷೆ ಮಾಡಬೇಕಾದಂಥ ಸ್ಥಿತಿ, ನಮ್ಮಲ್ಲಿ ಇದ್ದಾಗ ಬರ್ತಾರಲ್ಲ ಅವರಿಗೆ ಕೊಟ್ಟು ಅವ್ರ ಯೋಗ್ಯತೆ ತಿಳ್ಕೊಳ್ಳೋ ಸ್ಥಿತಿ. ಇದನ್ನು, ಈ ಭಾವನಾತ್ಮಕವಾದಂಥ ವಿಚಾರಗಳನ್ನು ಕೇವಲ ಲೌಕಿಕವಾದಂಥ ಗೀರುಗಳಲ್ಲಿಟ್ಟಿದ್ದಾರೆ. ಹಾಗೆಯೇ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ನಿನಗೆ ಎಲ್ಲಿವರೆಗೆ ಸ್ವತಂತ್ರ ಇದೆ ಅಷ್ಟು ಮಾತ್ರ ಮಾಡು. ಖಂಡಿತವಾಗ್ಲೂ ಬಹಳನೇ ಒಂದು ಅದ್ಭುತವಾದಂತಹ ಮಾತುಗಳನ್ನ ಹೇಳಿದ್ರಿ ಅಪ್ಪಾಜಿ. ಜೊತೆಗೆ ಶ್ರೀನಿವಾಸ್ ಭಾರದ್ವಾಜ್ ಅಂತ ಬನಶಂಕರಿ 3rd ಸ್ಟೇಜ್ ಬೆಂಗಳೂರಿನಿಂದ ಪತ್ರವನ್ನ ಬರೆದು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಗೃಹಿಣಿಯರನ್ನ ನೀವೇನು ಮಾಡ್ಕೊಂಡಿದ್ದೀರಾ ಅಂತ ಯಾರನ್ನಾದ್ರೂ ಕೇಳಿದ್ರೆ ಯೂಶುವಲಿ ಅವರಿಂದ ಬರೋಂತಹ ಉತ್ತರ ಹೌಸ್ ವೈಫ್ ಆಗಿದ್ದೀನಿ ಅಂತ ಒಂದು ಪದವನ್ನು ಉಪಯೋಗಿಸ್ತಾರೆ. ಈ ಒಂದು ಪದವನ್ನು ಉಪಯೋಗಿಸುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟರ ಮಟ್ಟಿಗೆ ಉಪಯುಕ್ತವಾದದ್ದು ಅಂತ ನೋಡಿ. ಹೌಸ್ ವೈಫ್ ಅಂತಾರೆ, ಆದರೂ ನಮ್ಮ ದೇಶಕ್ಕೆ, ನಮ್ಮ ದೇಶದ ಇಂಗ್ಲೀಷ್ಗೆ, ಇವಾಗ ನಮ್ಮಲ್ಲಿ ಗೃಹಿಣಿ ಅಂತೀವಿ, ಗೃಹಿಣಿ ಗೃಹ ಮುಚ್ಚದೆ ಇರ್ತಾರೆ, ಅದರ ಮೇಲೆ ಬೇಕಾದಷ್ಟು ಇದ್ದಾವೆ ಬೇಡಿ. ಈ ಹಾಗೆಯೇ ವಿದೇಶಿಯರಲ್ಲಿ ಕೂಡ ಇದೆ.
ಹೌಸ್ ವೈಫ್ ಅಂತ ಕರೀತಾರೆ. ಅದಕ್ಕೆ ಕಾಮಿಡಿಯಾಗಿ ಉತ್ತರ ಕೊಡಬೇಕು ಅಂದರೆ ಭಾರತದಲ್ಲಿ ಅದನ್ನು ಹೇಳೋದಕ್ಕೆ ನಮಗೆ ಸ್ವತಂತ್ರ ಎಲ್ಲ ಹೇಳಬಾರ್ದು. ಕಾರಣ ಅಮೆರಿಕಾದಲ್ಲಾಗಲಿ ಇಂಗ್ಲೆಂಡಲ್ಲಾಗಲಿ ಹೌಸ್ ವೈಫ್ ಅಂದರೆ ಹೌಸ್ ವೈಫು, ಆಫೀಸ್ ವೈಫು, ಕಾರ್ ವೈಫು, ರೋಡ್ ವೈಫು, ಕ್ಲಬ್ ವೈಫು, ಎಷ್ಟೊಂದು ವೈಫುಗಳಮ್ಮ. ಅದರಲ್ಲಿ ಇವಳು ಯಾವ ವೈಫು? ಹೌಸ್ ವೈಫು. ಪುಣ್ಯಾತ್ಮರು ಅವ್ರಿಗೆ ಅಷ್ಟೊಂದು ಚಾಯ್ಸ್ ಇದೆ. ನಾವೇನು ಮಾಡ್ತೀರಮ್ಮ, ಆಯೋಗದ ಮಕ್ಕಳು ಒಂದೇ ವೈಫು, ಅವ್ರನ್ನ ಹೌಸ್ ವೈಫ್ ಅನ್ನಬಾರ್ದಮ್ಮ. ಅವ್ರನ್ನ ಮನೆಯನ್ನು ಕಟ್ಟುವವರು, ಹೋಮ್ ಮೇಕರ್ಸ್. ಬರೀ ಮನೆ ಅಲ್ಲಮ್ಮ, ಮನೆ ಕಟ್ಟುವವರು, ಮನೆತನವನ್ನು ಕಟ್ಟುವವರು, ಮನಸ್ಸುಗಳನ್ನು ಕಟ್ಟುವವರು. ಬರ್ತಕ್ಕಂಥ ಹೆಣ್ಣು ಹರಿದು ಹಂಚಿ ಹೋಗಿದ್ದ ಕುಟುಂಬನ ಒಂದು ಮಾಡ್ತಕ್ಕಂಥದ್ದೇನು ಸಾಮಾನ್ಯವಾದ ಕೆಲಸ ಅಲ್ಲ ಅದು. ಆದ್ದರಿಂದ ಮನೆಯನ್ನು ಕಟ್ಟುವವರು. ಅದಕ್ಕೆ ಹೌಸ್ ವೈಫ್ ಅನ್ನೋ ಬದಲು ಹೋಮ್ ಮೇಕರ್. ಬಳ್ಳಾರಿ ಬೀಚಿ ಒಂದು ಮಾತು ಹೇಳ್ತಾ ಇದ್ದಾರೆ, ಏನಂದರೆ ಮನೆ ನಿಂತಿರೋದು ಮಡದಿಯಿಂದ, ಅದು ಕಳಚಿ ಬಿದ್ದರೆ ಗಂಡನ ತಲೆ ಮೇಲೆ ಅಂತ. ಅದರ ಅರ್ಥ ಏನು ಗೊತ್ತಾ? ನನ್ನ ಮಗಳು ಎಲ್ಲಿವರೆಗೆ ಸಚ್ಚಾರಿತ್ರದಿಂದ ಇರ್ತಾಳೆ ಅಲ್ಲಿವರೆಗೆ ಅವಳನ್ನು ಶಾಂತಮ್ಮನ ಮಗಳು. ಅಯ್ಯೋ ಎಷ್ಟು ಚೆನ್ನಾಗಿ ಸಾಕಿದ್ದಾಳೆ ಅವರಮ್ಮ ಅಂತೀಯ. ನೀತಿ, ನಿಜಾಯಿತಿ, ಸಂಪ್ರದಾಯಗಳು ಎಲ್ಲವನ್ನು ಹೇಳ್ಕೊಂಡು ಸಾಕಿದ್ದಾರೆ. ಅವಳೇನಾರ ಒಂದು ಚೂರು ದಾರಿ ತಪ್ಪಿ ಅಡವಿದ್ಲು ಜೀವನದಲ್ಲಿ ಅಂದರೆ ಎರಡನೇ ಮಗಳು ಗೊತ್ತಲ್ಲ, ಕ್ಲೋಸ್ ಅಷ್ಟೇ, ಆವಾಗ ನನ್ನ ಮಗಳಾಗ್ತಾಳೆ ಅವಳು. ವೀಕ್ಷಕರೇ, ಈ ಒಂದು ಅನುಭವದ ಕತೆ ಮುಂದುವರಿಯುತ್ತೆ. ಆದರೆ ಅದಕ್ಕೂ ಮುನ್ನ ಈಗ ಜ್ಞಾನ ಭಂಡಾರದಲ್ಲಿ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಜ್ಞಾನಪೀಠದ ಜ್ಞಾನ ಭಂಡಾರ ವಿಭಾಗಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಎರಡನೇ ಮಗಳು ಗೊತ್ತಲ್ಲ, ಕ್ಲೋಸ್ ಅಷ್ಟೇ, ಆವಾಗ ನನ್ನ ಮಗಳಾಗ್ತಾಳೆ ಅವಳು. ಆದ್ದರಿಂದ ಮನೆಯ ಯಾವುದೇ ನೀತಿ ನಿಯಮಗಳನ್ನು, ಮನೆಯ ಕಟ್ಟುಪಾಡುಗಳನ್ನು, ವಂಶದ ಬಗ್ಗೆ ತಿಳಿಬೇಕಾದನ್ನು ತಿಳಿಸೋದನ್ನು ತಾಯಿ ಮಾಡ್ತಾಳೆ, ಹೆಣ್ಣು ಮಾಡ್ತಾಳೆ. ಅದನ್ನು ಮನೆ ಕಟ್ಟೋಳು, ಮನೆ ಮಾಡುವವಳು, ಮನೆತನವನ್ನು ಮಾಡುವವಳು, ಮನಸ್ಸನ್ನು ಬೆಸಿಗೆ ಹಾಕುವವಳು. ಈಗಿನ ಕಾಲದಲ್ಲಿ ಹೆಣ್ಣು ಕೊಡುವಾಗಲೇ ಕೇಳ್ತಾರೆ, ಬಿಡಮ್ಮ ಏನೋ ಹುಡುಗನಿಗೆ ಸೈಟ್ ಇದೆಯಾ, ಬೆಂಗಳೂರಲ್ಲೇ ಸೈಟ್ ಇದೆಯಾ ಅಂತ ಬಂದ್ರೆಲ್ಲ ಹುಡುಗಿದವರ ಏನೋ ಇವನಿಗೆ ಬ್ರಹ್ಮಾಂಡ ಹೋದಾಗೆ. ಆಮೇಲೆ ಅವರಿಗೆ ಆಸ್ತಿ ಹಂಚಿಕೆ ಆಗಿದೆಯಾ, ನಾನು ಯಾರೋ ಕೇಳಿದ್ರು ಹುಡುಗನಿಗೆ ಸೈಟ್ ಇದೆಯಾ ಅಂತ. ಇದೆಯಮ್ಮ. ಎಲ್ಲಿದೆ? ಅವನ ಜೊತೆಲೇ ಇದೆ, ಒಂದು ಶಾರ್ಟ್ ಸೈಟು, ಒಂದು ಲಾಂಗ್ ಸೈಟು. ಇನ್ನೇನು ಹೇಳಿ ಅವರಿಗೆ? ಕೆಳಗೆ ಕೇಳಿದೆ, ಏನಮ್ಮ ನೀವು ಮಗಳನ್ನ ಕೊಡ್ತಾ ಇರೋದು ಮನೇನ ಕಟ್ಟೋಕ ಇಲ್ಲ ಮನೇನ ಕೆಡವಾಕ ಅಂತ. ಆದ್ದರಿಂದ ಈ ಹೌಸ್ ವೈಫ್ ಅನ್ನೋ ಪದವನ್ನು ನಾವು ನಮ್ಮ ದೇಶದಲ್ಲಿ ಬಳಸಬಾರ್ದು. ಹೋಮ್ ಮೇಕರ್ ಅಲ್ಲಿ ಇಂಗ್ಲೀಷಲ್ಲೇ ಅನ್ಬೇಕಾದ ಪ್ರಮೇಯ ಬಂದರೆ ಬೇಡ, ಗೃಹಿಣಿ ಅಷ್ಟಂದ್ರೆ ಆಯ್ತಲ್ಲ. ಒಟ್ಟಾರೆಯಾಗಿ ಒಬ್ಬ ಗೃಹಿಣಿಗೆ ಅಥವಾ ಒಂದು ಹೆಣ್ಣಿಗೆ ಇಡೀ ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಅಪ್ಪಾಜಿ. ಹೌದಮ್ಮ, ಹೌದು. ನೋಡಿ, ಗಂಡು ವಿದ್ಯಾವಂತನಾದರೆ, ಸುಸಂಸ್ಕೃತನಾದರೆ ಕೇವಲ ಒಬ್ಬ ಆಗ್ತಾನೆ ಅಷ್ಟೇ. ಅದೇ ಒಂದು ಹೆಣ್ಣು ಸುಸಂಸ್ಕೃತರಾದರೆ, ಅದೇ ಒಂದು ಹೆಣ್ಣು ಈ ಕಲ್ಚರಲ್ ಆಸ್ಪೆಕ್ಟ್ ಅಂತ ಕರಿತೀವಿ, ಅದರಲ್ಲಿ ಪ್ರಾವೀಣ್ಯತೆ ಪಡೆದರೆ ಆ ಹೆಣ್ಣಿನಿಂದ ಇಡೀ ಮನೆಯೊಂದು ವಿಶ್ವವಿದ್ಯಾನಿಲಯವಾಗುತ್ತೆ. ಅದರಿಂದ ಹೆಣ್ಣು ಜ್ಞಾನದ ಸಂಪತ್ತು, ಜ್ಞಾನದ ನಿಧಿ. ಅದರಿಂದ ಹೆಣ್ಣನ್ನು ಯಾವತ್ತೂ ನಾವು ಗೌರವಿಸ್ತಾ ಇದ್ದೀವಿ. ಇದು ಭಾರತೀಯರ ಸಂಪ್ರದಾಯ. ಇನ್ನು ಅಪ್ಪಾಜಿ ಪತ್ರಗಳಿಗೆ ಉತ್ತರವನ್ನ ತಿಳಿಸ್ಕೊಟ್ಟಿದ್ದೀರಿ, ಜೊತೆಗೆ ಮುಂದಿನ ಕತೆ ಯಾವುದನ್ನ ತಿಳಿಸ್ಕೊಡ್ತಾ ಇದ್ದೀರಿ? ಮುಂದೆ ರಾಮಾಯಣದಲ್ಲಿ ಅನೇಕ ಪ್ರಸಂಗಗಳಿದೆ, ಮುಂದೆ ಹೇಳ್ತಾ ಹೋಗ್ತೀನಿ ತಗೊಳ್ಳಿ. ರಾಮಾಯಣದಲ್ಲಿ ವಾಲಿಯನ್ನು ಗೆದ್ದ ಯಾರು? ರಾಮ. ಕೊಂದ. ಯಾಕೆ ಕೊಂದ? ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡ್ದ. ಯುದ್ಧ ನೀತಿ ಅಲ್ಲ ಅದು. ತತ್ರಾಪಿ ವೀರನ ನೀತಿ ಅಂತೂ ಅಲ್ವೇ ಅಲ್ಲ. ವೀಲಿಗೆ ಮರೆಯಲ್ಲಿ ನಿಂತು ವಾಲಿಗೆ ಬಾಣ ಬಿಟ್ಟ, ವಾಲಿ ಸತ್ತ. ಆವಾಗ ರಾಮ ಬರ್ತಾನೆ ಮರೆಯಿಂದ ಬಂದು ವಾಲಿಯನ್ನು ಕೇಳ್ತಾನೆ, ನಿನಗೆ ಬದುಕಬೇಕು ಅಂತ ಆಸೆ ಇದ್ದರೆ ಹೇಳು, ನನ್ನ ಬಾಳವನ್ನು ನಾನು ವಾಪಸ್ ತಗೋತೀನಿ, ಹೇಳು. ಆವಾಗ ವಾಲಿಗೂ ರಾಮನಿಗೂ ಸಂವಾದ ನಡೆಯುತ್ತೆ. ವಾಲಿ ರಾಮನ ಸಂವಾದ ಅಂತ ಅದೇ ಒಂದಷ್ಟು ಕೆಲವು ಶ್ಲೋಕಗಳು ಅದರಲ್ಲಿದೆ. ಅದರಲ್ಲಿ ವಾಲಿ ಕೇಳ್ತಾನೆ, ಏನಪ್ಪ ಶ್ರೀರಾಮಚಂದ್ರ, ನೀನು ಪುರುಷೋತ್ತಮ, ಮರ್ಯಾದಾ ಪುರುಷೋತ್ತಮ, ನೀನು ಪರಮಾತ್ಮ ನಾರಾಯಣನ ಅವತಾರಪ್ಪ. ನಿನ್ನಂಥವನು ಪ್ರಾಜ್ಞ, ವೀರ, ಎಲ್ಲದರಲ್ಲಿ ಕೂಡ ನೀನು ಯಾವುದರಲ್ಲೂ ನಿನಗೆ ಸಾಟಿಯಾದವರು ಇನ್ನೊಬ್ಬರ ಸೃಷ್ಟಿಯಲ್ಲಿಲ್ಲ. ಅಂಥ ನೀನು ನನ್ನನ್ನು ಮನೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದೆಯಲ್ಲಪ್ಪ. ಇದು ನಿನ್ನ ಶೌರ್ಯಕ್ಕೆ, ನಿನ್ನ ಆದರ್ಶಕ್ಕೆ
ಸರಿಯಾಯಿತು, ನಾಳೆ ಅದೊಂದು ಕಳಂಕವಾಗಿ ನಿಲ್ಲೋದಿಲ್ವ ನಿನ್ನ ಜೀವನದಲ್ಲಿ ಅಂತ ಕೇಳ್ತಾರೆ. ಆಗ ರಾಮ ಹೇಳ್ತಾನೆ, ನೋಡು ವಾಲಿ, ನಾನು ಮರಿಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದ್ದೇನೆ ನಿಜ. ನಾನು ಏನು ಅನ್ನೋದನ್ನು ನೀನು ಹೇಳಿದೆ. ನೀನು ನಾರಾಯಣ ಸ್ವರೂಪ, ಮರ್ಯಾದಾ ಪುರುಷೋತ್ತಮ ಅಂತ ಏನೇನೋ ಹೇಳಿದೆ. ಅದೆಲ್ಲ ನಿನಗೆ ಗೊತ್ತು, ನನಗೆ ಗೊತ್ತಿಲ್ಲ. ನೀನು ನಮ್ಮ ವ್ಯಾಕರಣ ಪಂಡಿತ. ನೀನು ಸುಗ್ರೀವ ಆಂಧ್ರೇಯನ ನಿನ್ನ ಹತ್ರ ಕಳಿಸ್ತಾನೆ ಕಣು. ಯಾತಕ್ಕೆ? ಹೋಗು ರಾಜನೀತಿಯನ್ನು ತಿಳ್ಕೊಂಬ. ಇನ್ನು ಆ ಸುಗ್ರೀವ ವಾಲಿ ಹೋಗಿಬಿಟ್ರೆ ಇದನ್ನು ನಿನಗೆ ಹೇಳ್ಕೊಳ್ಳೋರು ಯಾರು ಗತಿ ಇಲ್ಲಪ್ಪ, ಹೋಗು ಅಂತ ಕಳಿಸ್ತಾರೆ. ಅಂದರೆ ನೀನು ಎಂಥ ನಮ್ಮ ವ್ಯಾಕರಣ ಪಂಡಿತಪ್ಪ. ನೀನು ನನಗೆ ತಿಳಿಯಿದ್ದನ್ನು ಕೂಡ ನಿನ್ನ ಹತ್ರ ನಾನು ಹೇಳಿಸ್ಕೋಬೇಕು, ಅಷ್ಟು ಬಗ್ಗೆ ಪಂಡಿತ. ಆದರೆ ನಿನಗೆ ಕೆಲವೊಂದು ತಪ್ಪುಗಳು ಮಾಡಿದೆಲ್ಲ, ಆವಾಗ ನೀನು ಇಂಥ ಒಂದು ಪಂಡಿತ, ನಮ್ಮ ವ್ಯಾಕರಣ ಪಂಡಿತ ಅನ್ನೋದು ನಿನಗೆ ಗೊತ್ತಿತ್ತಾ? ಇಲ್ಲ. ಹಾಗಾದರೆ ಈ ನನಗೆ ಇಷ್ಟೆಲ್ಲ ನಾನು ಅಂತ ಗೊತ್ತಿಲ್ಲದೆ, ನೀನು ಇಂಥವನು ಅಂತ ಗೊತ್ತಿಲ್ಲದೆ ನಮ್ಮಿಬ್ಬರು ವ್ಯವಹಾರ ಜಗತ್ತಲ್ಲಿ ನಡೀತಾ ಇದೆಯಲ್ಲ, ಇದಕ್ಕೇನು ಕಾರಣ? ಹುಡುಕು. ಹೇಳ್ತಾನೆ, ನಾನು ರಾಜ, ಕ್ಷತ್ರಿಯರ ಧರ್ಮದಂತೆ ಬೇಟೆಯಾಡಿದ್ದೇನೆ, ನಿನಗೆ ಬಾಣ ಪ್ರಯೋಗ ಮಾಡಿದ್ದೇನೆ. ಬೇಟೆಗಾರನಿಗೆ ಹೀಗೆ ಪ್ರಯೋಗ ಮಾಡಬೇಕು ಅಂತ ನಿಯಮ ಇಲ್ಲ, ಹೇಗೆ ಬೇಕಾದ್ರೂ ಮಾಡ್ಬೋದು. ನನಗೆ ದುಷ್ಟ ಪ್ರಾಣಿಗಳನ್ನ ಕೊಲ್ಲೋದಷ್ಟೇ ನನ್ನ ಕೆಲಸ. ಆವಾಗ ವಾಲಿ ಹೇಳ್ತಾನೆ, ನೀನು ಕ್ಷತ್ರಿಯ ಅಂತ ಹೇಳ್ತೀಯ, ಸರಿ, ಜಾಯತಾ ಕ್ಷತ್ರಿಯ ಇರ್ಬೋದು ನೀನು. ಆದರೆ ಇವತ್ತು ನಿನಗೆ ಶ್ವೇತಛತ್ರ ಇಲ್ಲ, ಮುದ್ರೆ ಉಂಗುರ ಇಲ್ಲ, ಸಿಂಹಾಸನ ಇಲ್ಲ, ಅಸಲಿಗೆ ರಾಜ್ಯವೇ ಇಲ್ಲ. ನನ್ನ ಹಾಗೆ ನೀನು ಒಬ್ಬ ವನವಾಸಿ ಕಣಪ್ಪ. ಇನ್ನು ಕ್ರೂರ ಮಗುವನ್ನು ಕೊಂದು ನೀನು ಹೇಳ್ತೀಯ? ನಾನು ಕ್ರೂರ ಮಗನ? ನಾನು ಬಂದು ಊರಿಗೆ ತೊಂದರೆ ಕೊಟ್ಟಿದ್ದೇನೆ ಹೇಳು? ಖಂಡಿತ ಅಪ್ಪಾಜಿ. ಈ ಒಂದು ಕಥೆಯನ್ನ ಇನ್ನು ಸಾರಾಂಶ ಏನಿದೆ ನಾಳಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಇವತ್ತಿನ ಸಂಚಿಕೆಯಲ್ಲಂತೂ ನಿಮ್ಮಲ್ಲಿರುವಂತಹ ಜ್ಞಾನ ಭಂಡಾರವನ್ನ ನಮ್ಮೆಲ್ಲರಿಗೂ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀರಿ. ಅದಕ್ಕೆ ಬಹಳಷ್ಟು ಧನ್ಯವಾದಗಳು ಎಲ್ಲ ವೀಕ್ಷಕರ ಪರವಾಗಿ. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಇದು ಜ್ಞಾನಪೀಠದ ಇಂದಿನ ಜ್ಞಾನ ಭಂಡಾರ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಜೊತೆಗೆ ನಾಳಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.